ಇವ್ರನ್ನ 90s ಹೀರೋನ್ ಅನ್ಬೇಕು 2000 ಹೀರೋನ್ ಅನ್ಬೇಕು ಗೊತ್ತಿಲ್ಲ. ನಮ್ಮ ಕನ್ನಡತಿ ಅನುಪ್ರಭಾಕರ್ ತುಂಬಾ ಥ್ಯಾಂಕ್ ಯು. ಈಗ 46 ಕಾಲಿಟ್ಟಿದ್ರು. ಈಗ ನವೆಂಬರ್ 46 ಆಗತ್ತೆ. 45 ಅಂತ ಒಂದು ಬಲೂನ್ ಇಟ್ಕೊಂಡು ನಾನು ಕೇಕ್ ಕಟ್ ಮಾಡಿದೆ. ಕೆಲಸ ಎಲ್ಲ ಮಾಡಕ್ಕೆ ನನಗೆ 45 ಅಂತ ಊರಿಗೆಲ್ಲ ಹೇಳ್ಕೋಬೇಕಾ? 18 ವರ್ಷಕ್ಕೆ ಕೆಲಸ ಶುರು ಮಾಡಿದೆ. ಅಲ್ಲಿಗೆ 27 ಸೇರಿಸಿದ್ರೆ ಎಷ್ಟಾಯ್ತಪ್ಪ? 41. 37 ನನ್ನ ಮ್ಯಾಥು ಹೋಪ್ಲೆಸ್. ತುಂಬಾ ಜನ ಅನ್ಕೊಂಡಿದ್ದು ಟೈಗರ್ ಪ್ರಭಾಕರ್ ಅವ್ರ ಮಗಳು ಅಂತ. ಇತ್ತೀಚೆಗೆ ವಿನೋದ್ ಪ್ರಭಾಕರ್ ಅವ್ರಿಗೊಂದು ಪ್ರಶಸ್ತಿ ಕೊಟ್ಟೆ. ನಿಮ್ ಬ್ರದರ್ ಚೆನ್ನಾಗಿದಾರಾ? ನಿಮ್ ಬ್ರದರ್ ಮೇಡಮ್, ನಾನು ನಿಮ್ ತಂದೆ ಅವ್ರ ದೊಡ್ಡ ಫ್ಯಾನ್ ಮೇಡಮ್. ನನ್ನ ಬ್ರದರ್ಗೆ ಇವತ್ತು ಅವಾರ್ಡ್ ಕೊಡ್ತಾ ಇದ್ದೀನಿ ಅನ್ನೋ ಖುಷಿಯಲ್ಲಿ ನಾನು ಕೊಡ್ತಾ ಇದ್ದೀನಿ ಅಂತ. ಹಿ ಆಲ್ಸೋ ಸೆಡ್ ದ ಸೇಮ್ ಥಿಂಗ್. ಯಾವಾಗ್ಲೂ ನನ್ನ ಕೇಳೋರು ನಿಮ್ಮ ಅಕ್ಕ ಚೆನ್ನಾಗಿದಾರಾ ಅಂತ. ಸೆಟ್ಟಲ್ಲಿ ಎಲ್ಲರೂ ಇರೋರು. ರಾಜೇಶ್, ನಾಗಾರ್ಜುನ ಅವ್ರು ಕೂತಿರೋರು, ರಜನಿಕಾಂತ್ ಅವ್ರು ಇರೋರು. ಮಾಮನ್ ಜೊತೆ ಆಫ್ಕೋರ್ಸ್ ಅದೊಂದು ರಿಲೇಶನ್ಶಿಪ್ ಚೇಂಜ್ ಆಗೋಯ್ತು. ನಾ ಶಾಂತಿ ಕ್ರಾಂತಿ ಆಕ್ಟ್ ಮಾಡಿದ್ಮೇಲೆ ಒನ್ ರಿಲೇಶನ್ಶಿಪ್ ಅವ್ರ ಜೊತೆ. ಕೆಟ್ ಬೇಕಾ, ಕೇಕ್ ಬೇಕಾ, ಏನು ಏಯ್ ನೋಡ್ರೋ ಮಕ್ಳೇನು ಅಂತ ಅಂದಿದ ತಕ್ಷಣ ಏನ್ ಕೇಳಿದ್ರು ಬಂದ್ಬಿಡೋದು. ಸ್ನೇಹಲೋಕ ಅಂತ ಒಂದು ಫಿಲ್ಮ್ ಮಾಡ್ತಾರೆ. ಎಷ್ಟೋ ಜನರ ಕನಸಿನ ರಾಣಿ ಅವಾಗ. ನಾನು ಹೋದೆ, ಟೇಪ್ ರೆಕಾರ್ಡರ್ ಕೊಟ್ರು ಕೈಯಲ್ಲಿ. ಮೇಡಮ್ ಲಿರಿಕ್ಸ್ ಕಲ್ತ್ಕೊಂಬಿಡಿ. ಓಕೆ ಅಂದ್ಬಿಟ್ಟು ಆನ್ ಮಾಡ್ತೀನಿ. ಗಡ 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 ಹೋಗ್ತಾ ಇದೆ ಲಿರಿಕ್ಸ್. ಫುಲ್ ಒಂದೇ ಶಾರ್ಟ್. ಹೆಂಗ್ ಕಲ್ತ್ಕೊಳ್ಳಿ ನಾನು ಇದನ್ನ? ಅನುಪ್ರಭಾಕರ್ ಅಂದ್ರೆ ಒಂದೇ ಉಸಿರು ಹಾಡು ಅನ್ನೋ ತರ ಆಗಿತ್ತು. ನನ್ನ ಲೈಫಲ್ಲಿ ನಾನು ಮತ್ತೆ ಯಾವ್ದಾದ್ರು ಇನ್ನೊಂದು ಜನ್ಮ ಅಂತಿದ್ರೆ ಈ ವ್ಯಕ್ತಿನ ಭೇಟಿ ಮಾಡ್ಲೇಬೇಕು ಅಂತಕ್ಕಂಥ ವ್ಯಕ್ತಿ ಅಂದ್ರೆ ಜಯಂತಿ ಅಮ್ಮ ಅವರು. ನೀವು ಅವ್ರನ್ನ ಹತ್ತಿರದಿಂದ ನೋಡಿದ್ರಿ. 10 years ಐ ಸ್ಪೆಂಟ್ ವಿತ್ ಹರ್. ಇಡೀ ದಿನದಲ್ಲಿ ತುಂಬಾ ಸಮಯ ಒಟ್ಟಿಗೆ ಕಳೀತಾ ಇದ್ವಿ. ತುಂಬಾ ಎನ್ಕರೇಜ್ ಮಾಡಿದ್ರು ನನ್ನನ್ನ. ನಾನ್ ರೆಡಿ ಆಗೊಂಡೆ. ಏನ್ ಹಿಂಗ್ ರೆಡಿ ಆಗಿದ್ಯಾ ಅನ್ಬಿಟ್ಟು ಅವ್ರದೇ ಏನೋ ತೆಗೆದ್ಬಿಟ್ಟು ಹಾಕಿ. ನನ್ನ ಲೈಫಲ್ಲೇ ನಾನು ನಾನ್ ವೆಜ್ ಮಾಡಿರ್ಲಿಲ್ಲ. ಅವ್ರಿಗೋಸ್ಕರ ನಾನು ನಾನ್ ವೆಜ್ ಅಡ್ಗೆ ಕಲ್ತ್ಕೊಂಡು. ನಾನ್ ಮಾಡಿದ ತಪ್ಪುಗಳು ನೀನ್ ಮಾಡ್ಬೇಡ. ಏನೇನು ಇವತ್ತಿನ ದಿನದಲ್ಲಿ ತುಂಬಾ ಕಾಮನ್ ಡಿವೋರ್ಸ್ ಅಂತಕ್ಕಂಥದ್ದು. ಎಸ್, ನೀವು ಆ ಒಂದು ಡಿಸಿಷನ್ ತಗೊಂಡು ಹೊರಗೆ ಬರ್ಬೇಕಂದ್ರೆ ಅದು ಎಷ್ಟು ಟಫ್ ಆಗಿತ್ತು ಅದು. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದೊಂದ್ಸರಿ ನೋಡಿದಾಗ ತುಂಬಾ ಬೇಜಾರಾಗತ್ತೆ. ಓ ಇವ್ರೇನಪ್ಪ ಸೆಕೆಂಡ್ ಹ್ಯಾಂಡ್, ಆ ವರ್ಡ್ಸ್ ಎಲ್ಲ ನೋಡ್ಬೇಕು ನೀವು. ಇವ್ರಿಗೆ ನಾನು ಯಾರು ಅನ್ನೋದೇ ಗೊತ್ತಿಲ್ವಲ್ಲ. ರಘು ಅವರು ನಾನು ಮದ್ವೆ ಆದಾಗ ಸುಮಾರು 98% ಒಳ್ಳೇದನ್ನೇ ಬಯಸಿದ್ರು ರಾಜೇಶ್. 2% ಇರ್ತಾರೆ. ಇವ್ರದ್ದು 2ನೇ ಮದ್ವೆ ಅಂತೆ, ಇವ್ರದ್ದು 3ನೇ ಮದ್ವೆ ಅಂತೆ. ಬಟ್ ನೋವು ತಿಂದಿರೋರ್ಗೆ ಆ ನೋವು ಗೊತ್ತಲ್ವಾ. ಸೆಕೆಂಡ್ ಹ್ಯಾಂಡ್ ಅಂತ ಏನದು ಪದಗಳ ಯೂಸ್ ಮಾಡೋದು. ರಘು ಅವ್ರ ಬಗ್ಗೆ, ಓ ಇವ್ರದ್ದು 1ನೇ ಮದ್ವೆ ಇದಂತೆ, 2ನೇ ಮದ್ವೆ ಪರ್ಸನಲ್. ಅದು ಅಲ್ಲಿ ಏನಾಗಿದೆ ಅಂತ ಯಾರಿಗಾರು ಗೊತ್ತಿದ್ಯಾ? ಸೋ ಕಾಲ್ಡ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿದೆ 2 ಬಾರಿ ಮದುವೆ ಆಗಿರೋ ನಟಿಗಳು. ಅದೊಂದು ಡಿಸ್ಕಷನ್. ಅದರಲ್ಲಿ ಫೋಟೋ, ನನ್ನ ಫೋಟೋ. 2003 ನವೆಂಬರ್ ಅಲ್ಲಿ ನನ್ನ ತಂದೆ ನಾನು ಕಳ್ಕೊಂಡಿದ್ದು. ಅಪ್ಪಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಬ್ಲಡ್ ಡೊನೇಟ್ ಮಾಡಿ ಒಂದು ಇನ್ಫೆಕ್ಟ್ ಆಗಿರೋ ಸಿರಿಂಜ್ನ ಯೂಸ್ ಮಾಡಿ ಕ್ರಾನಿಕ್ ಆಲ್ಕೋಹಾಲಿಕ್ಸ್ ಬರುವಂಥ ಒಂದು ಡಿಸೀಸ್ ಅಪ್ಪಂಗೆ ಬೇರೆಯವರಿಂದ ಇನ್ಫೆಕ್ಟ್ ಆಗಿ ಬಂದಿತ್ತು. ದೇ ಹ್ಯಾವ್ ಬ್ಲೀಡಿಂಗ್ ಇನ್ ದ ಲಿವರ್. ಉಳಿತಾರೋ ಇಲ್ವೋ ಅನ್ನೋ ಒಂದು ಸಿಚುವೇಶನ್. ರಘು ಆಲ್ಸೋ ಲಾಸ್ಟ್ ಹಿಸ್ ಡ್ಯಾಡ್ ವೆರಿ ಯಂಗ್. ಇವತ್ತಿಗೂ ನನ್ನ ಅಪ್ಪನ ಅಷ್ಟೇ ಮಿಸ್ ಮಾಡ್ತೀನಿ, ನಮ್ಮ ಅಣ್ಣನೂ ಮಿಸ್ ಮಾಡ್ತೀನಿ. ನಾನು ತುಂಬಾ ಕನ್ಸು ಕಾಣ್ತೀನಿ. ಅಂಡ್ ಕನ್ಸಲ್ಲಿ ಕಂಡಿದ್ದೆಲ್ಲ ನೆನಪಿರುತ್ತೆ ನನಗೆ ಬೆಳಗ್ಗೆ ಎದ್ದಾಗ. ಸೊ ಒಂದೊಂದ್ಸರಿ ನನ್ನ ಕನ್ಸು ಬಂದ್ರೆ ಭಯ ನನಗೆ. ಅಪ್ಪ ಹೋಗಕ್ಕೆ 6 months ಮುಂಚೆ ಐ ಡ್ರೀಮ್ ದಟ್ ಹಿ ಇಸ್ ಗಾನ್. ಆ ಮನೆಯಲ್ಲಿ ಅಪ್ಪನ ಸಾವನ್ನ ನಾನು ನೋಡಿದೆ ನನ್ನ ಕನ್ಸಲ್ಲಿ. ವೆರಿ ವೆರಿ ಕ್ಲಿಯರ್ಲಿ, ಲೈಕ್ ಅ ಪ್ರಾಪರ್ ಪಿಕ್ಚರ್ ಇನ್ ಮೈ ಹೆಡ್. ರಾಜೇಶ್ ವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ಪಾಡ್ಕಾಸ್ಟ್ ಫುಲ್ ಕಲರ್ಫುಲ್ ಆಗಿದೆ, ಫುಲ್ ಗ್ಲಾಮರಸ್ ಆಗಿದೆ. ಎಸ್, ನಿಮ್ಮ ಫೇವ್ರೇಟ್ ಕೇಳ್ತಿದ್ರಲ್ಲ, ಇನ್ಸ್ಟಾಗ್ರಾಮಲ್ಲಿ ಬಂದು DMs ಮಾಡ್ತಿದ್ರಿ, ಮತ್ತು ಚಾನಲಲ್ಲಿ ಇಷ್ಟಿಷ್ಟುದ್ದ ಸರ್ ಇವ್ರೇನು ಕರೆಸಿ ಸರ್, ಪ್ರೇಮ ಅವ್ರ ಇಂಟರ್ವ್ಯೂ ಬಂದ ತಕ್ಷಣ ಕೆಳಗೆ ಇವ್ರೇನು ಕರೆಸಿ ಸರ್, ಸುಧಾರಾಣಿ ಅವ್ರ ಇಂಟರ್ವ್ಯೂ ಬಂದ ತಕ್ಷಣ ಕೆಳಗೆ ಇವ್ರೇನು ಕರೆಸಿ ಸರ್, ರೀಸೆಂಟಾಗಿ ತಾರಕ ಇಂಟರ್ವ್ಯೂ ಆದ ತಕ್ಷಣ ಕೂಡ ಕೆಳಗೆ ಇವ್ರು ಯಾವಾಗ ಬರ್ತಾರೆ ಅಂತ ಕಮೆಂಟ್ ಮಾಡ್ತಿದ್ವಿ. ಎಸ್, ಫೈನಲಿ ಕರ್ಕೊಂಬಂದಾಯಿತು. ಕನ್ನಡ ಸಿನಿಮಾದ ದೀವಾ ಇವ್ರನ್ನ 90s ಹೀರೋನ್ ಅನ್ಬೇಕು 2000 ಹೀರೋನ್ ಅನ್ಬೇಕು ಗೊತ್ತಿಲ್ಲ. ಕನ್ನಡ ಸಿನಿಮಾ ಅಂತ ಟಾಪ್ ಆಕ್ಟ್ರೆಸ್ ಇವರು. ಆಲ್ಮೋಸ್ಟ್ 50ಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಕನ್ನಡ, ತೆಲುಗು, ತಮಿಳ್. ಕರ್ನಾಟಕ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿ ಪಡೆದಂತ ಅತ್ಯುತ್ತಮ ನಟಿ ಇವರು. ನಮ್ಮ ಕನ್ನಡತಿ ಅನುಪ್ರಭಾಕರ್, ನಮಸ್ಕಾರ. ರಾಜೇಶ್, ತುಂಬಾ ಥ್ಯಾಂಕ್ ಯು. ತುಂಬಾ ಸ್ವೀಟಾಗಿ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ಇವತ್ತು ಬಂದು. ಸುಮಾರು ಪಾಡ್ಕಾಸ್ಟ್ಗಳು ನಿಮ್ಮದು ನಾನು ನೋಡಿದ್ದೀನಿ. ನೀವು ಹೇಳ್ದಾಗೆ ಪ್ರೇಮ ಅವ್ರದ್ದಿರ್ಬೋದು, ಸುಧಾ ಅವ್ರದ್ದಿರ್ಬೋದು, ತಾರಮಾದಿರ್ಬೋದು. ಐ ಹ್ಯಾವ್ ಸೀನ್ ಸೋ ಮೆನಿ ಅದರ್ಸ್ ಆಲ್ಸೋ. ನೀವು ನಾನ್ ಇಂಡಸ್ಟ್ರಿ ಪೀಪಲ್ನ ಇಂಟರ್ವ್ಯೂ ಮಾಡಿರೋದು. ಆ್ಯಂಡ್ ಆಫ್ಕೋರ್ಸ್ ನಿಮ್ಮ ರೇಡಿಯೋಲಿ ಧ್ವನಿ ಅಂತೂ ಚೆನ್ನಾಗಿ ರಿಜಿಸ್ಟರ್ ಆಗಿತ್ತು.
ಇವಾಗ ನಿಮ್ಮ ಪರಿಚಯನೂ ರಿಜಿಸ್ಟರ್ ಆಯ್ತು ಅಂತ. ಸೊ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಟುಡೇ. ನೀವು ತುಂಬಾ ದೊಡ್ಡವರಾಗಿದ್ರೆ ಮ್ಯಾಮ್ ಅಂತ ಕರಿಬೋದು. ಅದೊಂದು ಸ್ವಲ್ಪ ಮುಜುಗರ ಇರುತ್ತೆ ಆಯ್ತಾ. ಇವಾಗ ಅನು ಜಿ ಅನ್ಬೇಕು, ಅನು ಮ್ಯಾಮ್ ಅನ್ಬೇಕು. ಈಗ ಬೇರೆ ಎಲ್ಲರೂ ಈಗ 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 ಪ್ರೇಮಕ್ಕನಾಗ್ಲಿ ಅಥವಾ ಎಲ್ಲ ಅಕ್ಕ ಅಕ್ಕ ಅಂತ ಮಾತಾಡ್ಸ್ಬೋದು. ನಿಮ್ ಜೊತೆಗೆ ನೀವು 18 ವರ್ಷಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ಟಿದ್ರೆ ಎಸ್ ಇದು ಎಂತ ಫೇಸ್ ಅಂದ್ರೆ ಈಗ ನಾನು ಅನು ಮ್ಯಾಮ್ ಅಂತ ಕರೀಲ, ಅನು ಜಿ ಅಂತ ಕರೀಲ, ಅನು ಅವರೇ ಅಂತ ಕರೀಲ, ಅನು ಅಂತ ಕರೀಲ. ಅನು ಅಂತಾನೆ ಕರಿಬೋದು. ಐ ಹ್ಯಾವ್ ನೋ ಪ್ರಾಬ್ಲಮ್. ದೇರ್ ಲಾಟ್ ಆಫ್ ಪೀಪಲ್ ಹೂ ಕಾಲ್ ಮಿ ದೀದಿ ಅವ್ರ ಅಕ್ಕ. ಅದಕ್ಕೂ ನೀವು ಕಂಫರ್ಟಬಲ್ ಅಂದರೆ ದಟ್ ಈಸ್ ಆಲ್ಸೋ ಫೈನ್. ನನಗೆ ಮೋಸ್ಟ್ ಕಂಫರ್ಟಬಲ್ ಅನು. ಬಟ್ ಪ್ರೀತಿಯಿಂದ ಅಕ್ಕ ಅಂತ ತುಂಬ ಜನ ಕರೀತಾರೆ. ಸೊ ಅದು ಓಕೆ. ನೀವು ಇದು ಹೇಳ್ತಿರೋದಕ್ಕೊಂದು ವಿಷಯ ಶೇರ್ ಮಾಡ್ತೀನಿ. ನನ್ನ ಫ್ರೆಂಡ್ಸ್ ಗ್ಯಾಂಗ್ ಒಂದಿದೆ, ನಾನು ವಾಸ ಮಾಡುವಂಥ ಒಂದು ಅಪಾರ್ಟ್ಮೆಂಟಲ್ಲಿ. ಅಲ್ಲಿ ಎಲ್ಲರೂ ಭಾಳ ಚಿಕ್ಕ ವಯಸ್ಸಿಗೆ ಮದುವೆ ಆಗಿ ಬೇಗ ಮಕ್ಕಳಾಗಿ ಈಗೆಲ್ಲ ಅವ್ರ ಮಕ್ಕಳೆಲ್ಲ ಮದುವೆ ವಯಸ್ಸಿಗೆ ಬಂದಿದ್ದಾರೆ ರಾಜೇಶ್. ಸೊ ಆ ಮಕ್ಕಳೆಲ್ಲರೂ ನನ್ನನ್ನು ಆಂಟಿ ಅಂತಲೇ ಕರೆಯೋದು. ಆ್ಯಂಡ್ ಮುಂಚೆ ಏನಾಗೋದು, ಓ ಆಂಟಿ ಅಂತ ಕರಿಬೇಡಿಪ್ಪ ಅಂತೆಲ್ಲ ಬೇಜಾರು ಮಾಡ್ಕೊಂಡು. ಸೊ ನನಗೇನೂ ಇಲ್ಲ, ನಾನು ಅವ್ರ ತಾಯಂದ್ರು ಫ್ರೆಂಡ್ಸು. ಸೊ ಹಾಗಾಗಿ ಅವರೆಲ್ಲ ಆಂಟಿ ಅಂತಲೇ ಕರೀತಾರೆ. ಅದೇನೂ ಮಾಡೋಕ್ಕಾಗಲ್ಲ. ಸೊ ಐ ಹ್ಯಾವ್ ನೋ ಇನ್ಹಿಬಿಷನ್ಸ್. ಆ ಥರ ಏನೂ ನನ್ನ ಮನಸ್ಸಲ್ಲೇನೂ ಇದಿಲ್ಲ, ಬೇಜಾರೆಲ್ಲ ಆಗಲ್ಲ. ಸೊ ನಿಮಗೇನು ಕಂಫರ್ಟಬಲು ಅದು ಕರೀರಿ, ನೋ ಪ್ರಾಬ್ಲಮ್. ಅನು ಅಕ್ಕ, ಅನು ದೀದಿ, ಓಕೆ ಅದು ಹೆಂಗ್ ವಾಟ್ ಯಾ. ಸೊ ಇಂಡಸ್ಟ್ರಿನಲ್ಲಿ ತುಂಬಾ ಜನ ಅಕ್ಕ ಅಂತಾರೆ ಇವಾಗ, ಹಿತ ಇಂದ ಹಿಡ್ಕೊಂಡು ಲೈಕ್ ಲಾಟ್ ಆಫ್ ಪೀಪಲ್. ಸ್ಟಿಕ್ ಟು ಅನುದಿ. ಸರಿ, ಅನು ದೀದಿ ಅನುದಿ. ಖಂಡಿತ. ಅಂಡ್ ಅಂದದ ಹೆಣ್ಣಿಗೆ ಚಂದದ ಸೀರೆ ಅಂಸುಕಂ ಬೈ ರಾಮ್ ಕಡೆಯಿಂದ ಇದೊಂದು ಥ್ಯಾಂಕ್ ಯು ಸೋ ಸಾರಿ ಮಚ್. ಓಪನ್ ಮಾಡಿ ನೋಡ್ಬೋದು. ಅಂಸುಕಂ ಅಂದ್ರೆ ಏನರ್ಥ? ಅಂಸುಕಂ ಅಂದ್ರೆ ಸಾಂಸ್ಕ್ರಿಟ್ ಅಲ್ಲಿ ವಸ್ತ್ರ ಅಥವಾ ಸಾರಿ ಅಂತ. ಓ ಹೌದಾ? ಫಸ್ಟ್ ಟೈಮ್ ಐ ಹರ್ಡ್ ದಿಸ್. ಹಾ. ಓಕೆ, ಅಂಸುಕಂ. ಅಂಸುಕಂ. ಓಕೆ. ಓಪನ್ ಮಾಡಿ ನೋಡ್ಬೋದಾ? ಎಸ್ ನೋಡಿ. ಸ್ವೀಟ್. Colour ಹೆಣ್ಮಕ್ಳಿಗೆ ನೋಡಿ. ನಾನು ಮೊನ್ನೆ ಯಾರಿಗೋ ಹೇಳ್ತಿದ್ದೆ, ಯಾವ ಹೆಣ್ಮಗುಗೆ ಸೀರೆ ಇಷ್ಟ ಇಲ್ಲ ಹೇಳಿ ಅಂತ ಅಲ್ವಾ? ಹೌ ನೈಸ್, ಇಟ್ಸ್ ಸೋ ನೈಸ್ಲಿ ಪ್ಯಾಕ್. ನಂಗೆ ಬೇಜಾರಾಗ್ತಿದೆ ಇದು. ಹೌದಾ? ದಟ್ಸ್ ಬ್ಯೂಟಿಫುಲ್. ಹೌ ನೈಸ್, ವೆರಿ ನೈಸ್ ರಾಜೇಶ್, ಥ್ಯಾಂಕ್ ಯು ಸೋ ಮಚ್. ಮೈ ಅಂಸುಕಂ. ಎಸ್. ಪ್ರತಿ ಸಾರಿ So nice. ಅಂಸುಕಂ ಬೈ ರಾಮ್ ನಮ್ಮ ವೆಬ್ಸೈಟ್ ಅಲ್ಲಿ ಶಾಪ್ ಮಾಡಿದಾಗ ಹೌದಾ? ಇದರಲ್ಲಿ ಒಂದಷ್ಟು ಪರ್ಸೆಂಟೇಜ್ ನ ಗರ್ಲ್ ಚೈಲ್ಡ್ ಎಜುಕೇಶನ್ಗೆ ನಾವು ಡೊನೇಟ್ ಹೌ ಮಾಡ್ತೀವಿ. ಬ್ಯೂಟಿಫುಲ್, ವೆರಿ ನೈಸ್, ಸಚ್ ಎ ನೈಸ್ ಕಾಸ್. ಆ್ಯಂಡ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈ ಕಲರು ತುಂಬ ಚೆನ್ನಾಗಿದೆ. ನನ್ನ ಮೇಲೆ ಹೇಗೆ ಕಾಣುತ್ತೆ ಗೊತ್ತಿಲ್ಲ, ಬಟ್ ಐ ಆಮ್ ಶೋರ್ ಇಟ್ ಲುಕ್ ನೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಇಂಡಸ್ಟ್ರಿಗೆ 18ಗೆ ಬರ್ತೀರಾ. ಈಗ 46 ಕಾಲಿಟ್ಟಿದ್ರ. 18 ಈ ಕಾಲ್ ಇಟ್ಟಿಲ್ಲ, Okay. ಈಗ ನವೆಂಬರ್ ಮನೆ 46 ಆಗತ್ತೆ. ಏನ್ ನೀವು ವಯಸ್ಸು ಒಂದ್ ಸ್ವಲ್ಪ ಕಮ್ಮಿ ಹೇಳ ಅಂದ್ರೆ ನೀವೇ ನಾಟ್ ಇಟ್ ಆಲ್, ಐ ಆಮ್ ವೆರಿ ಪ್ರೌಡ್. wonderful. ಖುಷಿ ಆಗತ್ತಲ್ವಾ? ಒಂದೊಂದು ವರ್ಷ ಜಾಸ್ತಿ ಆಗ್ತಿದ್ದಂಗೆ ಬುದ್ಧಿ ಜಾಸ್ತಿ ಆಗ್ತಿದೆ. ನಾನು ಎಷ್ಟು ಬುದ್ಧಿವಂತೆ ಆಗ್ತಾ ಇದ್ದೀನಿ, ನನ್ನ ಸುತ್ತಮುತ್ತ ಇರೋರ ಬಗ್ಗೆ ಎಷ್ಟು ಚೆನ್ನಾಗಿ ಅರ್ಥ ಆಗ್ತಿದೆ ನನಗೆ ಅಂತ ಗೊತ್ತಾಗುತ್ತಲ್ಲ ರಾಜೇಶ್. ಸೊ ವಯಸ್ಸು ಅನ್ನೋದು ಯಾವಾಗಲೂ ಅಡ್ವಾಂಟೇಜೇನೆ, ಬಿಕಾಸ್ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. 20s ಅಪ್ಪ ಹಿಂಗಿದ್ವಾ ನಾವು, ಇಷ್ಟು ಪೆದ್ದುಗಳ ಥರ ಇದ್ವಾ ಅಂತ ಅನ್ಸುತ್ತೆ. ಆ್ಯಸ್ ಯು ಗ್ರೋ ಓಲ್ಡರ್ ಅಲ್ಲ, ಆ ವಿಸ್ಡಮ್ಮು ಬುದ್ಧಿ ಬೆಳೆಯೋದು ಐ ವ್ಯಾಲ್ಯೂ ಅ ಲಾಟ್. ಈಗ ನಾನು ರೇಡಿಯೋಗೆ 20 ವರ್ಷಕ್ಕೆ ಬಂದೆ. ವಿತ್ ಡ್ಯೂ ರೆಸ್ಪೆಕ್ಟ್, ಕನ್ನಡ ಸಿನಿಮಾದ ತುಂಬಾ ಎಲ್ಲಾ ಹೀರೋಯಿನ್ಸ್ ಆಲ್ಮೋಸ್ಟ್ ರೇಡಿಯೋಲಿ ಇಂಟರ್ವ್ಯೂ ಮಾಡಿದೀನಿ. ಸೊ ನಿಮ್ಮೊಬ್ಬರನ್ನ ರೇಡಿಯೋಲಿ ಯಾಕೆ ಇಂಟರ್ವ್ಯೂ ಮಾಡಲಿಲ್ಲ ನಂದು? ಎಲ್ಲಿ ನಾನ್ ಬರೋದು ರಾತ್ರಿ ಹೊತ್ತು, ನೀವು ಬರೋದು ಸ್ಟುಡಿಯೋಗೆ ಬೆಳಗ್ಗೆ ಓ ಹೊತ್ತು. ಅಲ್ವಾ? ಅಲ್ಲಿ ಬೇರೆ ಆರ್ಜೆಗಳ ಶೋಗೆಲ್ಲ ಬಂತು. ಕರೆಕ್ಟ್. ನೀವು ನಂಬಲ್ಲ, ನೀವು ಇನ್ಸ್ಟಾಗ್ರಾಮಲ್ಲಿ ಏನಾದ್ರು ನಾನು ಫಾಲೋ ಮಾಡ್ತಿದ್ರೆ, ರೀಸೆಂಟಾಗಿ ನಾನು 2025ಗೆ ನಾನು ಹುಟ್ಟಿದ ಬಗ್ಗೆ ನನಗೆ 40 ವರ್ಷ ತುಂಬಿದಾಗ ಐ ವಾಸ್ ಸೋ ಎಕ್ಸೈಟೆಡ್. ಅಯ್ಯೋ 40 ಆಗೋಯ್ತು ನನಗೆ ಅಂತ ಫುಲ್ ಖುಷಿ. ಖುಷಿ. ನನ್ಗೆ ಫುಲ್ ಖುಷಿ. ನನ್ನ ಗಂಡನ ಮೇಲೆ ಎಷ್ಟು ಪ್ರೆಷರ್ ಹಾಕ್ದೆ ಅಂದರೆ, ನಂಗೆ ಎಲ್ಲ ಥರ ಸರ್ಪ್ರೈಸಸ್ ಬೇಕು ನನ್ನ ಬರ್ಡೇಗೆ ಅಂತ. ರಘು ವೆಂಟ್ ಔಟ್ ಆಫ್ ಹಿಸ್ ವೇ ಟು ಮೇಕ್ ಮೈ 40th ಬರ್ಡೇ ಸ್ಪೆಷಲ್. ಆ್ಯಂಡ್ ಆವತ್ತು ನೀವು ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡಿದ್ರೆ ಯು ವುಡ್ ಹ್ಯಾವ್ ಸೀನ್, ನನಗೆ ಅಂತ ನಾನೇ ಒಂದು ಪತ್ರ ಬರ್ಕೊಂಡೆ ಗ್ರ್ಯಾಟಿಟ್ಯೂಡ್ ಬಗ್ಗೆ. ಈ 40 ವರ್ಷದಲ್ಲಿ ನನ್ನ ಜೀವನದ ಬಗ್ಗೆ ನಾನು ಏನೆಲ್ಲ ಅಪ್ರಿಷಿಯೇಟ್ ಮಾಡಿದ್ದೀನಿ, ಎಷ್ಟು ದೇವರಿಗೆ ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅನ್ನೋದ್ರ ಬಗ್ಗೆ ಒಂದು ನಾನು ಕೇಳ್ಬೋದಾ ಆ ಲೆಟರ್ ಏನಿತ್ತು ಅಂತ? ಕರೆಕ್ಟಾಗಿ ಕಂಟೆಂಟ್ ನಾಪ್ಕ ಇಲ್ಲ. ಬೇಸಿಕಲಿ ಗ್ರ್ಯಾಟಿಟ್ಯೂಡ್. ನಾನು 40 ವರ್ಷದಲ್ಲಿ ಅನ್ನಪೂರ್ಣ ಆಗಿ ಹುಟ್ಟಿ ಮನೆಯಲ್ಲಿ ನನ್ನ ತಂದೆ ತಾಯಿ ನಮ್ಮಣ್ಣ, ಅದಾದಮೇಲೆ ಅನುಪ್ರಭಾಕರ್ ಆಗಿ ಜನ್ಮ ತಗೊಂಡು ಕನ್ನಡಿಗರ ಹೃದಯದಲ್ಲಿ ಇವತ್ತಿಗೂ ನನಗೊಂದು ಸ್ಥಾನ ಇದೆ ಅಂದರೆ ಅದು ನಿಜವಾಗ್ಲೂ ನನ್ನ ಸೌಭಾಗ್ಯ.
ನನ್ನ ತಂದೆ ತಾಯಿ ಮಾಡಿದ್ದು ಒಳ್ಳೆ ಕೆಲಸಗಳು, ಅವರ ಪುಣ್ಯ ನನಗೆ ಅದು ಅದರ ಫಲ ಸಿಗ್ತದೆ ಅಂತ ನನ್ನ ಅನಿಸಿಕೆ. ಸೊ ಅದೆಲ್ಲನೂ ಐ ಹ್ಯಾಡ್ ರಿಟನ್. ಆ್ಯಂಡ್ ರಘುನ್ ಮೀಟ್ ಮಾಡಿದ್ದು, ನಂದನ ಹುಟ್ಟಿದ್ದು ಎಲ್ಲನೂ. ಸೊ ನಾನು 40 ವರ್ಷ ಹಿಂತಿರುಗಿ ನೋಡಿದಾಗ ಅಪ್ಪ ಇಷ್ಟೆಲ್ಲ ಆಗಿದೆ ನನ್ನ ಜೀವನದಲ್ಲಿ, ಇಷ್ಟೆಲ್ಲ ಖುಷಿ ಕೊಟ್ಟಿದ್ದಾನೆ ದೇವರು ಅನ್ನೋದೊಂದು ಗ್ರ್ಯಾಟಿಟ್ಯೂಡಿಂದ ಆ ಪತ್ರವನ್ನು ಬರೆದಿದ್ದೆ. ಸೊ ಇತ್ತೀಚೆಗೆ ಮತ್ತೆ ನಾನು 45 ತುಂಬಿದಾಗ 45 ಅಂತ ಒಂದು ಬಲೂನ್ ಇಟ್ಕೊಂಡು ನಾನು ಕೇಕ್ ಕಟ್ ಮಾಡಿದೆ. ಅದಾದ್ಮೇಲೆ ಎಷ್ಟು ಜನ ನನಗೆ ಫೋನ್ ಮಾಡಿದ್ರು ಗೊತ್ತಾ ರಾಜೇಶ್, ಕೆಲಸ ಎಲ್ಲ ಮಾಡೋಕ್ಕೆ ನಿನಗೆ 45 ಅಂತ ಊರಿಗೆಲ್ಲ ಹೇಳ್ಕೊಬೇಕಾ, ಯಾಕೆ ಇಟ್ಕೊಂಡಿದ್ಯಾ ಆ ಬಲೂನ್ನ, ಏನೋ ಡಿಲೀಟ್ ಮಾಡು ಪೋಸ್ಟ್ನ, ಹಂಗೆ ಹಿಂಗೆ. ಐ ಸೆಡ್ 45 ಹಾಗೆ ಆಯ್ತಂತೆ. ಅದನ್ನ ಏನು ನಾನು ಅದ್ರಲ್ಲಿ ಮುಚ್ಚಿಡೋ ಅಂಥದ್ದು, ಲೈಕ್ ಐ ಸೆಡ್, ನಾ ತುಂಬ ಹೆಮ್ಮೆ ಪಡುವಂಥ ವಿಷಯ ಅದು. ನಾನು 21ಕ್ಕೆ ಹೆಂಗಿದ್ದೆ, 45ಕ್ಕೆ ಹೆಂಗಿದ್ದೀನಿ ಅನ್ನೋದು, ಆ ಗ್ರೋತ್ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ಯಾವ ಥರದ ಒಂದು ಮುಜುಗರನೂ ಇಲ್ಲ. ಬಟ್ ತುಂಬ ಜನ ಹೇಳಿದ್ದುಂಟು, ಮೆಸೇಜ್ಗಳು ಮಾಡಿದ್ರು, ಫೋನ್ಗಳು ಮಾಡಿದ್ರು ಸ್ವಲ್ಪ ಜನ, ವಾಟ್ ಈಸ್ ರಾಂಗ್ ವಿತ್ ಯು, ಎನಿಬಡಿ ವಿಲ್ ಪುಟ್ 45 ಅಂತ, ಯು ಶುಡ್ ಹ್ಯಾವ್ ಸುಮ್ಮನೆ ಒಂದು 25 ಅಂತ ಇಟ್ಕೊಂಡು ಮಾಡಬಾರ್ದಿತ್ತಾ ಅಂತೆ. ಲೈಕ್ ಓಕೆ, ನಾನು ಇವಾಗ ಕೆಲಸ ಶುರು ಮಾಡಿ 27 ವರ್ಷ ಆಯಿತು ರಾಜು. ಇನ್ನು ನೀವೇ ಹೇಳ್ದಂಗೆ 18 ವರ್ಷ ಕೆಲಸ ಶುರು ಮಾಡಿದೆ, ಅಲ್ಲಿಗೆ 27 ಸೇರಿಸಿದ್ರೆ ಎಷ್ಟಾಯ್ತಪ್ಪ? 18 ಪ್ಲಸ್ 27 ಎಷ್ಟಾಯ್ತು? 41. 41 ಹೆಂಗಾಗುತ್ತೆ? 18 ಪ್ಲಸ್ 27 37 ನನ್ನ ಮ್ಯಾಥು ಹೋಪ್ಲೆಸ್. ಅಯ್ಯೋ 45 ಲಿಟ್ರಲಿ ಇವ್ರು ನನ್ನ ಟ್ರೋಲ್ ಮಾಡ್ತಿದ್ದಾರೆ, Yeah. ಮ್ಯಾಥಮೆಟಿಕ್ಸ್. ಎಕ್ಸಾಕ್ಟ್ಲಿ 45. ಸೊ ಹೌ ಕ್ಯಾನ್ ಐ ಲೈ ಅಬೌಟ್ ಮೈ ಏಜ್? ಲೆಟ್ಸ್ ಗೆಟ್ ಇನ್ ಟು ಯುವರ್ ಚೈಲ್ಡ್ಹುಡ್. ಎಲ್ಲಿನವರು ನೀವು? ಪ್ರಾಪರು ಯಾವ ಊರು? ಅಪ್ಪ ಇಸ್ ಬೇಸಿಕಲಿ ಮಂಗಳೂರಿನವರು, ಮೂಡ್ಬಿದ್ರೆ ಹತ್ರ ಅಶ್ವತ್ಪುರ ಅಂತ ಒಂದು ಊರಿದೆ. ಅಪ್ಪ ಅಲ್ಲಿಯವರು. ಬಟ್ ಅವರು ಬೆಳೆದಿದ್ದೆಲ್ಲ ಹುಬ್ಳಿ ಧಾರವಾಡಲ್ಲಿ. ಧಾರವಾಡಲ್ಲಿ ನನ್ನ ತಾತ ಅವರ ಹೋಟ್ಲ್ ಇತ್ತು, ನನ್ನ ಅಜ್ಜ, ನನ್ನ ತಂದೆಯವರ ತಂದೆ. ಸೊ ಅಜ್ಜನ ಹೋಟ್ಲಲ್ಲಿ ಗಾಂಧಿ ಚೌಕ್ ಅಂತಿದೆ ಧಾರವಾಡಲ್ಲಿ, ಅಲ್ಲಿ ಹೋಟ್ಲಿತ್ತು. ಸೊ ಅಪ್ಪ ಬೆಳೆದಿದ್ದೆಲ್ಲ ಬಾಸಲ್ ಮಿಷನ್ ಅಂತ ಒಂದು ಸ್ಕೂಲ್ ಇದೆ ಧಾರವಾಡಲ್ಲಿ. ಐ ಥಿಂಕ್ ಗಿರೀಶ್ ಕಾರ್ನಾಡ್ ಅವರಿಂದ ಹಿಡಿದು ಎಲ್ಲರೂ ಅಲ್ಲೇ ಓದಿರೋದು, ಸುಧಾಮೂರ್ತಿ ಅವರು ಎಲ್ಲ. ಸೊ ಅಪ್ಪನೂ ಅಲ್ಲೇ ಓದಿದ್ದು. ಬಟ್ ಅದಾದಮೇಲೆ ಕೆಲಸಕ್ಕೆ ಅಂತ ಹಿ ಕೇಮ್ ಟು ಬ್ಯಾಂಗ್ಳೂರ್. ಸೊ ಇಲ್ಲಿ ಅವರು ಕಿರ್ಲೋಸ್ಕರ್ ಅಂತ ಕಂಪನಿ ಫಸ್ಟ್ ಸೇರಿಕೊಂಡು ಅಲ್ಲ ಅಮ್ಮನ ಭೇಟಿಯಾಗಿದ್ದು. ನಮ್ಮಮ್ಮ ಬೇಸಿಕಲಿ ತೆಲುಗು ಸ್ಪೀಕಿಂಗ್, ಬಟ್ ಬೆಂಗಳೂರಿನವರೇ, ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲೇ. ನನ್ನ ತಾತ ಭದ್ರಾವತಿ ಸ್ಟೀಲ್ ವರ್ಕ್ಸ್ ಅಂತ ಒಂದು ಕಂಪನಿ ಅಲ್ಲಿ ಕೆಲಸ ಮಾಡೋರು. ಎಸ್, ಅಲ್ಲಿಂದ ಬೆಂಗಳೂರಲ್ಲೇ ನಮ್ಮಮ್ಮ ಹುಟ್ಟು ಬೆಳೆದು ಓದಿದ್ದು ಎಲ್ಲ. ಕಿರ್ಲೋಸ್ಕರಲ್ಲಿ ನನ್ನ ತಂದೆ ತಾಯಿ ಭೇಟಿಯಾಗಿ ನಮ್ಮ ತಂದೆಗೆ ಲವ್ ಇಟ್ ಫಸ್ಟ್ ಸೈಟ್ ಆಗಿ ನಮ್ಮಮ್ಮನ ಮದುವೆ ಆಗಿದ್ದು. ಸೊ ನಾನು ಒಂಥರ ಮಿಕ್ಸ್ಚರ್ ಆಫ್ ಮಂಗಳೂರು, ಉತ್ತರ ಕರ್ನಾಟಕ, ಬೆಂಗಳೂರು ಎಲ್ಲ ಮಿಕ್ಸ್ಚರ್. ಆಲ್ಮೋಸ್ಟ್ ಇಡೀ ಇಂಡಿಯಾ. ಎಸ್. ಅದಾದ್ಮೇಲೆ ರಘು ಅವ್ರನ್ನ ಮದುವೆ ಆದ್ಮೇಲೆ ಈಗ ಅವರು ಹಿಂಗೆ ಕಾಂಬಿನೇಷನ್ನು. ನನ್ನ ಮಾವನವರು ಬೆಂಗಾಲಿ, ನನ್ನ ಅತ್ತೆಯವರು ನಾಯ್ಡು, ತೆಲುಗು ನಾಯ್ಡು. ಬಟ್ ಅವರು ಎಲ್ಲ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ರು. ಸೊ ಅವರು ಮದುವೆ ಆಗಿ, ರಘು ಹ್ಯಾಸ್ ಆಲ್ವೇಸ್ ಸ್ಪೋಕನ್ ಬೆಂಗಾಲಿ ಟು ಹಿಸ್ ಡ್ಯಾಡ್, ಆಲ್ವೇಸ್ ಸ್ಪೋಕನ್ ತೆಲುಗು ಟು ಹಿಸ್ ಮದರ್. ಆ್ಯಂಡ್ ನನ್ನ ಜೊತೆ ಬರೀ ಕನ್ನಡ, ನನ್ನ ಮಗಳು ನಾನು. ಸೊ ನನ್ನ ಮಗಳನ್ನ ಕೇಳಿದ್ರೆ ಅವಳು ಆ್ಯಕ್ಚುಲ್ ನೀವು ಹೇಳ್ದಂಗೆ ಯೂನಿಟಿ ಇನ್ ಡೈವರ್ಸಿಟಿ ಅಂತಾರಲ್ಲ, ಅದಕ್ಕೆ ಕರೆಕ್ಟಾಗಿ ನನ್ನ ಮಗಳು ಐಡೆಂಟಿಟಿ ಅಂದರೆ ಶೀಸ್ ಎನ್ ಇಂಡಿಯನ್, ಎಲ್ಲ ಮಿಕ್ಸ್ಚರ್. ವಂಡರ್ಫುಲ್. ಎಸ್. ನಿಮ್ ಚೈಲ್ಡ್ಹುಡ್ ಮೆಮೊರೀಸ್ ಅಂದ್ರೆ ಎಲ್ಲಿ? ಮಂಗಳೂರಲ್ಲಿ ಜಾಸ್ತಿ ಕಾಲ ಇಲ್ಲ ಕಳೆದಿದ್ದ? ಮಂಗಳೂರಲ್ಲಿ ನಾವು ಅಷ್ಟು ಕನೆಕ್ಷನೇ ಇರಲಿಲ್ಲ ರಾಜೇಶ್. ಅಪ್ಪ ಆಲ್ರೆಡಿ ಇಲ್ಲಿ BHEL ಅಂತ ಒಂದು ಪಬ್ಲಿಕ್ ಸೆಕ್ಟರ್ ಇದೆ, ಅಲ್ಲಿ ಕೆಲಸ ಮಾಡೋರು. ಸೊ ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನನ್ನ ಕಸಿನ್ಸ್ ಎಲ್ಲರೂ ಬೆಂಗಳೂರೇನೆ. ನಮ್ಮ ಅಜ್ಜಿಯವರು ತುಂಬ ಟ್ರೈ ಮಾಡಿದ್ರು. ನನ್ನ ತಂದೆಯವ್ರ ತಾಯಿ ಶಾರದಾಬಾಯಿ ಅಂತ ಅವ್ರ ಹೆಸರು. ಶಿ ಟ್ರೈಡ್ ಅ ಲಾಟ್, ಸ್ವಲ್ಪ ತುಳು ಕಲ್ತ್ಕೊಳ್ರೆ ಅಂತ. ಬಟ್ ಯಾರೂ ಮಾತಾಡ್ತಾ ಇರಲಿಲ್ಲ ಇಲ್ಲಿ, ಮನೇಲಿ ಯಾರೂ ಮಾತಾಡ್ತಾ ಇರಲಿಲ್ಲ. ನನ್ನ ತಂದೆ ತಾಯಿ ಇಬ್ಬರು ಕನ್ನಡನೇ ಮಾತಾಡೋರು. ಸೊ ಹಾಗಾಗಿ ನಾವು ಯಾರೂ ಒಂದು ಕಲಿಯೋ ಒಂದು ಸಂದರ್ಭನೇ ಬರಲಿಲ್ಲ. ಅವ್ರು ಎಷ್ಟು ಹೇಳಿದ್ರು. ಇವಾಗ 45ರಲ್ಲಿ ರಿಪೆಂಟ್ ಆಗದೆ, ಅಜ್ಜಿ ಇಂದ ಕಲ್ತ್ಕೊಂಡ್ಬಿಟ್ಟಿದ್ರೆ ಇನ್ನೂ ಒಂದು ಭಾಷೆ ಬಂದಿರೋದಲ್ಲ ಅಂತ. ತುಳು ಒಂದು ಸಿನಿಮಾ ಮಾಡ್ಬೋದಿತ್ತು. ಅಲ್ಲ, ಜನರಲಿ ನಮ್ಮ ರೂಟ್ಸ್ ಎಲ್ಲಿಂದ ಇದೆ, ನಮ್ಮ ಕಲ್ಚರ್, ನಮ್ಮ ಇದು, ಅದನ್ನ ಫಾಲೋ ಮಾಡೋಕೆ. ಯಾಕಂದ್ರೆ ಮಂಗಳೂರಿನ ರಕ್ತ ನನ್ನಲ್ಲಿದೆ. ಕೊಬ್ಬರಿ ಎಣ್ಣೆ, ಹಲಸಿನಕಾಯಿ, ಹಲಸಿನ ಹಣ್ಣು ಎಲ್ಲ, ಆಲ್ ದಟ್ ಇಸ್ ದೇರ್. ಮಿಡಿ ಉಪ್ಪಿನಕಾಯಿ, ಅದೆಲ್ಲ ನಾನು ತಿನ್ಕೊಂಡು ನಾನು ಬೆಳೆದಂಥ ನನ್ನ ಚೈಲ್ಡ್ಹುಡ್ ಅದು. ಸೊ ಅದೆಲ್ಲ ನನ್ನ ಕೋರ್ ಮೆಮರೀಸ್, ನನ್ನ ಜೀನ್ಸಲ್ಲಿರೋ ಅಂಥದ್ದು. ಬಟ್ ಭಾಷೆ ಕಲೀಲಿಲ್ವಲ್ಲ ಅನ್ನೋದೊಂದು ಬೇಜಾರು. ಇವತ್ತಿಗೆ
ತಲೆ ಚಚ್ಕೊಳ್ಳೋ ಥರ ಅನ್ಸುತ್ತೆ. ಅಯ್ಯೋ! ಕಲ್ಸ್ಬಿಟ್ಟಿದ್ರೆ ಚೆನ್ನಾಗಿರೋದಲ್ಲ. ಅಂಡ್ ಎಷ್ಟೋ ವರ್ಷ ಆಕ್ಚುಲಿ ನಾನು ಯಾವುದೋ ನಿಮ್ದು ಒಂದು ಇಂಟರ್ವ್ಯೂನೋ ಎಲ್ಲೋ ಒಂದು ಪೇಪರಲ್ಲಿ ಓದೋ ತನಕ ಕೂಡ ನಾನಲ್ಲ ತುಂಬಾ ಜನ ಅನ್ಕೊಂಡಿದ್ದು ನೀವು ಟೈಗರ್ ಪ್ರಭಾಕರ್ ಅವ್ರ ಮಗಳು ಅಂತ. ಅಲ್ವಾ? ಅಯ್ಯೋ ರಾಮ! ನಾನು ಇತ್ತೀಚೆಗೆ ವಿನೋದ್ ಪ್ರಭಾಕರ್ ಅವ್ರಿಗೊಂದು ಪ್ರಶಸ್ತಿ ಕೊಟ್ಟೆ. ಸೊ ಐ ವಾಸ್ ಟೆಲ್ಲಿಂಗ್, ಯಾವಾಗಲೂ ಕೇಳ್ತಾರೆ, ನಿಮ್ಮ ಬ್ರದರ್ ಚೆನ್ನಾಗಿದ್ದಾರಾ? ನಿಮ್ಮ ಬ್ರದರ್ ನನಗೆ ಫಸ್ಟ್ ಗೊತ್ತಾಗ್ತಾ ಇರಲಿಲ್ಲ ರಾಜೇಶ್. ನಮ್ಮ ಅಣ್ಣ ನಮ್ಮಪ್ಪ ಇಬ್ರಿಗೂ ಇಂಡಸ್ಟ್ರಿದು ಯಾವುದೇ ಥರದ ಕನೆಕ್ಷನ್ ಇಲ್ಲ. ನನ್ನ ತಾಯಿ ಫುಲ್ ಅವ್ರ ಫ್ಯಾಮಿಲಿ ಫುಲ್ಲು ಇಂಡಸ್ಟ್ರಿನಲ್ಲೇ. ಸೊ ಯಾರ ಬಗ್ಗೆ ಕೇಳ್ತಿದ್ದಾರೆ ಅಂತ ಆಮೇಲೆ, ಬಿಕಾಸ್ ನನಗೂ ಒಬ್ಬ ಅಣ್ಣ ಇರೋದ್ರಿಂದ ಐ ಯೂಸ್ ಟು ಗೆಟ್ ಕನ್ಫ್ಯೂಸ್ಡ್. ಆಮೇಲೆ ರಿಯಲೈಸ್ ಆಯಿತು, ಓ, ಯಾಕಂದರೆ ಸುಮಾರು ಜನಕ್ಕೆ ನಾನು ಇಂಡಸ್ಟ್ರಿಗೆ ಬಂದಿದ್ದೇ ಗಾಯತ್ರಿ ಪ್ರಭಾಕರ್ ಅವರ ಮಗಳು ಅನ್ನೋ ಒಂದು ಏನು ಆ ಒಂದು ಐಡೆಂಟಿಫಿಕೇಶನ್ ಇಟ್ಕೊಂಡೇ ಬಂದೆ ಅಲ್ಲ. ಸೊ ಹಾಗಾಗಿ ಇನಿಷಿಯಲ್ ಆಗಿ ತುಂಬ ಜನ ರೀಸೆಂಟ್ ಆಗ್ಲೂ ಯಾರೋ ಹೇಳಿದ್ರು, ಮೇಡಮ್ ನಾನು ನೀವು ತಂದೆ ಅವ್ರ ದೊಡ್ಡ ಫ್ಯಾನ್ ಮೇಡಮ್. ಹೌದಾ? ಓಕೆ, ಥ್ಯಾಂಕ್ ಯು. ಯಾಕಂದರೆ ಎಕ್ಸ್ಪ್ಲೇನ್ ಮಾಡಿ ಮಾಡಿ ಸಾಕಾಯ್ತು ನನಗೂ. ಸೊ ನಾನು ಮೊನ್ನೆ ವಿನೋದ್ ನಾನು ಅದೇ ಅಂದ್ವಿ ಸ್ಟೇಜ್ ಮೇಲೆ, ಅವ್ರಿಗೆ ಪ್ರಶಸ್ತಿ ಕೊಟ್ಟೆ. ಅವರು ರೀಸೆಂಟಾಗಿ ಮಾದೇವನ ಯಾವುದೋ ಸಿನಿಮಾ ಹಿ ಒನ್ ಅವಾರ್ಡ್. ಸೊ ಅದು ನನ್ನ ಕೈಲೇ ಕೊಡ್ಸಿದ್ರು. ಅವಾಗ ಹೇಳಿದೆ, ನಾನು 27 ವರ್ಷದಿಂದ ಅದನ್ನೇ ಕೇಳ್ತಾ ಇದ್ದೀನಿ, ವಿನೋದ್ ಅವ್ರು ನನ್ನ ಬ್ರದರಾ, ಟೈಗರ್ ಪ್ರಭಾಕರ್ ಅವ್ರು ನಿಮ್ಮ ತಂದೆನಾ ಅಂತ. ಸೊ ನಾನು ಹೇಳಿದೆ, ನನ್ನ ಬ್ರದರ್ಗೆ ಇವತ್ತು ಅವಾರ್ಡ್ ಕೊಡ್ತಾ ಇದ್ದೀನಿ ಅನ್ನೋ ಖುಷಿಲಿ ನಾನು ಕೊಡ್ತಾ ಇದ್ದೀನಿ ಅಂತ. ಹಿ ಆಲ್ಸೋ ಸೆಡ್ ದ ಸೇಮ್ ಥಿಂಗ್. ನಂಗೆ ಇಬ್ಬರು ಅಕ್ಕಂದ್ರಿದ್ದಾರೆ, ಯಾವಾಗಲೂ ನನ್ನ ಕೇಳೋರು, ನಿಮ್ಮ ಅಕ್ಕ ಚೆನ್ನಾಗಿದ್ದಾರಾ, ನಿಮ್ಮ ಅಕ್ಕ ಚೆನ್ನಾಗಿದ್ದಾರಾ ಅಂತ. ಸೊ ನನಗೂ ಅದೇ ಎಕ್ಸ್ಪೀರಿಯನ್ಸು. ಸೊ ಟುಡೇ ಐ ಆಮ್ ಕ್ಲೇಮಿಂಗ್ ಅನು ಮೇಡಮ್ ನನ್ನ ಅಕ್ಕ ಅಂತ ಸ್ಟೇಜ್ ಮೇಲೆ ನಾನು ಇದು ಮಾಡ್ತಾ ಇದ್ದೀನಿ. ಸೊ ಆ ರೀತಿ. ಬಟ್ ಟೈಗರ್ ಪ್ರಭಾಕರ್ ಅವ್ರು ನನ್ನ ತಂದೆ ಅಲ್ಲ, ನನ್ನ ತಂದೆ MV ಪ್ರಭಾಕರ್ ಅಂತ. ಅವ್ರಿಗೂ ಚಿತ್ರರಂಗಕ್ಕೂ ಯಾವ ಥರದ ಸಂಬಂಧನೂ ಇಲ್ಲ. ಅವರೊಂದು ಪಬ್ಲಿಕ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿದ್ರು. ಸೊ ಅಷ್ಟೇನೆ. ದಟ್ ಇಸ್ ದ ಫೋಟೋ ನೋಡಿದ್ದಾರೆ, ಅಪ್ಪನ ಫೋಟೋ. ಇವಾಗ ನೀವು ಇಂಟರ್ನೆಟ್ ತೆಗೆದ್ರೆ ಅನು ಪ್ರಭಾಕರ್ ಫ್ಯಾಮಿಲಿ ಅಥವಾ ತಂದೆ ತಾಯಿ ಅಂತ ನೋಡಿದ್ರೆ ಅಪ್ಪನ ಫೋಟೋ ಇದೆ. ಬಟ್ ಸ್ಟಿಲ್ ಜನ ನನಗೆ ಟೈಗರ್ ಪ್ರಭಾಕರ್ ನಿಮ್ಮ ತಂದೆನಾ ಅಂತ ಕೇಳ್ತಾರೆ ರಾಜೇಶ್. ಆಕ್ಚುಲಿ ಈಗ ನಿಮ್ಮ ಫ್ಯಾಮಿಲಿ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಅಣ್ಣ ಎಲ್ಲ ಇದ್ರು ಕೂಡ ನಿಮ್ಮ ಫ್ಯಾಮಿಲಿ ರಿಯಲ್ ಆಗಿ ಅಂದ್ರೆ ನಿಜವಾದಂತ ಸೆಲೆಬ್ರಿಟಿ, ಹೊರಗಡೆ ಆ ಪಬ್ಲಿಕ್ ಫೇಮ್ ಆಗಲಿ, ಪ್ರೆಸ್ ಇಂಟರ್ವ್ಯೂಸ್, ಆ ಮೀಡಿಯಾ ಅಟೆನ್ಷನ್ ಎಲ್ಲ ಸಿಗ್ತಿದ್ದಂತ ಈ ಮೊದಲ ವ್ಯಕ್ತಿ ಅಂದ್ರೆ ನಿಮ್ಮ ತಾಯಿ. ಎಕ್ಸಾಕ್ಟ್ಲಿ. ಅಫ್ಕೋರ್ಸ್ ಈಸ್ ಎ ವೆಟರ್, ಏನಂತ ಹೇಳ್ಬೇಕು, ಲೆಜೆಂಡ್ ಡೆಫಿನೆಟ್ಲಿ. ಅಂದ್ರೆ ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್ ಅನ್ಬೋದು, ಅಥವಾ ಎಂತ ಅದ್ಭುತವಾದಂತ ಕಂಠದಾನ ಕಲಾವಿದ ಕೂಡ. ಹೌದು. ನಿಮಗೆ ಅಮ್ಮ ಇಷ್ಟು ಫೇಮಸ್ಸು, ಅಥವಾ ಅಮ್ಮನ್ ಟಿವಿಗಳಲ್ಲಿ ಆಲ್ಮೋಸ್ಟ್ ತುಂಬಾ ಜನ ದೊಡ್ಡ ದೊಡ್ಡ ಹೀರೋಯಿನ್ಸ್ಗೆಲ್ಲ ಅವ್ರು ವಾಯ್ಸ್ ಕೊಡ್ತಿದ್ರು. ಇವತ್ತಿಗೂ ಅವರು ಪ್ರಾಯದಿಂದ ಶುರು ಮಾಡಿದ್ದು. ಮಹಾಲಕ್ಷ್ಮಿ ಅಮ್ಮ, ಗೀತಾ ಮೇಡಮ್, ರೀಸೆಂಟಾಗಿ ಗೀತಾ ಮೇಡಮ್ ಯಾವುದೋ ಒಂದು ಸಿನಿಮಾ ಮಾಡಿದಾರಂತೆ. ಶಿ ಇಸ್ ಕಾಲ್ಡ್ ಗಾಯತ್ರಿ ಅವ್ರ ಕೈಲೇ ಡಬ್ ಮಾಡಿಸ್ಬೇಕು ನನಗೆ ಅಂತ. ಶೀಸ್ ಅಮ್ಮ ಅದಕ್ಕೆ ಡಬ್ಬಿಂಗ್ ಹೋಗ್ತಿದ್ದಾರೆ. ಇವತ್ತಿಗೂ ಅಷ್ಟೇ ಗೀತಾ ಅವರು, ನಾನೊಂದ್ಸರಿ ಮೇಡಮ್ನ ಏರ್ಪೋರ್ಟಲ್ಲಿ ಮೀಟ್ ಮಾಡಿದೆ, ಹೋಗಿ ಮಾತಾಡಿಸ್ದೆ. ನಾನು ನೋಡಿದ ತಕ್ಷಣ ಗಾಯತ್ರೀಸ್ ಡಾಟರ್ನೋ ಅಂತ. ಯಾಕಂದರೆ ಅವರು ಮಾಧವಿ ಅವರು, ಅಂಬಿಕಾ ಅವರು, ಗೀತಾ ಅವರು, ಮಹಾಲಕ್ಷ್ಮಿ ಅವರು, ಎಲ್ಲರಿಗೂ ಅಮ್ಮಂದೇ ವಾಯ್ಸ್. ಸೊ ಅವರೆಲ್ಲ ನನ್ನನ್ನು ಗುರ್ತಿಡಿಯೋದೇ ಗಾಯತ್ರಿ ಮಗಳು ಅಂತಾನೆ. ಅಲ್ಲ, ಈಗ ನೀವು ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಗೆ ಹೋದಾಗಲಿ ಅಥವಾ ಯಾರಾದ್ರೂ ನೀವು ಆದ್ರೆ ಗಾಯತ್ರಿ ಪ್ರಭಾಕರ್ ಅವ್ರ ಮಗಳು ಹೇಗಿತ್ತು ಅಂತನಾ? ಸಿ, ಒನ್ ಥಿಂಗ್ ನನಗೆ ತುಂಬ ಸ್ಟ್ರಾಂಗ್ ಮೆಮರಿ ಇರೋದು ರಾಜೇಶ್, ನನ್ನ ತಂದೆ ಹೇಳಿದ್ನಲ್ಲ BHL ಅಲ್ಲಿ ಕೆಲಸ ಮಾಡೋರು, ನಾವು ಒಂದು ಅಪಾರ್ಟ್ಮೆಂಟಲ್ಲಿದ್ವಿ. ವೇರ್ ಅಪ್ಪನ ಎಲ್ಲ ಆಫೀಸರ್ಸ್ ಎಲ್ಲ ಒಂದು ಅಪಾರ್ಟ್ಮೆಂಟಲ್ಲಿ ಅರೌಂಡ್ 60-68 ಮನೆ ಇತ್ತು. ಸೊ ನಾ ಬೆಳೆದಿದ್ದು ಅಲ್ಲೇ. ನನಗೆ 1 ವರ್ಷ ಇದ್ದಾಗ ಅಲ್ಲಿ ಹೋಗಿದ್ದು. ಕಡೆಗೆ ಅಪ್ಪ ನಂದಿನಿ ಲೇಔಟಲ್ಲಿ ಅಪ್ಪ ಅಮ್ಮ ಮನೆ ಕಟ್ಸಿದ್ಮೇಲೆ ವಿ ಮೂವ್ ದೇರ್. ಆವಾಗ ನನಗೆ ಆಲ್ಮೋಸ್ಟ್ 18 ವರ್ಷ, ಜಸ್ಟ್ ಬಿಫೋರ್ ಐ ಡಿಡ್ ಹೃದಯ. ಸೊ ನನ್ನ ಜೀವನ ಪೂರ್ತಿ ಆ ಅಪಾರ್ಟ್ಮೆಂಟಲ್ಲೇ ಕಳೆದಿರೋದು ನಾನು. ಆವಾಗ ಅಲ್ಲಿ ಅಪ್ಪನ ಕೊಲೀಗ್ಸ್ ಎಲ್ಲ ಇದ್ದರು. ಅಷ್ಟು ಗ್ರೂಪಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ದು ನಮ್ಮಮ್ಮ ಒಬ್ಬರೇ, ಎಲ್ಲ ಹೌಸ್ ವೈಫ್ಸ್. ಓಕೆ. ಸೊ ನನಗೆ ಆ ಸ್ಟ್ರಾಂಗ್ ಮೆಮರಿ ಇರೋದು ಅಂದರೆ, ಹೆಂಗಸರು ಕೆಲಸ ಮಾಡ್ತಾರೆ, ಇವರೆಲ್ಲ ಮನೇಲಿ ಯಾಕೆ ಕೂತ್ಕೋತಾರೆ, ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾರಲ್ಲ ಅನ್ನೋದು ನನ್ನ ತಲೆನಲ್ಲಿ. ಆ್ಯಂಡ್ ಒಂದು ಅಕ್ಸೆಪ್ಟೆನ್ಸ್. ಐ ನೋ ಅಮ್ಮ ಶೂಟಿಂಗ್ ಹೋಗ್ತಾರೆ, ಡಬ್ಬಿಂಗ್ ಹೋಗ್ತಾರೆ, ನನಗೆ ಗೊತ್ತು, ಅದು ಇಟ್ಸ್ ಫೈನ್. ಸೊ ನನ್ನ ಗ್ರೋಯಿಂಗ್ ಅಪ್ ಇಯರ್ಸಲ್ಲಿ ತುಂಬ ಮುಖ್ಯವಾದ ಪಾತ್ರ ಅಂದರೆ ನನ್ನ ತಂದೆದು. ನನ್ನ ಪೇರೆಂಟ್ ಟೀಚರ್ ಮೀಟಿಂಗ್ ಇರಲಿ, ಸ್ಕೂಲಲ್ಲಿ ಏನಾದರೂ ಇದಿರಲಿ, ಎಲ್ಲದಕ್ಕೂ ಅಪ್ಪನೇ ಬರೋರು. ಬೆಳಗ್ಗೆ ಅಪ್ಪನೇ ಡ್ರಾಪ್ ಮಾಡೋರು ಸ್ಕೂಲ್ಗೆ, ಸಂಜೆ ಅಪ್ಪನೇ ಸ್ಕೂಲಿಂದ ಕರ್ಕೊಂಬರೋರು. ಇಲ್ಲ ಅಪ್ಪ ಇಲ್ಲ ಅಂದ್ರೂ ನಾನು ಸ್ಕೂಲಿಂದ ಬಂದು ಒಂದು ಲೇಡಿ ಇದ್ದರು ನಮ್ಮ ಮನೇಲಿ, ಅಮ್ಮ ನಮ್ಮ ಅಣ್ಣನ ನನ್ನ ನೋಡಿಕೊಂಡು ಅಡುಗೆಗೆಲ್ಲ ಹೆಲ್ಪ್ ಮಾಡಿಕೊಂಡು ಎಲ್ಲ. ಸೊ ಶಿ ವಾಸ್ ದೇರ್. ಸೊ ವೆಂಕಟಮ್ಮ ಇರೋರು. ವೆಂಕಟಮ್ಮ ಬಂದು ನನ್ನ ಸ್ಕೂಲಿಂದ ಬಂದು ಇದು ಮಾಡೋ ಅಷ್ಟರಲ್ಲಿ ಅಪ್ಪ ಬಂದ್ಬಿಡೋರು. ಸೊ ಅಮ್ಮ ವಾಸ್ ಅ ವೆರಿ ರೇರ್ ಪ್ರೆಸೆನ್ಸ್ ಇನ್ ದ ಹೌಸ್. ಅಮ್ಮ ಇದ್ದರೆ ಅದೊಂದು ಸ್ಪೆಷಲ್. ಅಯ್ಯೋ ಅಮ್ಮ ಇದ್ದಾರೆ ಅಂತ ಕ್ಲಿಂಗಿ ನಾನು ಅಮ್ಮಗೆ ತುಂಬ. ಆವಾಗ ಇಲ್ಲಾಂದರೆ
ಡಬ್ಬಿಂಗ್ ಇಲ್ಲಿ ಯಾವುದು ಬೆಂಗಳೂರಲ್ಲಿ ನಡೀತಾನೆ ಇರಲಿಲ್ಲ ರಾಜೇಶ್. ನಾನು ಐ ಆಮ್ ಟಾಕಿಂಗ್ ಅಬೌಟ್ ಮಿಡ್ 80s ಲೇಟ್ ಚೆನ್ನೈಯಲ್ಲಿ 80s ನಡೀತಿತ್ತಾ? ಎಲ್ಲ ಚೆನ್ನೈಯಲ್ಲೇ. ಅಮ್ಮ travel ಸೊ ಮಾಡಿರೋದು. ಅಪ್ಪಾಜಿ ರಾಜ್ಕುಮಾರ್ ಅವ್ರ ಜೊತೆ ಇವ್ರು ಯಾರು ಹೀರೋಯಿನ್ಸ್ ಮಾಡಿದ್ರೆ, ಅಂಬಿ ಅಂಕಲ್ ಜೊತೆ, ವಿಷ್ಣು ಸರ್ ಜೊತೆ, ರವಿ ಮಾಮನ್ ಸಿನಿಮಾಗಳು, ರವಿಚಂದ್ರನ್ ಅವ್ರ ಸಿನಿಮಾಗಳು, ಎಲ್ಲ ಸಿನಿಮಾಗೂ ಅಮ್ಮ ಚೆನ್ನೈಗೆ ಹೋಗಿ ಡಬ್ಬಿಂಗ್ ಮಾಡ್ಬಿಟ್ಟು ಬರೋರು. ಬೆಳಗ್ಗೆ ಫ್ಲೈಟಲ್ಲಿ ಚೆನ್ನೈಗೆ ಹೋಗೋರು, ಸಂಜೆ ಫ್ಲೈಟಲ್ಲಿ ವಾಪಸ್ ಬರೋರು. ಸೊ ದಟ್ ಈಸ್ ಹೌ ಐ ರಿಮೆಂಬರ್ ಮೈ ಚೈಲ್ಡ್ಹುಡ್. ಶೂಟಿಂಗ್ ಹೋಗೋರು, ಆವಾಗೆಲ್ಲ ದೂರದರ್ಶನಲ್ಲಿ ಸೀರಿಯಲ್ಗಳು ಸ್ಟಾರ್ಟ್ ಆಯಿತು. ಪಯನಿಯರ್ಸ್ ಇವರೆಲ್ಲ. 13 ಎಪಿಸೋಡ್ಸ್, ಎಸ್, 13 ಎಪಿಸೋಡ್ಸ್. ಗಿರ್ಜಾ ಆಂಟಿ, ವೈಶು ಆಂಟಿ, ವೈಶಾಲಿ ಆಂಟಿ, ಅಮ್ಮ, ಲೋಕೇಶ್ ಅವರು. ಲೋಕಮಮ್ಮ, ಆಲ್ ದೀಸ್ ಪೀಪಲ್ ಕಾನ್ಸ್ಟೆಂಟ್ ಫಿಗರ್ಸ್ ಸಿನಿಮಾ ದೂರದರ್ಶನ್ ಸೀರಿಯಲ್ಗಳಲ್ಲಿ. ಸೊ ಅದು ನಾರ್ಮಲ್ ನನಗೆ. ಅಮ್ಮ ಶೂಟಿಂಗ್ ಹೋಗ್ತಿದ್ದಾರೆ ಅನ್ನೋದನ್ನು ಇಟ್ ವಾಸ್ ವೆರಿ ನಾರ್ಮಲ್. ಅಕ್ಸೆಪ್ಟ್ ಮಾಡಿದ್ದೆ. ಆ್ಯಂಡ್ ಐ ಥಿಂಕ್ ಅದು ಇವತ್ತಿಗೆ ನನಗೆ ತುಂಬ ಚೆನ್ನಾಗಿ ಅದು ಒಂದು ಲೆಸನ್ ನನ್ನ ತಲೆಯಲ್ಲಿ ಡ್ರಿಲ್ ಆಗಿದ್ದು. ಹೆಣ್ಮಕ್ಳು ಆರ್ಥಿಕವಾಗಿ ಇಂಡಿಪೆಂಡೆಂಟ್ ಆಗಿರಬೇಕು, ಫೈನಾನ್ಷಿಯಲ್ ಆಗಿ ಇಂಡಿಪೆಂಡೆನ್ಸ್ ಇರಬೇಕು, ಕೆಲಸ ಮಾಡಬೇಕು. ಆ್ಯಂಡ್ ಇಟ್ಸ್ ವೆರಿ ನಾರ್ಮಲ್ ಫಾರ್ ವಿಮೆನ್ ಟು ವರ್ಕ್ ಅನ್ನೋದು ಆ ವಯಸ್ಸಲ್ಲೇ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ನಿಮ್ಮ ಜೀವನದ ಸ್ಪೆಷಲ್ ಪರ್ಸನ್ ಅಂದರೆ ನಿಮ್ಮ ತಂದೆ. ಐ ಟೋಲ್ಡ್ ಯು ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್ ಬಿಕಾಸ್ ಇವತ್ತಿಗೂ ಅದು ಒಂದು ಪೇರೆಂಟ್ನ ಕಳ್ಕೊಂಬಿಟ್ರೆ ಆ ವ್ಯಾಕ್ಯೂಮ್ ಯಾವತ್ತಿಗೂ ತುಂಬಿಸೋಕ್ಕಾಗಲ್ಲ ರಾಜೇಶ್. ಅಲ್ವಾ? ಅದು ಆಬ್ಸಲ್ಯೂಟ್ಲಿ. 2003 November ಐ ಲಾಸ್ಟ್ ಮೈ ಡ್ಯಾಡ್. ಎಷ್ಟು ಇವತ್ತಿಗೆ 23 ವರ್ಷ. ಯು ಆರ್ ಬ್ಯಾಡ್ ಎಟ್ ಮ್ಯಾಥ್, ಬೇಡ. 23 ವರ್ಷ. 23 ವರ್ಷ. ದ ಪೇನ್ ಇಸ್ ಸ್ಟಿಲ್ ದ ಸೇಮ್. ಆ ವ್ಯಾಕ್ಯೂಮ್, ಆ ಸ್ಥಾನ ಫಿಲ್ ಆಗೋಕೆ ಸಾಧ್ಯನೇ ಇಲ್ಲ. ಇನ್ಫ್ಯಾಕ್ಟ್ ಲಾಸ್ಟ್ ವೀಕ್ ನನ್ನ ಕನ್ಸಲ್ಲಿ ಬಂದಿರು. ಐ ಟೋಲ್ಡ್ ರಘು, ಪದೇ ಪದೇ ಅಪ್ಪ ಕನ್ಸಲ್ಲಿ ಬರ್ತಾ ಇದ್ದಾರೆ ಸರಿ ಅಂತ. ಹಿಸ್ ಬರ್ಡೇ ವಾಸ್ ಆನ್ April 1st. April 1st ಅವ್ರಿಗೆ 85 ವರ್ಷ ತುಂಬಿರೋದು ಅವ್ರು ಬದುಕಿದ್ದಿದ್ರೆ. ಸೊ ಎಲ್ಲ ಮನೇಲೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ನನ್ನ ಮಗಳು ಶಿ ಮೇಕ್ಸ್ ಅ ಕೇಕ್, ಏನಾರು ಈ ಥರ ಇದ್ದರೆ. ಸೊ ಹೋದ ವರ್ಷ ಕೇಕ್ ಮಾಡಿ ಅವ್ರ ಬರ್ಡೇ ಕಟ್ ಮಾಡಿ, ಅವ್ರ ಬರ್ಡೇ ದಿನ ಅವ್ರಿಗೇನು ಇಷ್ಟ ಆಯಿತು ಅದನ್ನೊಂದು ಅಟ್ಲೀಸ್ಟ್ ಒಂದು ಐಟಮ್ ಆದ್ರೂ ತಿನ್ನಕ್ಕೆ ಟ್ರೈ ಮಾಡ್ತೀನಿ. ಸೊ ಆ ರೀತಿ ಈ ಕೆಪ್ಟ್ ಕಮ್ಮಿಂಗ್ ಇನ್ ಮೈ ಡ್ರೀಮ್. ಅಪ್ಪಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ರಾಜೇಶ್. ನಾ ಹೇಳಿದ್ನಲ್ಲ, ಯೂಸ್ ಟು ವರ್ಕ್ ಇನ್ ಅ ಪಬ್ಲಿಕ್ ಸೆಕ್ಟರ್, BHL ಅಂತ. ಸೊ ಅಲ್ಲಿ ಆವಾಗೆಲ್ಲ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ನಡೆಯೋದು. ಸೊ 88-89 ಅಪ್ಪ ಡೊನೇಟೆಡ್ ಬ್ಲಡ್ ಡೊನೇಟ್ ಮಾಡಿ ಒಂದು ಇನ್ಫೆಕ್ಟ್ ಆಗಿರೋ ಸಿರಿಂಜ್ನ ಯೂಸ್ ಮಾಡಿ. ಆವಾಗೆಲ್ಲ ಸಿರಿಂಜಸ್ ಫ್ರೆಶ್ ಆಗಿ ತೊಗೋಬೇಕು ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಸೊ ಆ ನರ್ಸು ಒಬ್ರಿಗೆ ಯೂಸ್ ಮಾಡಿದ್ದನ್ನು ಯೂಸ್ ಮಾಡಿ ಕ್ರಾನಿಕ್ ಆಲ್ಕೋಹಾಲಿಕ್ಸ್ಗೆ ಬರೋವಂಥ ಒಂದು ಡಿಸೀಸ್ ಅಪ್ಪಂಗೆ ಬೇರೆಯವರಿಂದ ಇನ್ಫೆಕ್ಟ್ ಆಗಿ ಬಂದಿತ್ತು. ಸೊ ಇಟ್ಸ್ ದ ಸೇಮ್ ಥಿಂಗ್ ದ್ಯಾಟ್ ಅಮಿತಾಬ್ ಬಚ್ಚನ್ ಹ್ಯಾಸ್. ಅವ್ರಿಗೆ ಸೆಂಟ್ ಫಿಲೋಮಿನಾಸರೋಲ ಅಡ್ಮಿಟ್ ಆದಾಗ ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ ಅದಾಯಿತು. ಇಟ್ಸ್ ಕಾಲ್ಡ್ ಆಸ್ಟ್ರೇಲಿಯನ್ ಆ್ಯಂಟಿಜೆನ್ಸ್ ಅಂತ, ವೇರ್ ದೇ ಹ್ಯಾವ್ ಬ್ಲೀಡಿಂಗ್ ಇನ್ ದ ಲಿವರ್. ಸೊ ಅದು ಕ್ರಾನಿಕ್ ಆಲ್ಕೋಹಾಲಿಕ್ಸ್ಗೆ ಆಗೋವಂಥದ್ದು. ಸೊ ಅದು ಫಸ್ಟ್ ಬ್ಲಡ್ ಕೊಟ್ಟವ್ರಿಗೆ ಆ ಡಿಸೀಸ್ ಇದ್ದಿದ್ದು ಅಪ್ಪನಿಂದ ಇನ್ನು 2 ಕೊಲೀಗ್ಸ್ಗೆ ಬಂತು. ಅಪ್ಪ ವಾಸ್ ಅ 3rd person ಟು ಗೆಟ್ ಇನ್ಫೆಕ್ಟೆಡ್. ಆ ಫಸ್ಟ್ ಪರ್ಸನ್ ತೀರೇ ಹೋದರು ಆ ಒಂದು ಡಿಸೀಸಿಂದ. ಸೆಕೆಂಡ್ ಪರ್ಸನ್ ಅಪ್ಪ 3ನೇವರು ಆ ಡಿಸೀಸ್ ಬರೋಕ್ಕೆ. ಆವಾಗ ಅವ್ರು ಬ್ಲಡ್ ಡೊನೇಟ್ ಮಾಡಿದಾಗಿಂದ ಅದು ಡಯಾಗ್ನೈಸ್ ಆಗೋವರೆಗೂ ಒಂದು 5 ವರ್ಷ ಅಪ್ಪಂಗೆ ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಏನು ಐ ಆಮ್ ಟಾಕಿಂಗ್ ಅಬೌಟ್ 89-90 ಆ ಟೈಮಲ್ಲಿ. ಫೈನಲಿ 1993 ಸೆಂಟ್ ಜಾನ್ಸ್ ಹಾಸ್ಪಿಟ್ಲಲ್ಲಿ ಒಂದು ಡಾಕ್ಟರ್, ಐ ವಾಸ್ ಟೂ ಯಂಗ್ ಆವಾಗ, ನಂಗೆ ಅವ್ರ ಹೆಸರು ನೆನಪಿಲ್ಲ, ಬಟ್ ಆವಾಗ ಅಪ್ಪ ಫೈನಲಿ ಅಡ್ಮಿಟ್ ಆಗಿ ಹಿ ವಾಸ್ ಇನ್ ಕೋಮಾ ಫಾರ್ ಅಬೌಟ್ 3 days. ಉಳಿತಾರೋ ಇಲ್ವೋ ಅನ್ನೋ ಒಂದು ಸಿಚುವೇಶನ್. ನಮ್ಮಣ್ಣ ಆವಾಗಿನ ಫಸ್ಟ್ ಇಯರ್ ಡಿಗ್ರಿ, ನಾನು 7th standard ಅನ್ಸುತ್ತೆ ಅವಾಗ. ಸೊ ಅಮ್ಮ ಪೀಕ್ ಅವ್ರ ಕರಿಯರ್ ಅವಾಗ ಅವರು ಆ್ಯಕ್ಟ್ ಮಾಡ್ತಾ ಇದ್ದಿದ್ದು. ಅಂಥ ಟೈಮಲ್ಲಿ ಅಪ್ಪನ ಉಳಿಸ್ಕೊಂಡು that doctor in St. John's finally figured out what was wrong with Appa, what was happening. Appa alcoholic ಅಲ್ಲ. Like never in his life did he ಇದು ಯಾವಾಗಲೋ ಒಂದು ಪಾರ್ಟಿ, ಮನೇಲಿ ಪಾರ್ಟಿ ಇದು ಅಂದಾಗ ಒಂದು ಬಿಯರ್ ಎಂಜಾಯ್ ಮಾಡೋರೆ ಹೊರತು ಅಪ್ಪ ಯಾವತ್ತೂ ಆ ಥರ ಕುಡ್ದಿದ್ದೇ ಇಲ್ಲ. ಸೊ ಫೈನಲಿ ಅದು ಫಿಗರ್ ಔಟ್ ಆಗಿ ಆ ಲಿವರ್ ಆ ಬ್ಲೀಡಿಂಗ್ ಕಂಟ್ರೋಲ್ ಆಗೋಕ್ಕೆ ಅವ್ರಿಗೆ ಮೆಡಿಸಿನ್ ಕೊಟ್ಟಾದ್ಮೇಲೆ ಫಾರ್ 10 years he survived from 1993 to 2003. ನನಗೇನು ಖುಷಿ ಅಂದರೆ ಆ 10 years ಬೋನಸ್ ಆಗಿ ಸಿಕ್ತು ನಮ್ಮೆಲ್ರಿಗೂ ಅನ್ನೋದೊಂದು ಖುಷಿ ಇವತ್ತು ಹಿಂತಿರ್ಗಿ ನೋಡಿದಾಗ. ಸ್ಕ್ರೀನ್ ಮೇಲೆ ನೋಡಿದಾಗ ಏನು ಹೇಳಿದ್ರು? ಎಕ್ಸಾಕ್ಟ್ಲಿ. ಸೊ ಅಪ್ಪಂಗೆ ಹಿ ಈಸ್ ಮೈ ಬಿಗ್ಗೆಸ್ಟ್ ಚಿಯರ್ ಲೀಡರ್.
ಅಮ್ಮ ಅಟ್ಲೀಸ್ಟ್ ಒಂದು ಆರ್ಟಿಸ್ಟ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿ ಇದನ್ನ ಹಿಂಗೆ ಮಾಡು ಅದನ್ನ ಹಂಗೆ ಮಾಡು ಅಂತ ಕರೆಕ್ಷನ್ಸ್ ಹೇಳೋರು. ಅಪ್ಪಂಗೆ ಏನು ನನ್ನಲ್ಲಿ ಏನು ತಪ್ಪೇ ಕಾಣಿಸ್ತಾ ಇರಲಿಲ್ಲ. ಐ ವಾಸ್ ದಿ ಆ್ಯಪಲ್ ಆಫ್ ಹಿಸ್ ಐ. ಅವ್ರ ಫೇವ್ರೆಟ್. ನನ್ನ ಬೆನ್ಮೇಲೆ ಅಪ್ಪಾಸ್ ಮಗಳು, ಅಪ್ಪಾಸ್ ಗರ್ಲ್ ಅಂತ ಒಂದು ಟ್ಯಾಟೂ ಇದೆ. ಅಪ್ಪ ಅನ್ನೋದು ಕನ್ನಡದಲ್ಲಿದೆ. ಅಪ್ಪನಿಗೆ ಕನ್ನಡದ ಮೇಲೆ ಅಷ್ಟು ಅಭಿಮಾನ, ಅಷ್ಟು ಪ್ರೀತಿ. ಅವರು BHL ಅಲ್ಲಿ ರಾಜ್ಯೋತ್ಸವ ನಡೆದ್ರೆ ಪ್ರತಿ ಸರಿನೂ ಅಧ್ಯಕ್ಷರ ಅಪ್ಪನೇ ಅದಕ್ಕೆ. ಇಡೀ 1 ಅವರ್ ಕಾರ್ಯಕ್ರಮ ಯಾವುದೇ ಇಂಗ್ಲಿಷ್ ಪದ ಬಳಸದೆ ಕಂಪೇರ್ ಮಾಡ್ತಾ ಇದ್ದಿದ್ದಂಥ ವ್ಯಕ್ತಿ. ಕನ್ನಡ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅಷ್ಟು ಇದು ಅವ್ರಿಗೆ ಅಭಿಮಾನ. ಅವ್ರ ಬ್ಯಾನರಿಂದ ನನ್ನ ಮಗಳು ಸಿನಿಮಾ ಮಾಡ್ತಿದ್ದಾಳೆ ಅಂತ ಹೃದಯ ಥಿಯೇಟ್ರಲ್ಲಿ ಅಪ್ಪನೇ ಒಂದು 15-20 ಸರಿ ನೋಡಿರ್ಬೇಕೇನೋ. ನಂದೆಲ್ಲ ಸಿನಿಮಾಗಳು ಥಿಯೇಟ್ರಲ್ಲಿ ಪದೇ ಪದೇ ಹೋಗಿ ನೋಡೋರು. ಹಿ ವಾಸ್ ಮೈ ಬಿಗ್ಗೆಸ್ಟ್ ಚಿಯರ್ ಲೀಡರ್. ಇನ್ಫ್ಯಾಕ್ಟ್ ಅವ್ರು ತೀರ್ಕೊಳ್ಳೋ ಟೈಮಲ್ಲಿ ಬಿಸಿ ಬಿಸಿ ರಮೇಶ್ ಅವ್ರ ಜೊತೆ ಬಿಸಿ ಬಿಸಿ ಸಿನಿಮಾ ಆ ಸೆಟ್ಟಿಗೆ ಬಂದಿರು. ನಾವು ಸಾಂಗ್ ಶೂಟ್ ಮಾಡುವಾಗ ರಮೇಶ್ ಅವರು, ನಾನು ಎಲ್ಲ ಆಲ್ ಮೈ ಫಿಲ್ಮ್ಸ್, ನನ್ನ ಹಾಡುಗಳು ಅವಾಗ ಕ್ಯಾಸೆಟ್ಸ್ ಬರೋದು, ಎಲ್ಲ ಕ್ಯಾಸೆಟ್ ನೀಟಾಗಿ ಕಲೆಕ್ಟ್ ಮಾಡಿ ಅಪ್ಪ ಎಲ್ಲ ನನ್ನ ಸಿನಿಮಾ ಕ್ಯಾಸೆಟ್ಸು. ನನ್ನ ಆರ್ಟಿಕಲ್ಸ್, ಪೇಪರಲ್ಲಿ ಬರೋ ಆರ್ಟಿಕಲ್ಸ್ನೆಲ್ಲ ಕಟ್ ಮಾಡಿ ಒಂದು ಇದು ಮಾಡಿ ಫೈಲ್ ಮಾಡಿ, ನಾ ಚೈಲ್ಡ್ ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೂ ಸೇವ್ ಮಾಡಿಟ್ಟಿದ್ರು, ಎಲ್ಲ ಇಟ್ಟಿದ್ರು. ರೀಸೆಂಟಾಗೆ ಸಮ್ ಶಿಫ್ಟಿಂಗ್, ಮನೆ ಶಿಫ್ಟಿಂಗ್ ಇದರಲ್ಲಿ ಅದು ಎಲ್ಲ ಮಿಸ್ ಆಯಿತು. ಬಟ್ ಫೋಟೋಸ್ ಎಲ್ಲ ಇದೆ, ಎಲ್ಲ ತುಂಬ ಕಲೆಕ್ಷನ್. ಅಪ್ಪಂಗೆ ಲೈಕ್ ಐ ವಾಸ್ ಹಿಸ್ ಫೇವ್ರೆಟ್. ಸೊ ಇವತ್ತಿಗೆ ಆಫ್ಕೋರ್ಸ್ ನೋಡಿದಾಗ, ಯೋಚನೆ ಮಾಡಿದಾಗ, ಓಕೆ ಆಗಿದ್ದೆಲ್ಲ ಒಳ್ಳೇದಕ್ಕೆ. ಅಂದರೆ ಅವರು ಸಫರ್ ಮಾಡಲಿಲ್ಲ. 2 ಡೇಸಲ್ಲಿ ಹಿ ವಾಸ್ ಗಾನ್ ರಾಜೇಶ್. 2 ಡೇಸಲ್ಲಿ ಹಿ ಗಾಟ್ ಅಡ್ಮಿಟೆಡ್, ಹಿ ವಾಸ್ ಗಾನ್. ಸೊ ಏನಾಯಿತು, 2002 ಹಿ ಫೆಲ್ ಇಲ್. ಅವಾಗ ನಾನು ಶೂಟ್ ಮಾಡ್ತಿದ್ದೆ ಇದರಲ್ಲಿ ನನ್ನ ಹೆಂಡತಿ ಮದುವೆ, ಸಾರಾ ಗೋವಿಂದು ಸರ್ ಜೊತೆ ನಾನು ಆ್ಯಕ್ಟ್ ಮಾಡಿದಂಥ ಸಿನಿಮಾ. ಆ ಸಿನಿಮಾ ಶೂಟಿಂಗ್ ಮಾಡ್ತಿದ್ದೆ. ನಂದಿ ಬೆಟ್ಟದಲ್ಲಿ ಶೂಟಿಂಗ್ ಮಾಡೋರು. ಐ ಯೂಸ್ ಟು ಗೋ ಅಪ್ ಆ್ಯಂಡ್ ಡೌನ್. ನಂದಿ ಬೆಟ್ಟಲ್ಲಿ ಉಳಿಯಲ್ಲ ನಂಗೆ ಭಯ ಅಂದ್ಬಿಟ್ಟು ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ ನಾನು ಬನಶಂಕರಿಗೆ ಇಲ್ಲಿಗೆ. ಅವಾಗ ಅಪ್ಪ ಸೆಂಟ್ ಜಾನ್ಸ್ಗೆ ಅಡ್ಮಿಟ್ ಆಗಿದ್ರು. ಈ ಹ್ಯಾಡ್ ಸಮ್ ಇಶ್ಯೂಸ್ ಬಿಕಾಸ್ ಹಿಸ್ ಲಿವರ್ ವಾಸ್ ವೀಕ್. ಬೇರೆ ಅಸೋಸಿಯೇಟೆಡ್ ಇಶ್ಯೂಸ್ ಇರೋದು. ಬಟ್ ಹಿ ವಾಸ್ ಅ ವೆರಿ ವೆರಿ ಇಂಡಿಪೆಂಡೆಂಟ್, ಹೆಲ್ದಿ ಪರ್ಸನ್. ದಿನ 5 ಕಿಲೋಮೀಟ್ರ್ ವಾಕ್ ಮಾಡೋದು, ವೆರಿ ವೆಲ್ ಮೇಂಟೈನ್ಡ್ ಹಿಸ್ ಹೆಲ್ತ್ ಆ್ಯಂಡ್ ಫಿಸಿಕ್ ಎಲ್ಲನೂ. ನವೆಂಬರ್ 9ನೇ ತಾರೀಕು ನನ್ನ ಹುಟ್ಟುಹಬ್ಬ ಬಂದರು. ಇಡೀ ದಿನ ನನ್ನ ಜೊತೆ ಸ್ಪೆಂಡ್ ಮಾಡಿದ್ರು. ಜಯಂತಿ ಅಮ್ಮ ಜೊತೆ ಹಿ ಹ್ಯಾಡ್ ಅ ವೆರಿ ವೆರಿ ನೈಸ್ ಫ್ರೆಂಡ್ಶಿಪ್. ತುಂಬ ಇಬ್ಬರು ಸಡನ್ನಾಗಿ ಬಂದು ನೋಡಿದ್ರೆ ಜಯಂತಿ ಅಮ್ಮ ರೂಮಲ್ಲಿ ಕೂತಿರೋರು. ನಾನೆಲ್ಲ ಶೂಟಿಂಗ್ ಮುಗಿಸ್ಕೊಂಡು ಬಂದು ನೋಡಿದ್ರೆ ಈಡ್ ಬಿ ಸಿಟ್ಟಿಂಗ್ ದರ್. ಯಾವಾಗ ಬಂದ್ಯಪ್ಪ ಅಂದರೆ ಹಿಡ್ ಬಿ ಸಿಟ್ಟಿಂಗ್ ಆ್ಯಂಡ್ ಚಾಟಿಂಗ್ ವಿತ್ ಹರ್. ದೇ ಹ್ಯಾಡ್ ಅ ವೆರಿ ನೈಸ್ ಫ್ರೆಂಡ್ಶಿಪ್. ಸೊ ಆವತ್ತು ನನ್ನ ಬರ್ಡೇ ಫುಲ್ ಡೇ ನನ್ನ ಜೊತೆ ಸ್ಪೆಂಡ್ ಮಾಡಿದ್ರು. ದಿಸ್ ವಾಸ್ November 14th, 9th. ಅದಾದ ನನ್ನ ಬರ್ಡೇ ಮುಗಿದು ಕನಕಾಂಬರಿ ಶೂಟಿಂಗ್ ಹೋದೆ ನಾನು ಸಕಲೇಶ್ಪುರಕ್ಕೆ. ಕನಕಾಂಬರಿ ಶೂಟಿಂಗ್ ಹೋಗಿ ವಾಪಸ್ ಬಂದೆ. November 26ನೇ ತಾರೀಕು ನನ್ನ ಅಣ್ಣನ ಮದುವೆ ಫಿಕ್ಸ್ ಆಗಿತ್ತು. ಅಣ್ಣ ಮದುವೆ ಆಗಬೇಕಿತ್ತು ಅವತ್ತು. ಸೊ ಐ ಥಿಂಕ್ ಅರೌಂಡ್ ಯಾವಾಗ 24th, 23rd, 22nd, 21st, 20th, 21st ವಾಪಸ್ ಬಂದೆ ನಾನು. ವಾಪಸ್ ಬಂದು ಅವ್ನ ಮದುವೆ ಕಾರ್ಡ್ಸ್ ಎಲ್ಲ ಹಾಗೆ ಇತ್ತು. ಅಮ್ಮ ಇಂಡಸ್ಟ್ರಿಲೆಲ್ಲ ನೀನು ಯಾರಿಗೆ ಕೊಡ್ಬೇಕು ನೀನೇ ಕೊಟ್ಬಿಡು ಅಂತ ಅಮ್ಮ ಎಲ್ಲ ಇಟ್ಟಿದ್ರು. ಸಕಲೇಶ್ಪುರಿಂದ ಹಾಗೆ ತುಮಕೂರು ರೋಡಿಂದ ಅಮ್ಮನ ಮನೆಗೆ ಹೋದೆ ಕಾರ್ಡ್ ತೊಗೊಳಕ್ಕೆ ಅಂತ. ಮನೆಯಿಂದ ಹೊರಗೆ ಬರ್ತಾಯಿದ್ರು. ಏನಪ್ಪ ಆಯಿತು ಅಂದೆ, ಇಲ್ಲಿ ಸ್ವಲ್ಪ ಊದ್ಕೊಂಡಿತ್ತು ಮುಖ. ಹ್ಯಾಡ್ ಡೆಂಟಲ್ ಏನೋ ಒಂದು ಪಸ್ಸಾಗಿತ್ತು ಹಲ್ಲು. ಇಲ್ಲ ಪಸ್ಸಾಗಿದೆ. ಅವರು ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಒಬ್ಬರು ಡೆಂಟಿಸ್ಟ್ ಇದ್ರು, ಡಾಕ್ಟರ್ ಮೋಹನ್ ಹೇಳಿದ್ರು, ಯಾಕೆ ಪ್ರಭಾಕರ್ ಕಾಂಪ್ಲಿಕೇಶನ್ಸ್ ಬೇಡ, ನೀವು ಸೆಂಟ್ ಜಾನ್ಸಲ್ಲೇ ತೋರಿಸ್ಬಿಡಿ ಅಂತ. ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ. ದಟ್ ವಾಸ್ ಆನ್ ಅ ಫ್ರೈಡೇ. ಮಂಡೇ ಮಾರ್ನಿಂಗ್ ಅಪ್ಪ ವಾಸ್ ಗಾನ್. ನನ್ನ ತಲೆನಲ್ಲಿ ನನ್ನಪ್ಪ ನನ್ನ ಹೀರೋ. ಸೊ ಅವ್ರ ಹತ್ರ ಒಂದು ಬೈಕ್ ಇತ್ತು. ಚಿಕ್ಕ ವಯಸ್ಸಿಂದ ನಾನು ಬೆಳೆದಿದ್ದೆ ಆ ಬೈಕಲ್ಲಿ. ಸೊ ನನ್ನ ಬೈಕ್ ಅಂದರೆ ಇವತ್ತಿಗೂ ರಘು ರೈಡ್ಸ್, ಅವ್ರು ಬೈಕಿಂಗ್ ಮಾಡ್ತಾರೆ, ತುಂಬ ಇಷ್ಟ ಅವ್ರಿಗೆ. ಇವತ್ತಿಗೂ ನನಗೆ ಆ ಬೈಕಿಂಗ್ ಅಂದರೆ ನನ್ನ ಮೆಮರೀಸ್ ಇರೋದೇ ಅಪ್ಪನ ರಾಜ್ದೂತ್ ಬೈಕು. ಸೊ ಅವ್ರನ್ನೊಂಥರ ಆ ಥರ ಹಾಸ್ಪಿಟ್ಲಲ್ಲಿ ಆ ಟ್ಯೂಬ್ಸು ಆ ಮೆಷಿನ್ಸು, ಐ ನೆವರ್ ಲೈಕ್ ಸೀಯಿಂಗ್ ಹಿಮ್ ಲೈಕ್ ದಟ್. ಸರ್ ಏನಿದು ಬಾ ಅಂತ. ಈ ಸೆಡ್ ಹಿ ಜಸ್ಟ್ ಸ್ಮೈಲ್ಡ್ ಆ್ಯಂಡ್ ಹಿ ಟೋಲ್ಡ್ ಅಮ್ಮನ ನೋಡ್ಕೋ ಅಂದರು. ಸೊ ವಾಸ್ ಸೊ ಅಮ್ಮ ಪದಿ ಆಂಟಿ ದೇ ಸ್ಪೋಕ್. ಶಿ ಸೆಡ್ ಇಲ್ಲ ಮದುವೆ ಮಾಡಬೇಡ ದೇವಸ್ಥಾನದಲ್ಲಿ ಅಂತ. ಸೊ ಅವ್ನ ಮದುವೆ ಮಾಡಿದ್ವಿ ದೇವಸ್ಥಾನದಲ್ಲಿ. ಮದುವೆ ವಿ ಅಡ್ವಾನ್ಸ್ ದ ವೆಡ್ಡಿಂಗ್ 2 days ಮುಂಚೆ ಅಡ್ವಾನ್ಸ್ ಮಾಡಿ, ಮಿಕ್ಕಿದ್ದೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ. ದೇ ಸೋ ಮೆನಿ ಥಿಂಗ್ಸ್ ವಿ ಹ್ಯಾಡ್ ಪ್ಲ್ಯಾನ್ಡ್.
ಗೊತ್ತಲ್ಲ ನಿಮಗೆ, ಸಂಗೀತ ಅದು ಇದು ಮೆಹಂದಿ ಅದು ಇದು ಅನ್ಕೊಂಡು ಅರ್ಶನ ಶಾಸ್ತ್ರ ಅದು ಅಂತೆಲ್ಲ ಏನೂ ಆಗಲಿಲ್ಲ. ದೇವಸ್ಥಾನದಲ್ಲಿ ಮದುವೆ ಆದರು ಪಾಪ. ಆಗಿ ದಿಸ್ ಲೈಕ್ ಅವರಲ್ಲಿ ಮದುವೆ ಆದರು, ಇಲ್ಲಪ್ಪ ಹೋದರು. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಇಟ್ ವಾಸ್ ಟೆರಿಬಲ್. ಬಟ್ ಎನಿವೇ ಐ ಫೀಲ್ ಲೈಕ್ ಐ ಸೈಡ್ ಅಲ್ಲ, ಏನೇ ಆದರೂ ಒಳ್ಳೇದಕ್ಕೆ ಆಗುತ್ತೆ ಅನ್ನೋದು ನಾನು ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ. ಸೊ ಟುಡೇ ಐ ಫೀಲ್ ಹಿ ವಾಸ್ ಸಚ್ ಅನ್ ಇಂಡಿಪೆಂಡೆಂಟ್ ಪರ್ಸನ್. ಅವ್ರೇನಾದ್ರು ಇದ್ದು ಅವ್ರಿಗೆ ಒಬ್ರ ಮೇಲೆ ಡಿಪೆಂಡ್ ಆಗಬೇಕು ಲೈಫಲ್ಲಿ, ಅಥವಾ ಏನೋ ಡಯಾಲಿಸಿಸ್ಸು ಇದು ಏನೋ ಆ ಥರ ಎಲ್ಲ ಆಗಿದ್ದಿದ್ರೆ ತುಂಬ ಅದು ಹಿಂಸೆ ಆಗಿರೋದು ನಮ್ಮ ತಂದೆಯವ್ರಿಗೆ. ಸೊ ಹಾಗಾಗಿ ಐ ಫೀಲ್ ಇಟ್ಸ್ ಫೈನ್. ಅಷ್ಟು ಟೈಮ್ ಸಿಕ್ತಲ್ಲ ನಮ್ಗೆ ಅವ್ರ ಜೊತೆ. ಲೈಕ್ ಫ್ರಮ್ 93 to 2003 ಹಿ ಸಾ ಮೈ ಗ್ರೋತ್. ನಾನು ಫಸ್ಟು ರಾಜ್ಯ ಪ್ರಶಸ್ತಿ, 2ನೇ ರಾಜ್ಯ ಪ್ರಶಸ್ತಿ ಗೆದ್ದಾಗ ಹಿ ವಾಸ್ ನಾಟ್ ದೇರ್. ಬಟ್ ಮೊದಲನೇ ರಾಜ್ಯ ಪ್ರಶಸ್ತಿ ಗೆದ್ದಾಗ ಹಿ ವಾಸ್ ದೇರ್. ಬಂದರು SM ಕೃಷ್ಣ ಸರ್ ಅವಾಗ CM. ಸೊ ಹಿ ಕೇಮ್, ಹಿ ಸಾ ಮಿ ರಿಸೀವ್ ದಿ ಅವಾರ್ಡ್. ಎಲ್ಲ ಸುಮಾರು ಎಲ್ಲ ಫಂಕ್ಷನ್ಸ್ಗೂ ಐ ಯೂಸ್ ಟು ಟೇಕ್ ಹಿಮ್ ವಿತ್ ಮೀ. ಯಾಕಂದರೆ ತುಂಬ ಅಭಿಮಾನ ಅಪ್ಪಂಗೆ ಕನ್ನಡ ಸಿನಿಮಾ, ಕನ್ನಡ ಆ್ಯಕ್ಟರ್ಸು ಎಲ್ಲ ಅಂದರೆ. ಸೊ ಐ ಯೂಸ್ ಟು ಟೇಕ್ ಹಿಮ್. ತುಂಬ ಒಳ್ಳೆ ಮೆಮರೀಸ್ ಇದೆ ರಾಜೇಶ್. ನನ್ನ ಇನ್ಫ್ಯಾಕ್ಟ್ ಅವರು ಹೋಗೋಕ್ಕೆ ಮುಂಚೆ ಒಂದಷ್ಟು ತಿಂಗಳು ಐ ಸ್ಪೆಂಟ್ ಸೋ ಮಚ್ ಟೈಮ್ ವಿತ್ ಹಿಮ್. ಎಷ್ಟು ಮೆಮರೀಸ್ ನಾನು ಬಿಲ್ಡ್ ಮಾಡ್ಕೊಂಡೆ ಅಂದರೆ, ಸುಮ್ಮನೆ ವಿ ಯೂಸ್ ಟು ಗೋ ಔಟ್. ಫೋನ್ ಮಾಡ್ತಿದ್ದೆ, ಅಪ್ಪ ಬರ್ತೀಯಪ್ಪ ಅಂದರೆ ಹ್ಞೂ ಅಂದ್ಬಿಟ್ಟು ಡ್ರೈವರ್ನ ಕರ್ಕೊಂಡು ಕಾರ್ ತೊಗೊಂಡು ಬರೋರು. ವಿ ಯೂಸ್ ಟು ಗೋ ಪ್ಲಾನೆಟೇರಿಯಮ್ಮು, ಅಲ್ಲಿ ಇಲ್ಲಿ ಸುಮ್ಮನೆ ಎಲ್ಲೆಲ್ಲೋ ವಿ ಯೂಸ್ ಟು ಗೋ ಸ್ಪೆಂಡ್ ಟೈಮ್. ನಂಗೆ ಶೂಟಿಂಗ್ ಇಲ್ಲ ಅಂದರೆ ಐ ಯೂಸ್ ಟು ಬಿ ಸ್ಪೆಂಡಿಂಗ್ ಟೈಮ್ ವಿತ್ ಹಿಮ್. ಇಲ್ಲ ಮನೆಗೆ ಹೋಗ್ಬಿಡ್ತಾ ಇದ್ದೆ, ಅಮ್ಮನ ಮನೆಗೆ ಹೋಗ್ತಾ ಇದ್ದೆ. ಸೊ ಐ ಬಿಲ್ಟ್ ಎ ಲಾಡ್ ಆಫ್ ಮೆಮರೀಸ್. ಅಫ್ಕೋರ್ಸ್ ಐ ವಿಶ್ ಯುನೋ ನನ್ನ ಮಗಳು ತುಂಬ ಕೇಳ್ತಾಳೆ, ಯಾಕೆ ಇಬ್ಬರೂ ತಾತಂದ್ರೆ ಸಿಗಲಿಲ್ಲ ನಂಗೆ ನೋಡೋಕ್ಕೆ ಅಂತ. ಬಿಕಾಸ್ ರಘು ಆಲ್ಸೋ ಲಾಸ್ಟ್ ಹಿಸ್ ಡ್ಯಾಡ್ ವೆರಿ ಯಂಗ್, ಐ ಆಲ್ಸೋ ಲಾಸ್ಟ್ ಮೈ ಡ್ಯಾಡ್ ವೆರಿ ಯಂಗ್. ಬಟ್ ವಿ ಕೀಪ್ ಟೆಲಿಂಗ್ ಹರ್ ಇಲ್ಲ ಅವ್ರ ಮೇಲಿದ್ದಾರೆ, ನಿನ್ನ ಮೇಲೆ ಮ್ಯಾಜಿಕ್ ಡಸ್ಟ್ ಹಾಕ್ತಾ ಇರ್ತಾರೆ ಅಂತ. ಬಟ್ ಶಿ ನೋಸ್ ದೆಮ್ ಬೈ ನೇಮ್, ಶಿ ನೋಸ್ ದೆಮ್ ಬೈ ಫೋಟೋಗ್ರಾಫ್. ದಿನ ಅವಳು ಮನೆಯಿಂದ ಹೋಗುವಾಗ ಅವರಿಬ್ಬರಿಗೂ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಳೆ. ಬಟ್ ಯಾ, ವಿ ಡೆಫಿನೆಟ್ಲಿ ಮಿಸ್ ದೆಮ್. ಇವತ್ತಿಗೂ ನನ್ನ ಅಪ್ಪನ ಅಷ್ಟೇ ಮಿಸ್ ಮಾಡ್ತೀನಿ, ನಮ್ಮ ಅಣ್ಣನೂ ಮಿಸ್ ಮಾಡ್ತಾನೆ. ಯುನೋ ಇಟ್ಸ್ ಆಲ್ ಲೈಫ್ ಅಲ್ಲ. ಮೇ ಬಿ ಅಪ್ಪ ಇದ್ದಿದ್ರೆ ಮೇ ಬಿ ಥಿಂಗ್ಸ್ ವುಡ್ ಹ್ಯಾವ್ ಬಿನ್ ಡಿಫ್ರೆಂಟ್ ಇನ್ ಮೈ ಲೈಫ್, ಆರ್ ಮೇ ಬಿ ಬೇರೆ ಥರ ಪಾಠಗಳನ್ನ ನಾನು ಕಲಿತಾ ಇದ್ನೋ, ಅಥವಾ ಅಪ್ಪ ಇದ್ದಾರೆ ಅನ್ನೋ ಒಂದು ಧೈರ್ಯ ಇರ್ತಿತ್ತು, ವಾಟ್. ಬಟ್ ಅಮ್ಮ ಹ್ಯಾಸ್ ಫಿಲ್ಡ್ ದಟ್ ಪ್ಲೇಸ್ ಫಾರ್ ಬೋತ್ ಮೈ ಬ್ರದರ್ ಆ್ಯಂಡ್ ಮೀ. ಶಿ ಈಸ್ ಆಲ್ವೇಸ್ ಬಿನ್ ಸ್ಟ್ರಾಂಗ್, ಸ್ಟುಡ್ ಬೈ ಅಸ್. ನನಗೆ ಕಷ್ಟ ಅಂತ ಬಂದಾಗ ನಮ್ಮಣ್ಣ, ನಮ್ಮಮ್ಮ, ನನ್ನ ಕ್ಲೋಸ್ ಫ್ರೆಂಡ್ಸು, ನನ್ನ ಹುಬ್ಳಿ ಅಕ್ಕ ಎಲ್ಲರೂ ನನಗೆ ಬಹಳ ಬೆನ್ನೆಲುಬಾಗಿ ನನ್ನ ಜೊತೆ ನಿಂತು. ಯಾಕಂದರೆ ಅಪ್ಪ ಇಲ್ಲ ಅನ್ನೋ ಒಂದು ಕೊರತೆ, ಆ ಭಯ, ಒಂದು ಇದು ಇರುತ್ತಲ್ಲ, ದೇ ಆಲ್ ಸ್ಟುಡ್ ವಿತ್ ಮೀ. ಸೊ ಅವರು ಸದಾ ಬ್ಲೆಸ್ ಮಾಡ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ. ನನಗೆ ತುಂಬ ಆನ್ಸರ್ಸ್ ಕೂಡ ಸಿಕ್ಕಿದೆ ರಾಜೇಶ್. ನಾನು ಹೇಳಿದ್ನಲ್ಲ, ನಾನು ತುಂಬ ಕನಸು ಕಾಣ್ತೀನಿ. ಆ್ಯಂಡ್ ಕನಸಲ್ಲಿ ಕಂಡಿದ್ದೆಲ್ಲ ನೆನಪಿರುತ್ತೆ ನನಗೆ. ಬೆಳಗ್ಗೆ ಎದ್ದಾಗ ತುಂಬ ಕ್ಲಿಯರ್ ಆಗಿ ನೆನಪಿರುತ್ತೆ. ಸೊ ಒಂದೊಂದ್ಸರಿ ನನ್ನ ಕನಸು ಬಂದರೆ ಭಯ ನನಗೆ. ಎಲ್ಲ ಅಯ್ಯೋ ಏನಪ್ಪ, ಏನೇನೋ ಕನಸು ಬಂದರೆ ಒಂದೊಂದ್ಸರಿ ನಿಜ ಆಗ್ಬಿಡುತ್ತೇನೋ ಅಂತ ಭಯ ಆಗತ್ತೆ ನನಗೆ. ಬಿಕಾಸ್ ಎಕ್ಸ್ಪೀರಿಯನ್ಸಸ್ ಆಗಿದೆಯಾ? ಅಪ್ಪ ಹೋಗೋಕ್ಕೆ 6 months ಮುಂಚೆ ಐ ಡ್ರೀಮ್ಡ್ ದಟ್ ಹಿ ಈಸ್ ಗಾನ್. ಸೊ ವೆರಿ ವೆರಿ ಕ್ಲಿಯರ್ಲಿ ಡ್ರೀಮ್ಡ್ ದಟ್ ಹಿ ವಾಸ್ ಗಾನ್. ನನ್ನ ಕನಸಲ್ಲಿ ಆ ಒಂದು ಪರ್ಟಿಕ್ಯುಲರ್ ಮನೆ ನಾವಿದ್ದಿದ್ದು, ಆ ಮನೇಲಿದ್ದಾಗಲೇ ಅವ್ರು ಹಾಸ್ಪಿಟಲೈಸ್ ಆಗಿ ಕೋಮಾಗಿ ಹೋಗಿದ್ದು. ಆ ಮನೆಯಲ್ಲಿ ಅಪ್ಪನ ಸಾವನ್ನ ನಾನು ನೋಡಿದೆ ನನ್ನ ಕನಸಲ್ಲಿ. ಹಿ ಈಸ್ ದೇರ್, ಎಲ್ಲನೂ ಎವ್ರಿಥಿಂಗ್ ವೆರಿ ಕ್ಲಿಯರ್ಲಿ, ವೆರಿ ವೆರಿ ಕ್ಲಿಯರ್ಲಿ, ಲೈಕ್ ಅ ಪ್ರಾಪರ್ ಪಿಕ್ಚರ್ ಇನ್ ಮೈ ಹೆಡ್. ಯಾರ್ಯಾರಿದ್ದರೂ ಅಲ್ಲಿ ಏನು ನಡೀತಾ ಇದೆ ಎಲ್ಲನೂ. ಆ್ಯಂಡ್ ಅದೆಲ್ಲ ಆದಮೇಲೆ ಐ ವೋಕ್ ಅಪ್. ಅಷ್ಟೊತ್ತಿಗೆ ಆಲ್ರೆಡಿ ಮದುವೆ ಆಗಿತ್ತು ನನಗೆ. ಸೊ ಐ ವೋಕ್ ಅಪ್ ಆ್ಯಂಡ್ ತುಂಬ ಅತ್ತೆ. ಇನ್ಫ್ಯಾಕ್ಟ್ ಜಯಂತಿ ಅಮ್ಮ ಅವತ್ತು ಹೇಳಿದ್ದು ನನಗೆ, ಏನಾಯ್ತು, ಏನು ಆಡ್ತಾ ಇದೆಯಾ? ಇಲ್ಲ ಹಿಂಗೆ ಆಯಿತು, ಈ ಥರ ಕನಸು ಬಂತು. ಆಯಸ್ ಜಾಸ್ತಿ ಆಗುತ್ತೆ ಹಾಗೆಲ್ಲ ಕನಸು ಬಂದರೆ ಅಂದ್ಬಿಟ್ಟು. ಶಿ ಈಸ್ ಅ ಒನ್ ಹೂ ಸೆಡ್, ಹೋಗು ಟೈಮ್ ಸ್ಪೆಂಡ್ ಮಾಡು ಅಪ್ಪನ ಜೊತೆ, ಹೊರಗೆ ಹೋಗ್ರಿ ಇಬ್ಬರು, ಈ ಥರ ಹತ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಅಂತ. ಆ ಮೊಮೆಂಟಿಂದ ಐ ಸ್ಪೆಂಡ್ ಸೋ ಮಚ್ ಟೈಮ್ ವಿತ್ ಹಿಮ್ ರಾಜೇಶ್. ಅಫ್ಕೋರ್ಸ್ ನಾಟ್ ದಟ್ ಐ ನ್ಯೂ ದಟ್ ಹಿ ವಾಸ್ ಗೋಯಿಂಗ್ ಟು ಗೋ, ಬಟ್ ತುಂಬ ವ್ಯಾಲ್ಯೂ ಮಾಡಿ ಕ್ವಾಲಿಟಿ ಟೈಮ್ ಅವ್ರ ಜೊತೆ ಸ್ಪೆಂಡ್ ಮಾಡಿದೆ ನಾನು. ಆ್ಯಂಡ್ ಸಡನ್ಲಿ ಇನ್ 2 days ಹಿ ವಾಸ್ ಗಾನ್. ಸೊ ಯಾ. ಬಟ್ ಆಮೇಲೆ ಅದು ಎಷ್ಟು ಕಷ್ಟ ಆಗಿರತ್ತಲ್ಲ ನಿಮಗೆ? ತುಂಬಾ ಕಷ್ಟ ಆಗೋದು. ವಾಪಸ್ ಮನೆಗೆ ಹೋಗೋಕೆ ಕಷ್ಟ ಆಗೋದು.
ಅವ್ರ ಮನೆಯಲ್ಲಿ ಒಂದು ಜಾಗ ಇತ್ತು ಹೊರಗಡೆ ಗಾರ್ಡನಲ್ಲಿ, ಅಲ್ಲೇ ಕೂತಿರೋರು ಅವ್ರು. ನಾನು ಯಾವಾಗಲೂ ಹೋಗೋವಾಗ ಬರೋವಾಗ ಐ ಯೂಸ್ ಟು ಸಿ ಎಮ್ ಸಿಟ್ಟಿಂಗ್ ದೇರ್. ಸೊ ಆ ಇಮೇಜ್ ನನಗೆ ಕಾಣಿಸೋದು, ಲಾಡ್ ಆಫ್ ಥಿಂಗ್ಸ್. ಆ್ಯಂಡ್ ಕೆಲವೊಂದು ಸಿಚುವೇಶನ್ಸಲ್ಲಿ ಏನಪ್ಪ ಅಪ್ಪ ಇದ್ದಿದ್ರೆ ಏನು ಹೇಳಿರೋರು, ಏನು ಮಾಡಬೇಕು ಅಂತ. ಅಮ್ಮ ಇಸ್ ದೇರ್, ವಿಕ್ಕಿ ಇಸ್ ದೇರ್, ದೇ ಗೈಡ್ ಮೀ, ದೇ ಟೆಲ್ ಮೀ. ನನ್ನ ಫ್ರೆಂಡ್ಸ್ ಇದ್ದಾರೆ ಸಪೋರ್ಟ್ ಮಾಡೋಕ್ಕೆ ಎಲ್ಲನೂ. ಬಟ್ ಅಪ್ಪ ಏನು ಹೇಳಿರೋರು ಅನ್ನೋದೊಂದು ಪ್ರಶ್ನೆ ಬರುತ್ತಲ್ಲ, ಅಪ್ಪ ಏನು ಮಾಡೋಕ್ಕೆ ಹೇಳಿರೋರು ನನಗೆ ಅನ್ನೋದು. ಆ ಥರ ಸಮಯದಲ್ಲೆಲ್ಲ ಈಸ್ ಕಮ್ ಇನ್ ಮೈ ಡ್ರೀಮ್ ಆ್ಯಂಡ್ ಟೋಲ್ಡ್ ಮಿ ವಾಟ್ ಟು ಡು. ಮೇ ಬಿ ನಾನು ಸಬ್ಕಾನ್ಷಿಯಸ್ಸೇ ಇರ್ಬೋದು, ಅಥವಾ ದೇವ್ರ ರೀತಿನೇ ಇರ್ಬೋದು, ಅಥವಾ ಅಪ್ಪನ ಪರ್ಮಿಷನ್ ನನಗೆ ಸಿಗಬೇಕು ಅನ್ನೋ ಒಂದು ಇದರಿಂದ ನನ್ನ ಮೈಂಡ್ ಆ ಥರ ನನ್ನ ಗೇಮ್ಸ್ ಆಡ್ತಿರ್ಬೋದು, ವಾಟ್ ಎವರ್. ಬಟ್ ಐ ಲೈಕ್ ಟು ಬಿಲೀವ್ ಅವರಿದ್ದಾರೆ, ಇನ್ನು ನನಗೆ ಗೈಡ್ ಮಾಡ್ತಾ ಇದ್ದಾರೆ, ಯಾವಾಗಲೂ ನನಗೆ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂತ ನಾನು ತುಂಬ ಸ್ಟ್ರಾಂಗಾಗಿ ನಂಬ್ತೀನಿ. ನನ್ನ ಮಗಳನ್ನೂ ಪ್ರೊಟೆಕ್ಟ್ ಮಾಡ್ತಿದ್ದಾರೆ, ನನ್ನ ಮಾವನವರು ಅಷ್ಟೇ, ನನ್ನ ತಂದೆನೂ ಅಷ್ಟೇ ಅಂತ ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ ನಾನು. ಸೊ ನಾನು ರಘುವರ್ನ ಇನ್ಫ್ಯಾಕ್ಟ್ ಆ ಮದುವೆ ಇದು ಅಂತೆಲ್ಲ ಬಂದಾಗಲೂ ಅಷ್ಟೇ, ಹಿ ಗೇವ್ ಮಿ ಆನ್ಸರ್ಸ್. ನನ್ನ 40th ಬರ್ಡೇ ಬಗ್ಗೆ ಹೇಳಿದೆ, ಆವಾಗಲೂ ಐ ಯೂಶ್ವಲಿ ಐ ಮಿಸ್ ಹಿಮ್. ತುಂಬ ಇಂಪಾರ್ಟೆಂಟ್ ಒಕೇಶನ್ಸಲ್ಲಿ ತುಂಬ ಮಿಸ್ ಮಾಡ್ತೀನಿ. ಐ ವಿಶ್ ಹಿ ವಾಸ್ ಹಿಯರ್ ಅಂತ. ಸೊ ಆ ಮಿಸ್ ಮಾಡಿದಾಗ ಹೀಲ್ ಕಮ್ ಆ್ಯಂಡ್ ಹೀಲ್ ಗಿವ್ ಮಿ ಆನ್ಸರ್ಸ್. ಈಸ್ ಲೈಕ್, ಇಲ್ಲೇ ಇದ್ದೀನಲ್ಲ, ಏನು ನೀನು ಯಾಕೆ ಇದು ಮಾಡ್ಕೋತಾ ಇದೆಯಾ? ಮೈ 40th ಬರ್ಡೇ ಬಂದು ವಿಶ್ ಮಾಡಿದ್ರು ನನಗೆ, ಸೊ ಇಟ್ಸ್ ಸಮ್ ಕನೆಕ್ಷನ್. ನನ್ನ ಮಗಳ ಜೊತೆನೂ ಅಷ್ಟೇ. ಸೊ ಲಾಡ್ ಆಫ್ ಟೈಮ್ಸ್ ದಟ್ ಐ ಫೀಲ್ ದೀಸ್ ಥಿಂಗ್ಸ್. ಸೊ ಎನಿವೆ, ಎಲ್ಲ ಪಾರ್ಟ್ ಆಫ್ ಲೈಫ್. ನನಗೆ ಎಮೋಷ್ನಲ್ ಸಪೋರ್ಟ್ ಅಂದರೆ ನಮ್ಮಣ್ಣ. ಅವನು ನನಗಿಂತ 6.5 ವರ್ಷ ದೊಡ್ಡವನು. ಸೊ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಏನಾದ್ರು ಗಲಾಟೆಗಳಾದರೆ, ಅಂದರೆ ಸಣ್ಣ ಪುಟ್ಟ ವಿಷಯಗಳಿಗೆ, ಸಮ್ಮರ್ ಹಾಲಿಡೇಸಲ್ಲಿ ಜಗಳಗಳಾದರೆ, ಎಲ್ಲರೂ ಅಮ್ಮ ಅಂತ ಕರೆದ್ರೆ ನಾನೊಬ್ಬಳೇ ವಿಕ್ಕಿ ಅಂತ ಕರಿತಾ ಇದ್ದೆ. ಬಿಕಾಸ್ ಮನೇಲಿ ಅವನೊಬ್ಬನೇ ಇರ್ತಾ ಇದ್ದಿದ್ದು, ನಮ್ಮ ಅಣ್ಣ ಒಬ್ಬನೇ ಇರ್ತಾ ಇದ್ದಿದ್ದು. ಅಪ್ಪ ಫ್ಯಾಕ್ಟ್ರಿಗೆ ಹೋಗಿರೋರು, ಅಮ್ಮ ಶೂಟಿಂಗ್ ಹೋಗಿರೋರು. ಸೊ ನನಗೆ ಅಂತ ನಿಂತ್ಕೋಬೇಕು ಅಂದರೆ ನಮ್ಮ ಅಣ್ಣನೇ. ಸೊ ಎಲ್ಲರೂ, ನಮ್ಮ ಅಣ್ಣ ಇಡೀ ವರ್ಲ್ಡ್ ಜೊತೆ ಜಗಳ ಆಡಿದ್ದಾರೆ ನನಗೋಸ್ಕರ. ಭಾಳ ಜಗಳಗಂಟಿ ನಾನು. ಐ ವಾಸ್ ವೆರಿ ಹಾರಿಬಲ್, ಒಂಥರ ತುಂಬ ರೌಡಿ ಥರ. ಸೊ ಏನೇ ನನ್ನ ಬಿಯಾಂಡ್ ಹೋಗ್ಬಿಡ್ತು ಕಂಟ್ರೋಲ್, ನನಗೆ ಸಿಗ್ತಾ ಇಲ್ಲ ಅಂದಿದ ತಕ್ಷಣ ಸಪೋರ್ಟು ನಮ್ಮಣ್ಣ. ನಾವು ವಿಕ್ಕಿ ಅಂದಿದ ತಕ್ಷಣ ನಮ್ಮಪ್ಪನ ಕೊಲೀಗ್ಸ್ ಹೆಂಡ್ತಿರೆಲ್ಲ ಓಡೋಗ್ಬಿಡೋರು. ಅಯ್ಯೋ ಆ ವಿಕ್ಕಿ ಬರ್ತಾನಪ್ಪ, ಅವನ ಹತ್ರ ಮಾತಾಡೋಕ್ಕಾಗಲ್ಲ, ಈ ಅನು ಜೊತೆ ಸೇರಬೇಡಿ ನೀವು ಅಂತ. ಸೊ ದ್ಯಾಟ್ ವಾಸ್ ಮೈ ಚೈಲ್ಡ್ಹುಡ್. ವೆರಿ ನಾರ್ಮಲ್, ತುಂಬ ನಾರ್ಮಲಾಗಿ ಬೆಳೆದ್ವಿ, ನಾರ್ಮಲ್ ಲೈಫ್. ಅಮ್ಮ ಕೆಲಸ ಮಾಡಿದ್ರು ಆ ಥರ ಅವಾಗೆಲ್ಲ ಏನೇ ಸೋಷಿಯಲ್ ಮೀಡಿಯಾ ನಥಿಂಗ್ನು. ಪೇಪರಲ್ಲಿ ಇಂಟರ್ವ್ಯೂಸ್ ಬರೋದು, ಅಮ್ಮನ ಫೋಟೋಸ್ ಬರೋದು, ಅಥವಾ ಟಿ ವಿಲಿ ಬಂದಾಗ ಎಲ್ಲ ಕೂತ್ಕೊಂಡು ಸೀರಿಯಲ್ ನೋಡೋರು. ನಮ್ಮ ಅಜ್ಜಿಯಿಂದ ಹಿಡ್ಕೊಂಡು ಎಲ್ಲರೂ, ಯಾರೂ ಮಿಸ್ ಮಾಡ್ತಾ ಇರಲಿಲ್ಲ. ನ್ಯೂಸಲ್ಲಿ ನನ್ನ ಅಮ್ಮನ ತಮ್ಮ KS ರವೀಂದ್ರನಾಥ್ ಅವರು, ಯುಲ್ ನೋ ಹಿಮ್, ಅವರು ದೂರದರ್ಶನಲ್ಲಿ ನ್ಯೂಸ್ ನನಗೆ ಅದನ್ನೇ ಓದೋರು. ಹೇಳಕ್ ಬಂದೆ. ಒಂದು ಬಹಳಷ್ಟು ವರ್ಷಗಳ ಹಿಂದೆ ಹಾ, ಬಿ ಸರಸ್ವತಿ ಅಮ್ಮ ಇದ್ರಲ್ಲ, ಎಸ್, ಅವ್ರದ್ದು Jan 7th ಬರ್ತ್ಡೇ. ಹೌದು, ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆಯುತ್ತೆ ಹ್ಮ್. ಅವ್ರ ಬರ್ತ್ಡೇ ನನಗೆ. ಎಸ್, ಒಂದ್ಸರಿ ಬರ್ತ್ಡೇಗೆ ಹೋಗಿದ್ದಾಗ ನಾನು ನಮ್ಮ ತಾಯಿ ಇಬ್ರು ಹೋಗಿದ್ವಿ. ಓಕೆ, ಆಗ ನಿಮ್ಮ ಮಾವ ಅವರು ರವೀಂದ್ರನಾಥ್ Yes. ಅವ್ರಿಗೆ ಹೋಗಿ ಮಾತಾಡಿದೆ, ಯಾ, ಏನ್ ವಾಯ್ಸ್ ಸರ್ ಎಂದು ಅಂತೆಲ್ಲ Yes. ಮಾತಾಡ್ತಾರೆ. ಆಗ ನಮ್ಮಮ್ಮ ಅಂದ್ರು, ಅನುಪ್ರಭಾಕರ್ ಅವ್ರ ಮಾವ ಅವರು. ಎಸ್. ಸೊ ರವಿ ಮಾಮ ಅವಾಗ ನ್ಯೂಸಲ್ಲಿ, ದೂರದರ್ಶನಲ್ಲಿ ನ್ಯೂಸ್ ಓದೋರು, ಲೈವ್ ನ್ಯೂಸ್. ಸೊ ಆವಾಗ ನ್ಯೂಸ್ ಡೈಲಿ ಕರೆಕ್ಟಾಗಿ 7 ಗಂಟೆಗೆ ನ್ಯೂಸು. ನಮ್ಮ ಅಜ್ಜಿ ಎಲ್ಲರೂ, ಯಾರೂ ಮಿಸ್ ಮಾಡ್ತಾ ಇಲ್ಲ. ಇವತ್ತು ರವಿ ಮಾಮ ನ್ಯೂಸ್ ಓದ್ತಿದ್ದಾರೆ ಅಂದರೆ ಅದು, ದೆನ್ ಈ ವೆಂಟ್ ಟು ಉದಯ ಟು ರೀಡ್ ನ್ಯೂಸ್. ಸೊ ಹೀಗೆ ಅವ್ರನ್ನೆಲ್ಲ ಟಿವಿನಲ್ಲಿ ಇದರಲ್ಲಿ ನೋಡ್ಕೊಂಡೇ ಬೆಳೆದಿದ್ದೀವಿ. ಸಿನಿಮಾಗಳು, ನನ್ನ ಅಕ್ಕ ಆಶಾರಾಣಿ ಅವರು, ಮನೆಯಲ್ಲಿ ನಿವೇದಿತಾ ಅವ್ರ ಹೆಸರು, ನನಗೆ but- ಅದನ್ನೇ ಕೇಳಕ್ ಹೊರಟಿದ್ದೆ. ಆಶಾರಾಣಿ ಅವ್ರು. ಸೊ ಅವ್ರು ಹೇಗ್ ಸಂಬಂಧ ಅಂದ್ರೆ? ಆಶಾರಾಣಿ ಅವ್ರ ತಾಯಿ ನನ್ನ ದೊಡ್ಡಮ್ಮ, ಗೀತಾ ರಾಜೇಶ್ ಅವರು, ನನ್ನ ಅಮ್ಮನ ಸ್ವಂತ ಅಕ್ಕ. ಓಕೆ. ಎಸ್. ಸೊ ದೊಡ್ಡಪ್ಪ ರಾಜೇಶ್ ಅವರು ನನ್ನ ದೊಡ್ಡಪ್ಪ. ಸೊ ಅವ್ರ ಸಿನಿಮಾಗಳು, ಅವ್ರ ಹಾಡುಗಳು, ಅಂದರೆ ದೊಡ್ಡಪ್ಪಯಿಂದನೇ ಅಪ್ಪಾಜಿ ಅಮ್ಮ ಎಲ್ಲ ತುಂಬಾ ಮನೆಗೆ ಬರೋರು. ನನ್ನ ತಾಯಿನೂ ಅವ್ರ ಜೊತೆ ತುಂಬಾ ಕೆಲಸ ಮಾಡಿ ಎಲ್ಲ ಮಾಡಿದ್ರಿಂದ. ನನ್ಗೆ ಇನ್ನೊಂದು ತುಂಬಾ ಅವಾಗ- ಖುಷಿ ಏನು ಅಂದ್ರೆ, ಚೆನ್ನೈಯಲ್ಲಿದಾರಲ್ಲ ಅವ್ರೀಗ, ಎಸ್, ಅವ್ರನ್ನ ಪಾಡ್ಕಾಸ್ಟ್ ನೋಡ್ತಾರೆ. ಓಕೆ, ಡಾಕ್ಟರ್ ಪ್ರಿಯಾ ಅವ್ರು ಇದಾರಲ್ಲ, ಎಸ್, ಪ್ರಿಯಾ ಅವ್ರು ಕಾಲ್ ಮಾಡಿದ್ರು. ಎಸ್, ಅರ್ಜುನ್ ಸರ್ Yes, ಇದಾರಲ್ಲ, ಅವರು ಪಾಡ್ಕಾಸ್ಟ್ ನೋಡ್ತಾರೆ. ಒಂದು ಆಯುರ್ವೇದಿಕ್ ಪಾಡ್ಕಾಸ್ಟ್ ಮಾಡಿದ್ದೆ. ಓಕೆ, ಅದರಲ್ಲಿ ಒಂದು ನಮ್ಮ ಪೆಟ್ಟಿಗೆ ಹೆಲ್ತ್ ಇಶ್ಯೂ ಆದಾಗ ಒಂದು ಸೊಲ್ಯೂಷನ್ ಬಗ್ಗೆ ಮಾತಾಡ್ತಾರೆ. ಓಕೆ, ಆಮೇಲೆ ನೆಕ್ಸ್ಟ್ ಅರ್ಜುನ್ ಸರ್ ಫೋನ್ ಮಾಡಿದ್ರು. ಓಕೆ, ಆಮೇಲೆ ಡಾಕ್ಟರ್ ಪ್ರಿಯಾ ಅವರು ಮಾತಾಡಿದ್ರು. ಎಸ್, ಎಸ್, ಆಮೇಲೆ ನಿವೇತಾ ಅವರು ಮಾತಾಡಿದ್ರು. ಎಸ್. ಸೊ ಅಕ್ಕ, ನನ್ನ ದೊಡ್ಡಕ್ಕ ನಿವೇದಿತಾ ನೀತು, ನನ್ನ ಚಿಕ್ಕಕ್ಕ ಡಾಕ್ಟರ್ ಪ್ರಿಯಾ, ಹ್ಮ್. ಚಿಂಟು ಅಂತ ಕರಿತೀವಿ ಅವಳ ಮನೇಲಿ. ಶೀಸ್ ಒನ್ ಆಫ್ ಮೈ, ನಾವು ಬರೀ ಒಂದು 6 ಜನ ಕಸಿನ್ಸ್, ನಾವು ವಿ ಆರ್ ವೆರಿ ಕ್ಲೋಸ್. ಸೊ ಅದರಲ್ಲಿ ನನ್ನಿಬ್ಬರು ಅಕ್ಕಂದ್ರಲ್ಲಿ ನಮ್ಮ ಅಣ್ಣ, ನಾನು ಇಲ್ಲಿ, ನನ್ನ ರವಿ ಮಾಮಂಗೆ 2 ಹೆಣ್ಮಕ್ಳಿದ್ದಾರೆ, ಹ್ಮ್. ತೇಜಸ್ವಿನಿ ಆ್ಯಂಡ್ ಕೀರ್ತನ.
ಸೊ ನಾವು 6 ಜನ ಒಂದು ಗ್ರೂಪ್. ಸೊ ಯಾ ಸೊ ಅಕ್ಕ ಅಕ್ಕ ಬಂದ್ಲು ರಥಸಪ್ತಮಿಲಿ, ಅವಳ ಇಂಟ್ರೊಡಕ್ಷನ್ ಆಯಿತು. ಸೊ ರಥಸಪ್ತಮಿಲಿ ವೆನ್ ಶಿ ಆ್ಯಕ್ಟೆಡ್, ನಾನು ಫಸ್ಟ್ ಸಿನಿಮಾ ನೋಡಿದಾಗ ಒಂದು ಅರ್ಧ ಸಿನಿಮಾ ನೋಡೇ ಇಲ್ಲ ನಾನು. ನೀವು ರಥಸಪ್ತಮಿ ಜ್ಞಾಪಕ ಇದ್ರೆ ನಿಮಗೆ, ಅದರಲ್ಲಿ ದೊಡ್ಡಣ್ಣ ಶಿಲೆಗಳು ಸಂಗೀತವ ದೊಡ್ಡಣ್ಣ ಅಂಕಲ್ ತುಂಬ ಹೊಡಿತಾರೆ ಅವಳಿಗೆ, ಕೂಡಾಕ್ಬಿಟ್ಟು ಹ್ಮ್. ಹೊಡೆದು ಎಲ್ಲ. ಅದೆಲ್ಲ ನಾನು ನೋಡೇ ಇಲ್ಲ. ಅಷ್ಟು ಅಳು, ನೀತುಗ್ ಹೊಡಿತಾ ಇದ್ದಾರೆ ಅಂತ ಫುಲ್ ಥಿಯೇಟ್ರಲ್ಲಿ ಹತ್ಕೊಂಡು ಇದು ಮಾಡಿ. ಯು ವೋಂಟ್ ಬಿಲೀವ್ ಆ ಸೇಮ್ ಸಿಚುವೇಶನ್. ಆಫ್ಕೋರ್ಸ್ ಒಂಥರ ಎಂಥ ಅದು ಏನಂತಾರೆ, ಒಂದು ಗಾಡ್ ಪ್ಲ್ಯಾಂಡ್ ಅಂತಾರಲ್ಲ ಆ ಥರ. ಶಿವಣ್ಣನ ಜೊತೆ ಅವಳ ಸಿನಿಮಾ, 2ನೇ ಸಿನಿಮಾ ಶಿವಣ್ಣಂಗೆ ರಥಸಪ್ತಮಿ. ಶಿವಣ್ಣನ ಜೊತೆ ಅವ್ರು ಆ್ಯಕ್ಟ್ ಮಾಡಿದ್ದು ಫಸ್ಟು. MS ರಾಜಶೇಖರ್ ಸರ್ ಡೈರೆಕ್ಟ್ ಮಾಡಿದ್ದು ಆ ಸಿನಿಮಾನ. ಅಪ್ಪಾಜಿ ಮತ್ತು ಅಮ್ಮ ಪಾರ್ವತಮ್ಮ ಅವರು ಪ್ರೊಡ್ಯೂಸ್ ಮಾಡಿದ್ದು. ಸೇಮ್ ಅವಳು 85 ಅನ್ಸುತ್ತೆ, 86 ರಥಸಪ್ತಮಿ ಮಾಡಿದ್ದು. 90 87 ಅದ ಆಗಿ ಒಂದು ಸ್ವಲ್ಪ ದಿನಕ್ಕೆಲ್ಲ ಶಿ ಗಾಟ್ ಮ್ಯಾರಿಡ್. ಸೊ ಅದಾಗ ಕರೆಕ್ಟಾಗಿ ಒಂದು 10-12 ವರ್ಷ ಆದಮೇಲೆ ಹೃದಯ ಶಿವಣ್ಣನ ಜೊತೆನೇ ಆ್ಯಕ್ಟಿಂಗು. ಎಸ್, ಶಿವಣ್ಣನ ಜೊತೆನೇ. ಶಿವಣ್ಣನ 52nd ಫಿಲ್ಮ್ ಹೃದಯ, 52ನೇ ಸಿನಿಮಾ. AK-47 ಅವ್ರ 50ನೇ ಸಿನಿಮಾ, ಇದು 52ನೇ ಸಿನಿಮಾ. MS ರಾಜಶೇಖರ್ ಸರೇ ಡೈರೆಕ್ಟ್ರು. ಅಪ್ಪಾಜಿ ಅಮ್ಮನೇ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಎಲ್ಲ ಒಂಥರ ಇಟ್ ವಾಸ್ ಸೇಮ್. ಇದು ನೀತುದಾದ್ಮೇಲೆ ನಂದು ಅನ್ನೋ ಥರ ಆಯಿತು ಅದು. ಈಗ ಹೊರಗಡೆಯವರಿಗೆಲ್ಲ ಈಗ ಅಣ್ಣ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, Yes. ರವಿಚಂದ್ರನ್ ಅವರು ಅಂತ. ಎಸ್ ಆದ್ರೆ ನಿಮಗೆ ರವಿ ಮಾಮ, ವಿಷ್ಣು ಅಂಕಲ್, ಎಸ್ ಅಂಬಿ ಎಸ್ ಅಂಕಲ್, ಎಸ್ ಅಣ್ಣ ಅವರು. ಎಸ್. ಚೈಲ್ಡ್ಹುಡ್ ಅಲ್ಲಿ ಏನ್ ನೆನಪಿದೆ ಇವ್ರಗಳ ಹತ್ರ ಎಲ್ಲ ನಿಮ್? ಆ್ಯಕ್ಚುಲಿ ನಮ್ಮ ಅಣ್ಣ ನಾನು ಜಾಸ್ತಿ ಎಲ್ಲೂ ಹೋಗ್ತಾ ಇರಲಿಲ್ಲ ರಾಜೇಶ್. ಅಮ್ಮ ಕೆಲ್ಸಕ್ಕೆ ಹೋಗುವಾಗ ಡಬ್ಬಿಂಗ್ ಆಗಲಿ, ಕರ್ಕೊಂಡು ಶೂಟಿಂಗ್ ಆಗಲಿ, ಇಲ್ಲ ಹೋಗ್ತಾ ಇರಲಿಲ್ಲ. ಇಟ್ ವಾಸ್ ನೆವರ್ ಸಮಥಿಂಗ್ ದಟ್ ಅಪ್ಪ ಅಮ್ಮ ಫಾಲೋಡ್. ನಾವು ಯಾವಾಗಲೂ ಮನೇಲಿ ಇರ್ತಾ ಇದ್ವಿ. ಅಪ್ಪ ಇರೋರು, ಲೈಕ್ ಐ ಸೆಡ್, ಆ ಲೇಡಿ ಇರೋರು ನಮ್ಮನ್ನು ನೋಡ್ಕೊಳ್ಳೋಕ್ಕೆ. ಅಮ್ಮ ಕೆಲ್ಸಕ್ಕೆ ಹೋಗಿ ಬರೋರು. ತುಂಬ ರೇರಾಗಿ ಯಾರೂ ಇಲ್ಲ ಮನೇಲಿ ಅಂದರೆ ಮಾತ್ರ ಮೇ ಬಿ ಒನ್ಸ್ ಆರ್ ಟ್ವೈಸ್ ಡಬ್ಬಿಂಗ್ ಸ್ಟುಡಿಯೋಗೆ ಅಮ್ಮ ಕರ್ಕೊಂಡು ಹೋಗಿದ್ದಾರೋ ಏನೋ. ಅದಾದಮೇಲೆ ಇಲ್ಲಿ ಬೆಂಗಳೂರಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋಸ್ ಅಂತದೆ, ಅಲ್ಲಿ ಸ್ಟಾರ್ಟ್ ಆಯಿತು ಡಬ್ಬಿಂಗ್ ಎಲ್ಲ. ಸೊ ಕನಿಂಗ್ಹ್ಯಾಮ್ ರೋಡಲ್ಲಿ. ಎಸ್. ಸೊ ಅಲ್ಲಿ ಮೇ ಬಿ 1 or 2 times ಹೋಗಿದ್ದೀನಿ ಅಷ್ಟೇ. ಬಟ್ ಬಿಟ್ಟರೆ ನಾನು ಯಾವತ್ತೂ ನಮ್ಮ ಅಣ್ಣ ಆಗಲಿ ನಾನಾಗಲಿ ಅಮ್ಮನ ಜೊತೆ ಕೆಲ್ಸಕ್ಕೆ ಹೋಗಿದ್ದು ನೆನಪೇ ಇಲ್ಲ ನನಗೆ. ಸೊ ಏನಾಗೋದು, ದೊಡ್ಡಪ್ಪ ರಾಜೇಶ್ ದೊಡ್ಡಪ್ಪ ಮತ್ತು ನಮ್ಮ ದೊಡ್ಡಮ್ಮನ ಮನೇಲಿ ಏನಾದ್ರು ಪೂಜೆಗಳಿದ್ದಾಗ, ಏನಾದ್ರು ಪ್ರೋಗ್ರಾಮ್ಸ್ ಇದ್ದಾಗ ಆವಾಗ ಅಪ್ಪಾಜಿ ಅಮ್ಮ ಬರೋರು. ಅಂಬಿ ಅಂಕಲ್ನು ಸುಮಾರು ಸರಿ ನೋಡಿದ್ದೀನಿ ಚಿಕ್ಕವಳಿದ್ದಾಗ. ಮಾಮನ ಜೊತೆ ಆಫ್ಕೋರ್ಸ್ ಅದೊಂದು ರಿಲೇಷನ್ಶಿಪ್ಪೇ ಚೇಂಜ್ ಆಗೋಯ್ತು. ನಾನು ಶಾಂತಿ ಕ್ರಾಂತಿ ಆ್ಯಕ್ಟ್ ಮಾಡಿದ್ಮೇಲೆ ಇಟ್ ಬಿಕೇಮ್ ಲೈಕ್ ಒಂಥರ 1-on-1 ರಿಲೇಷನ್ಶಿಪ್ ಅವ್ರ ಜೊತೆ. ಅಮ್ಮನ ಜೊತೆ ಅವ್ರದ್ದು, ಅಮ್ಮ ಎಲ್ಲ ಅವ್ರ ಸಿನಿಮಾಗಳು, ರಣಧೀರ, ಪ್ರೇಮಲೋಕ, ಅಂಜದ ಗಂಡು, ಎಷ್ಟು ಸಿನಿಮಾಗಳು ಅಮ್ಮ ಡಬ್ಬಿಂಗ್ ಮಾಡಿ, ತುಂಬ ಸಿನಿಮಾಗಳು. ಸೊ ಹಾಗಾಗಿ ಅವ್ರದ್ದೊಂದು ರಿಲೇಷನ್ಶಿಪ್ ಅಂದರೆ ಇಲ್ಲಿ ನಂದು ಮಾಮಂದು ಒಂದು ಫ್ರೆಂಡ್ಶಿಪ್ಪು ಇದು ಸ್ಟಾರ್ಟ್ ಆಗ್ಬಿಡ್ತು ಅಲ್ಲಿಂದಾನೆ. ಹಾಗಾಗಿ ನಾನು ಅವ್ರನ್ನ ಮಾಮ ಅಂತ ಕರೆಯೋದು. ಬಿಕಾಸ್ ಆ ವಯಸ್ಸಲ್ಲಿ, ಚಿಕ್ಕ ವಯಸ್ಸಲ್ಲೇ ನಾನು 8 years, ನಾನು 8-9 years ಇರ್ಬೇಕು ನಾನು ಶಾಂತಿ ಕ್ರಾಂತಿ ಮಾಡಿದಾಗ. 2-3 ಸಿನಿಮಾ ಮಾಡಿದ್ರೆ ಕನ್ನಡದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ. ಫಸ್ಟು ಚಪಲ ಚನಿಗರಾಯ ಮಾಡಿದೆ. ಅದರಲ್ಲಿ ಅಮ್ಮ ಆ್ಯಕ್ಟ್ ಮಾಡ್ತಿದ್ರು ಅಂತ ಮಾಡಿದೆ, ಆಕಸ್ಮಿಕವಾಗಿ ಮಾಡಿದ್ದದು. ಅದಾದಮೇಲೆ ಸ್ವರ್ಣ ಸಂಸಾರ ಮಾಡಿದೆ. ಯಾರಾದ್ರೂ ಕೇಳಿದ್ರ ಮಾಡಿಸಿ ಅಂತ? ಅನಂತ್ ನಾಗ್ ಸರ್ ಇಲ್ಲ, ಅದು ಅಗೇನ್ ಸೇಮ್ ಥಿಂಗ್. ಚಪಲ ಚನಿಗರಾಯಗೆ ಆ ಮನೇಲಿ ಯಾರೂ ಇರಲಿಲ್ಲ ನಾನು ನೋಡ್ಕೊಳಕ್ಕೆ ಅಂತ ಅಮ್ಮ ಶೂಟಿಂಗ್ ಕರ್ಕೊಂಡು ಹೋಗಿದ್ರು. ಆ್ಯಂಡ್ ಅದು ಕಾಶಿನಾಥ್ ಸರ್ ಹೀರೋ ಆ್ಯಂಡ್ ಭಾರ್ಗವ ಸರ್ ಅದಕ್ಕೆ ಡೈರೆಕ್ಟ್ರು. ಸೊ ಗಾಯತ್ರಿ ನಿನ್ನ ಮಗಳ ಕೈಲೇ ಮಾಡಿಸ್ಬಿಡ್ಬೋದಲ್ಲ ಅಂತ. ಸೊ ಅದೇನೋ ಇಂಟ್ರೊಡಕ್ಷನಲ್ಲಿ ಏನೋ ಒಂದು ಸ್ಮಾಲ್ ಬಿಟ್ ಏನೋ ಮಾಡಿದೆ ಅಮ್ಮನ ಜೊತೆ ಅಷ್ಟೇ. ದಟ್ ಈಸ್ ಹೌ ಫಸ್ಟ್ ನಾನು ಮೇಕಪ್ ಹಚ್ಚಿದ್ದು. ಅದಾದಮೇಲೆ ಮಿಸ್ಟ್ರೀಸ್ ಆಫ್ ದ ಡಾರ್ಕ್ ಜಂಗಲ್ ಅಂತ ಒಂದು ಇಂಗ್ಲೀಷ್ ಸಿನಿಮಾ ಮಾಡಿದೆ. ಅದು ಅಗೇನ್ ಅಮ್ಮಯಿಂದ ಇಲ್ಲಿ ಏನು ಇಂಡಿಯನ್ ಮಕ್ಕಳನ್ನ ತುಂಬ ಜನ ತಗೋತಾ ಇದ್ರು ಆ ಸಿನಿಮಾಗೆ. ಸೊ ಅದಕ್ಕೆ ನನಗೆ ಆಡಿಷನ್ಸಿಗೆ ಕರೆದು ಬೆಂಗಳೂರಿಂದ ಸುಮಾರು ಜನ ಮಕ್ಕಳೆಲ್ಲ ಹೋಗಿದ್ವಿ. ಅದರಲ್ಲಿ ನಾನು ಕಾನ್ವೆಂಟಲ್ಲಿ ಓದ್ತಿದ್ದೆ. ಸೊ ಇಂಗ್ಲೀಷ್ ವೆರಿ ಫ್ಲೂಯೆಂಟಾಗಿ ಐ ಯೂಸ್ ಟು ಟಾಕ್. ಸೊ ಹಾಗಾಗಿ ಆ ಡೈಲಾಗ್ಸ್ ಎಲ್ಲ ಈಸಿಯಾಗಿ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ಐ ಗಾಟ್ ಸೆಲೆಕ್ಟೆಡ್ ಫಾರ್ ದಟ್ ಫಿಲ್ಮ್. ತುಂಬ ದೊಡ್ಡ ಸಿನಿಮಾ ಆವಾಗಿನ ಕಾಲಕ್ಕೇ. ಸ್ಟಾರ್ TV, ಆವಾಗ ಬರೀ ಸ್ಟಾರ್ TV ಅಂತ ಇತ್ತು ಹಿಂದಿನಲ್ಲಿ ಬರೋದು. ಸೊ ಆ ಸ್ಟಾರ್ TV ದೀಪಾವಳಿ ಟೈಮಲ್ಲಿ ಯಾವಾಗಲೂ ಒಂದ್ಸರಿ ಇಟ್ ಗಾಟ್ ಟೆಲಿಕಾಸ್ಟ್ ಆಲ್ಸೋ ಆನ್ ಸ್ಟಾರ್ TV ಆ ಸಿನಿಮಾ ಮಿಸ್ಟ್ರೀಸ್ ಆಫ್ ದ ಡಾರ್ಕ್ ಜಂಗಲ್ ಅಂತ. ಅದಾದಮೇಲೆ ಸ್ವರ್ಣ ಸಂಸಾರ ಮಾಡಿದೆ. ಸಾಯಿ ಪ್ರಕಾಶ್ ಸರ್ ಡೈರೆಕ್ಟರ್ ಅದಕ್ಕೆ. ನಾನು ಸುನಿಲ್ ಇಬ್ಬರು. ಸೊ ಸೇಮ್ ಸ್ವರ್ಣ ಸಂಸಾರಲ್ಲಿ ಮಾಡಿದ್ದು. ಅದರಲ್ಲಿ ಅಣ್ಣ ತಂಗಿ ನಾವಿಬ್ಬರು, ಸುನಿಲ್ಲು ನಾನು. ಅದಾದಮೇಲೆ ಶಾಂತಿ ಕ್ರಾಂತಿಲಿ ಮಾಮ ನಮ್ಮಿಬ್ರು ಯಂಗ್ ಜೂಹಿ ಆ್ಯಂಡ್ ಯಂಗ್ ರವಿಚಂದ್ರನ್ ಅಂತ ಕಾಸ್ಟ್ ಮಾಡಿದ್ರು. ಅದಾದಮೇಲೆ ಒಬ್ಬರಿಗಿಂತ ಒಬ್ಬರು ಅಂತ ಒಂದು ಸಿನಿಮಾ ಮಾಡಿದೆ ಅಷ್ಟೇ. ಅದಾದಮೇಲೆ ಐ ಥಿಂಕ್
7th ಸ್ಟ್ಯಾಂಡರ್ಡ್ ನನ್ಗೆ ಅವಾಗ ಐ ಬಿಕೇಮ್ 11 ಇಯರ್ಸ್ 10 ಇಯರ್ಸ್ ಅನ್ಸುತ್ತೆ. 7th ಸ್ಟ್ಯಾಂಡರ್ಡ್ಗೆ ಪಬ್ಲಿಕ್ ಎಕ್ಸಾಮ್ಸ್ ಇರೋದು ಅವಾಗ ರಾಜೇಶ್. ಐ ಥಿಂಕ್ ದಿಸ್ ಇಸ್ ಮಚ್ ಬಿಫೋರ್ ಯೋರ್ ಟೈಮ್. ಸೊ ಆವಾಗ ನನ್ನ ಜನ್ರೇಷನ್ನೇ ಲಾಸ್ಟ್ ಅನ್ಸುತ್ತೆ ಆ ಪಬ್ಲಿಕ್ ಎಕ್ಸಾಮ್ ಅಂತ ಇದ್ದಿದ್ದು ಅವಾಗ 7th 10th ಹೇಗಿರೋದು ಅವಾಗ 7th ಇತ್ತು. ಸೊ ಆವಾಗ ಅಪ್ಪ ಸೆಟ್ ಅಯ್ಯೋ ಸಾಕು ತುಂಬಾ ರಜೆಗಳಾಗ್ತಿದೆ ಇದಾಗ್ತಿದೆ ಸ್ಕೂಲ್ ಮಿಸ್ ಮಾಡ್ತಿದ್ದಾಳೆ ಅಂದ್ಬಿಟ್ಟು ಐ ಸ್ಟಾಪ್ ಆಕ್ಟಿಂಗ್. ಅದಾದ್ಮೇಲೆ 99 ವಾಪಸ್ ಬಂದಿದ್ದು ಅಂಡ್ ಈಗ ಶಾಂತಿ ಕ್ರಾಂತಿ ಆಗಿನ ಕಾಲಕ್ಕೆ ಮೊದಲ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಅಲ್ವಾ. ಎಕ್ಸಾಕ್ಟ್ಲಿ ರವಿಚಂದ್ರ ಅವ್ರು ಮಾಡದಿರೋ ಸಾಹಸನೇ ಇಲ್ಲ. ಎಕ್ಸಾಕ್ಟ್ಲಿ ಈಸ್ ಒನ್ ಆಫ್ ಏನಂತ ಹೇಳಿ ಈಗ ಶಾಂತಿ ಕ್ರಾಂತಿ ಕೂಡ ಅಷ್ಟು ದೊಡ್ಡ ಸಿನಿಮಾ ಕನ್ನಡ ಇಂಡಸ್ಟ್ರಿಲಿ. ಅಂಡ್ ಆ ಸಿನಿಮಾ ಶೂಟಿಂಗ್ ಎನ್ವಿರಾನ್ಮೆಂಟ್ ಆಗಲಿ ನೀವು ವಿಟ್ನೆಸ್ ಮಾಡ್ದಂಗೆ ನನಗೆ ನೆನಪಿರೋದು ಮಾಮ ಏನ್ ಮಾಡ್ತಿದ್ದಾರೆ ಅಂತ ಯಾರಿಗೂ ಅರ್ಥ ಆಗ್ತಾ ಇರ್ಲಿಲ್ಲ. ಓಕೆ, ಅವರು ಆವಾಗಲೇ ಏನೇನೋ ಮಾಸ್ಕಿಂಗ್ ಎಲ್ಲ ಮಾಡಿ ಏನೇನೋ ಶಾರ್ಟ್ಸ್ ಮಾಡೋರು. ಇವಾಗ ನಾನು ನೋಡೋವಾಗ ಅದನ್ನ ಹಾಡುಗಳನ್ನೆಲ್ಲ ಮಧ್ಯರಾತ್ರಿಲಿ ಆ ಹಾಡೆಲ್ಲ ನೋಡೋವಾಗ ಇವಾಗ ನೋಡಿದಾಗ ನನಗನ್ಸುತ್ತೆ ಎಂಥ ಮೆಜಿಷಿಯನ್ ಅವರು, ಟೆಕ್ನಿಷಿಯನ್ ಆಗಿ ಅವ್ರು ಥಿಂಕ್ ಮಾಡಿದ ಎಷ್ಟು ಫಾರ್ವರ್ಡ್ ಆಗಿ ಥಿಂಕ್ ಮಾಡೋರು ಅಂತ ನಾವು ಐ ರಿಯಲೈಸ್. ಆವಾಗ ಬರೀ ಎಂಜಾಯ್ಮೆಂಟ್ ಅಷ್ಟೇ, ಮಜಾ. ದಿನಕ್ಕೆ 1-2-3 ಶಾರ್ಟ್ ಮಾಡೋರು ಅಷ್ಟೇ. ಯಾಕಂದ್ರೆ ಸೆಟ್ಟಲ್ಲಿ ಎಲ್ಲರೂ ಇರೋರು, ರಾಜೇಶ್, ನಾಗಾರ್ಜುನ ಅವ್ರು ಕೂತಿರೋರು, ರಜನಿಕಾಂತ್ ಅವ್ರು ಇರೋರು, ಮಾಮ, ನಾನು, ಸುನಿಲ್, ಜೂಹಿ ಚಾವ್ಲಾ ಅವರು, ಯಾವಾಗ್ಲೂ ಇಷ್ಟು ಜನ ಸೆಟ್. ಮಲಯಾಳಂ ಹೀರೋಯಿನ್ ಕೂಡ ಕನ್ನಡದಲ್ಲಿ ಯಾರೇ ನೀವು ಚೆಲುವೆಯಲ್ಲಿ ಆಕ್ಟ್ ಮಾಡಿದ್ರಲ್ಲ, ಸಂಗೀತ, ಅವರು ಕೂಡ ಚೈಲ್ಡ್ ಆರ್ಟಿಸ್ಟ್ ಆಗಿದ್ರೆ. ಬಟ್ ನಮ್ ಜೊತೆ ಸೀನ್ಸ್ ಇರ್ಲಿಲ್ಲ. ನಮ್ದೇನಿದ್ರು ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಸಾಂಗ್ಸ್ ಅಲ್ಲಿ ಅಷ್ಟೇ ಯೂಸ್ ಮಾಡಿದ್ದಲ್ಲ ಮಾಮ. ಸೊ ಹಾಗಾಗಿ ನಾವು ಇಷ್ಟು ಜನ ಸೆಟ್ಟಲ್ಲಿ ಯಾವಾಗ್ಲೂ ಇರ್ತಾ ಇದ್ವಿ. ತುಂಬಾ ನನಗ್ ನೆನಪಿರೋದು ತುಂಬಾ ಫ್ರೆಂಡ್ಲಿ ಆಗಿ ರಜನಿ ಸರ್ ಅವ್ರ ತೊಡೆ ಮೇಲೆಲ್ಲ ಕುತ್ಕೊಂಡೆಲ್ಲ ಫೋಟೋ ಇದೆ ನಂದು. ಸುನಿಲ್ ನಾನು ಸಕ್ಕತ್ ಎಂಜಾಯ್ ಮಾಡ್ತಾ ಇದ್ವಿ. ಇಡೀ ದಿನ ಆಟ ಆಡ್ಕೊಂಡು ಸೆಟ್ಟಲ್ಲಿ ಕಂಠೀರ್ವಾಲ್ ಸೆಟ್ ಹಾಕಿದ್ರು, ಗೋಲಿಗಳಿರೋದು. ದೇ ವಾಸ್ ಒನ್ ಹಾಡೆಲ್ಲ ರಿವರ್ ತರ ಮಾಡಿದಾರೆ, ಫುಲ್ ಗೋಲಿಗಳು. ಅದ್ರಲ್ಲಿ ಆಟ ಆಡ್ತಾ ಇದ್ವಿ. ಜೂಹಿ ಅವ್ರು ಬಂದು ಆಟ ಆಡೋರು ನಮ್ಮ ಜೊತೆ. ಆಫ್ಕೋರ್ಸ್ ನಾಗಾರ್ಜುನ ಸರ್ ನನಗೆ ನೆನಪಿರೋದು ಹಿ ವಾಸ್ ವೊರೇಷಿಯಸ್ ರೀಡರ್. ಸೊ ಯಾವಾಗಲೂ ಬುಕ್ ಇಟ್ಕೊಂಡು ಒಂದು ಕಾರ್ನರಲ್ಲಿ ಕುತ್ಕೊಂಡು ಓದ್ತಾ ಇರೋರು. ರಜನಿ ಸರು ಮಾಮ ಒಟ್ಟಿಗೆ ಕುತ್ಕೊಂಡು ಸಖತ್ ಮಜಾ ಮಾಡೋರು. ವಿ ಯೂಸ್ ಟು ಎಂಜಾಯ್ ವಿತ್ ದೆಮ್. ಆ್ಯಂಡ್ ಮಾಮನ್ ಶೂಟಿಂಗಲ್ಲಿ ಏನು ಅಂದರೆ ಏನು ಕೇಳಿದ್ರು ಬರುತ್ತೆ. ಜ್ಯೂಸ್ ಬೇಕಾ, ಬಿಸ್ಕೆಟ್ ಬೇಕಾ, ಕೇಕ್ ಬೇಕಾ, ಏನು ಏಯ್ ನೋಡ್ರೋ ಮಕ್ಳೇನು ಅಂತ ಅಂದಿದ ತಕ್ಷಣ ಏನು ಕೇಳಿದ್ರು ಬಂದ್ಬಿಡೋದು. ಸೊ ಸುನಿಲ್ಗೆ ನನಗೆ ಇವತ್ತು ಇಕ್ತೀನನ್ವಾ, ಇವತ್ತು ಅದೇಳನ್ವಾ, ಬರೀ ಇದೆ. ಮೇಕಪ್ ಹಾಕ್ಬಿಡೋರು, ಹಾಕೊಂಡು ಕುತ್ಕೊಂಡು ಸೆಟ್ಟಲ್ಲಿ ಆಟ ಆಡ್ಕೊಂಡು ಮಾಮ ಏಯ್ ಅನು ಅಂದಿದ ತಕ್ಷಣ ವಿ ಯೂಸ್ ಟು ಗೋ. ಅವ್ರು ಏನು ಹೇಳ್ತಾರೋ ಅದು ಮಾಡ್ತಾ ಇದ್ವಿ. ಇಲ್ಲಿಂದ ಬನ್ನಿ, ಇದು ಹೇಳಿ ಅದು ಹೇಳಿ. ಇವಾಗ ನಾನು ನೋಡಿದಾಗ ಗೊತ್ತಾಗುತ್ತೆ, ಇಟ್ ವಾಸ್ ಲೈಕ್ ಅ ವುಡನ್ ಸ್ಟ್ರಕ್ಚರ್. ಆ ಸ್ಟ್ರಕ್ಚರ್ ಏನು ಅಂತ ನಮ್ಗೆ ಗೊತ್ತಿಲ್ಲ. ಇದ್ರ ಮೇಲೆ ಹತ್ಸಿದ್ರು ಸುನಿಲು ನಾನು ಹಿಂಗೆ ನಡ್ಕೊಂಬರ್ಬೇಕು, ಇಬ್ರು ಕೈ ಹಿಡ್ಕೋಬೇಕು ಮಧ್ಯದಲ್ಲಿ ಅಂತ. ಇವತ್ತು ನಾನು ನೋಡಿದಾಗ ಐ ರಿಯಲೈಸ್ ಅವ್ರ ಫೇಸು, ಜೂಹಿ ಅವ್ರ ಫೇಸು ಮಾಸ್ಕ್ ಆಗಿದೆ. ಅವ್ರ ಫೇಸ್ ಮೇಲೆ ನಾವಿಬ್ರು ನಡ್ಕೊಂಬರೋ ಥರ ಶಾರ್ಟ್ ಅದು, ಯುನೋ. ಆ್ಯಂಡ್ ಆ ಬೈಕಲ್ಲಿ ಬೈಕ್ ಸುನಿಲ್ ಬೈಕ್ ಓಡಿಸ್ತಿರ್ತಾನೆ, ಹಿಂದೆ ತಿರ್ಕೋತಾನೆ, ನಾನು ತಿರ್ಕೊಂಡು ಇದು ಮಾಡ್ತೀನಿ. ಆ ಬೈಕ್ದು ಇದು ಮಧ್ಯರಾತ್ರಿಯಲ್ಲಿ ಬರುತ್ತದು. ಆ ಸಾಂಗಲ್ಲೂ ಅಷ್ಟೇ. ಆವಾಗ ಬೈಕನ್ನು ಒಂದು ಜೀಪಲ್ಲಿ ಕಟ್ಟಿ, ಒಂದು ಟ್ರಕ್ ಥರ ಇದರಲ್ಲಿ ಓಪನ್ ಇದರಲ್ಲಿ ಕಟ್ಟಿ, ಅದ್ರ ಮೇಲೆ ನಾವಿಬ್ಬರು ಕೂತ್ಕೊಂಡು ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿಲಿ ಶೂಟ್ ಮಾಡಿದ್ದು. ಅವಾಗ ಖಾಲಿ ಹೊಡಿಯೋದು, ಅಲ್ಲಿ ಏನೂ ಇರ್ತಾ ಇರಲಿಲ್ಲ. ಐ ಟಾಕ್ ಅಬೌಟ್ 88, 89. ಸೊ ಅಲ್ಲಿ ಇವಾಗ ನೋಡೋವಾಗ ಅವನೇ ಓಡಿಸ್ತಿದ್ದಾನೇನೋ, ಅವನೇ ಕೈ ಬಿಟ್ಬಿಟ್ಟು ತಿರುಗಿದ್ನೇನೋ ಅನ್ನೋ ಥರ ಫೀಲ್ ಇದೆ ಅದು. ಸೊ ನಾವು ಐ ರಿಯಲೈಸ್ ಮೈ ಗಾಡ್ ವಾಟ್ ಅ ಮೆಜಿಷಿಯನ್ ಹಿ ಇಸ್ ಅಂತ. ನನ್ನ ಲಕ್, ನಾನು ಹೀರೋಯಿನ್ ಆದಮೇಲೂ ಅವ್ರ ಜೊತೆ ಅಭಿನಯಿಸೋಕೆ ಸಾಹುಕಾರ ಇರ್ಬೋದು, ಕನಸುಗಾರ ಅಲ್ಲ, ಒಂದು ಹಾಡು ಅಟ್ಲೀಸ್ಟ್ ಆ ಒಂದು ಹಾಡರು ಅವ್ರ ಜೊತೆ ಶೇರ್ ಮಾಡಕ್ಕೆ ಸಿಗುತ್ತಲ್ಲ ಸ್ಕ್ರೀನಲ್ಲಿ ಅಂತ ಐ ಆ್ಯಕ್ಟೆಡ್ ವಿತ್ ಹಿಮ್. ಅದು ಇಟ್ಸ್ ಯುನೋ ಈಸ್ ಒನ್ ಆಫ್ ಮೈ ವೆರಿ ಫ್ಯೂ ಫ್ರೆಂಡ್ಸ್ ಇಂಡಸ್ಟ್ರಿನಲ್ಲಿ. ತುಂಬ ಅವರು ಮ್ಯೂಚುವಲ್ ಅಡ್ಮಿರೇಷನ್. ಅವ್ರಿಗೂ ನನ್ನ ಮೇಲೆ ಪ್ರೀತಿ ಜಾಸ್ತಿ, ನನಗೂ ಬಹಳ ಅವ್ರ ಮೇಲೆ ಒಂದು ರೆಸ್ಪೆಕ್ಟ್, ಪ್ರೀತಿ. ಸೊ ಹೆಂಗೆಲ್ಲ ಟೈಮ್ ಅವಾಗ ನೀವು ನೋಡಿ, ಈಗ ಒಂದು ಕಾಲಲ್ಲಿ ನಾಗಾರ್ಜುನ ಅವ್ರು ಕೂತಿದ್ರು ಅಂತ ಅಂದ್ರೆ ಎಸ್, ಅವ್ರ ಮಗನ ಜೊತೆ ನೀವು ಆಕ್ಟ್ ಮಾಡ್ತೀರಾ? ಯಾ, ನಾನು ಆಕ್ಚುಲಿ ಅಖಿಲ್ ಜೊತೆ ಆಕ್ಟ್ ಮಾಡಿದಾಗ ಐ ಶೋಡ್ ಹಿಮ್ ದಟ್ ಫೋಟೋ, ರಾಜೇಶ್. ಹೌದಾ? ನಾನು ಫೋಟೋ ತೋರಿಸಿ ಹೇಳಿದೆ, ಅಖಿಲ್ ಸಿ ದಿಸ್ ಇಸ್ ಮೀ ಆ್ಯಂಡ್ ಯುವರ್ ಡ್ಯಾಡ್ ಅಂತ. ಅವ್ನು ನೋಡ್ಬಿಟ್ಟು ಮ್ಯಾಮ್ ಓಕೆ ಅಂತ. ಸೊ ಯಾ, ಅವ್ರ ಸೆಟ್ಟಿಗೆ ಬಂದಿರಾ ನಾಗಾರ್ಜುನ? ಯಾವ ಇಲ್ಲ, ಐ ಟೋಲ್ಡ್ ಹಿಮ್ ನೀನು ಮನೆಗೆ ಹೋದಾಗ ಫೋಟೋ ತೋರಿಸು ಅವ್ರಿಗೆ. ಬಟ್ ದಿಸ್ ವಾಸ್ ಮೀ 8 ವರ್ಷ ನನಗೆ ಅವ್ರ ಜೊತೆ ಆಕ್ಟ್ ಮಾಡಿದಾಗ ನಾನು ಅಂತ. ನೈಸ್. ಆಮೇಲೆ ನೀವು ಮೌಂಟ್ ಕಾರ್ಮೆಲ್ಸ್ ಹೋಗ್ತೀರಾ? ಎಸ್ ಎಸ್, ನನ್ನ ಸ್ಕೂಲಿಂಗ್ ಎಲ್ಲ ಬೆಂಗಳೂರು ಮಲ್ಲೇಶ್ವರಂ ಅಲ್ಲೇ. ನಿಮ್ಮ ಕಾಲೇಜ್ ಸಿಕ್ಕಾಪಟ್ಟೆ ಫೇಮಸ್, ವರ್ಲ್ಡ್ ಫೇಮಸ್ ನಿಮ್ಮ ಕಾಲೇಜ್ ಅಲ್ವಾ? ಯಾ. ಸೊ ಎಷ್ಟು ತುಂಬ ಜನ ಫ್ರಮ್ ಮೈ ಕಾಲೇಜ್. ಆವಾಗಲೇ ಒಂದು ತುಂಬ ಚೆನ್ನಾಗಿ ಓದ್ತಾ ಇದ್ದೆ ರಾಜೇಶ್. ನಾನು ಐ ವಾಸ್ ಅ ಗುಡ್ ಸ್ಟೂಡೆಂಟ್, ಒಳ್ಳೆ ಮಾರ್ಕ್ಸ್, ಒಳ್ಳೆ ಸ್ಟೂಡೆಂಟ್. ಬಟ್ ನನಗೆ ಯಾವತ್ತೂ ಸೈನ್ಸಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ.
ಸೊ ನಾನು ಮ್ಯಾಥ್ಸಲ್ಲಿ ಅಕೌಂಟೆನ್ಸಿನಲ್ಲೆಲ್ಲ ತುಂಬ ಚೆನ್ನಾಗಿ ಐ ಸ್ಕೋರ್ಡ್ ವೆರಿ ವೆಲ್. ಸೊ ಹಾಗಾಗಿ ಆವಾಗಲೇ ಅಪ್ಪಂಗೆ ಕನ್ವಿನ್ಸ್ ಮಾಡಿ, ನಮ್ಮ ಅಣ್ಣಂಗಾಗಲಿ ನನಗಾಗಲಿ ಯಾವತ್ತೂ ಒಂದು ರಿಸ್ಟ್ರಿಕ್ಷನ್ ಇರಲಿಲ್ಲ, ಇದನ್ನೇ ಓದಬೇಕು ಇದನ್ನೇ ಮಾಡಬೇಕು ಅನ್ನೋದಿರಲಿಲ್ಲ. ನೀವು ನಿಮ್ಗೆ- ಏನು ಮಾಡ್ತಿರೋ ಚೆನ್ನಾಗಿ ಮಾಡಿ, 100% ಹಾಕ್ಬಿಟ್ಟು ಮಾಡಿ ಅಂತ. ಸೊ ಕಾಮರ್ಸ್ಗೆ ಐ ಜಾಯಿನ್ ಮೌಂಟ್ಸ್. ನಿಮಗೆ ಅದು ಗೊತ್ತಿತ್ತಾ ಈಗ MCC ಗರ್ಲ್ಸ್ ಅಂದ್ರೆ ಫುಲ್ ಕ್ಲಾಸ್? ಆವಾಗ ಇದ್ದಿದ್ದೆ MCC, ಈ ಕಡೆ ಸೌತ್ ಬೆಂಗಳೂರು ಕಡೆ ಕ್ರೈಸ್ಟು ಅದೆಲ್ಲ ಇತ್ತು. ಶೇಷಾದ್ರಿಪುರ. ಬಟ್ ನಮ್ಗೆ ಅಲ್ಲಿದ್ದಿದ್ದು ಶೇಷಾದ್ರಿಪುರಮು, MCC, MES ಇವಿಷ್ಟೇ ಕಾಲೇಜ್ಗಳು. ಸೊ ನಮ್ಮ ಸ್ಕೂಲಿಂದ ಒಂದು ಅರ್ಧ ಜನ MES ಸೇರಿಕೊಂಡ್ರು, ನಾವು ಒಂದು ಅರ್ಧ ಜನ ಮೌಂಟ್ಸಿಗೆ ಸೇರ್ಕೊಂಡ್ವಿ. ನಂಗೆ ಮುಂಚೆಯಿಂದನೂ ಮೌಂಟ್ಸಿಗೆ ಹೋಗಬೇಕು ಅನ್ನೋದೊಂದು ಇದಿತ್ತು. ಆಗ್ತಾನೆ ಎಲ್ಲ ಲಾರಾ ದತ್ತ ಅವರು, ಸುಮಾರು ಜನ, ಅನುಷ್ಕಾ ಶರ್ಮಾ, ದೀಪಿಕಾ ಪಡುಕೋಣೆ. ಅವರೆಲ್ಲ ನನ್ನ ಜೂನಿಯರ್ಸ್. ಅವರೆಲ್ಲ ನನ್ನ ಜೂನಿಯರ್ಸ್. ನಮ್ಮ ಟೈಮಲ್ಲಿ ಲಾರಾ ದತ್ತ, ಆಮೇಲೆ ಯುಕ್ತಾ ಮುಖಿ, ಯುಕ್ತಮುಖಿ. ಆಮೇಲೆ ತುಂಬ ಜನ ಮಾಡೆಲ್ಸ್ ಮಿಸ್ ಇಂಡಿಯಾ ಎಲ್ಲ ಗೆದ್ದು ಎಲ್ಲ. ಸೊ ಅವಾಗ ನನಗೆ ಅದು ಒಂದು ಅಟ್ರಾಕ್ಷನ್ ಇತ್ತು, ಮೌಂಟ್ಸ್ಗೆ ಹೋಗ್ಬೇಕು ನಾನು. ನಿಕೋಲ್ ಫರಿಯಾ ಕೂಡ ಅಂತ. ಅಲ್ಲಿ. ಐ ಥಿಂಕ್ ಸೊ. ಅವ್ರು ನನ್ನ ಜೂನಿಯರಾ ನನ್ನ ಸೀನಿಯರಾ ಗೊತ್ತಿಲ್ಲ ನನಗೆ. ಐ ಥಿಂಕ್ ಸೀನಿಯರೇ ಇರಬೇಕಲ್ಲ, ಹ್ಮ್. ಐ ಥಿಂಕ್ ಸೊ. ಸೊ ತುಂಬ ಜನ ಆವಾಗ ಮಾಡಲಿಂಗು ಎಲ್ಲ ನಮ್ಮ ಇದರಿಂದ ಇದ್ರಲ್ಲ. ಸೊ ದೇಟ್ ಒನ್ ಆಲ್ಸೋ ಮಿಸ್ ಇಂಡಿಯಾ ಎಲ್ಲ ಗೆದ್ದು ಕೂಡ ನೀವು ಮಾಡ್ಲಿಂಗ್ ಇದಾಗಿ. ಮಾಡ್ಲಿಲ್ಲ? ನಾಟ್ ರಿಯಲಿ, ಅದರಲ್ಲಿ ಅಷ್ಟು ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ನನಗೆ. ಬಟ್ ಫಸ್ಟ್ ನಾನು ಹೃದಯ ಮುಂಚೆ ಒಂದು 2-3 ಆ್ಯಡ್ ಎಲ್ಲ ಮಾಡಿದ್ದೆ, ಬಿಕಾಸ್ ಆಫ್ ಅಮ್ಮ. ಎಲ್ಲಾನು ಬಿಕಾಸ್ ಆಫ್ ಅಮ್ಮ ರಾಜೇಶ್. ಗಾಯತ್ರಿ ಅವ್ರ ಮಗಳಿದ್ದಾಳೆ ಅಂತ. ಸೊ ನಾನು ಆ್ಯಕ್ಚುಲಿ ನನಗೆ ಏರ್ ಸ್ಟುವರ್ಡೆಸ್ ಆಗಬೇಕು ಅನ್ನೋ ಆಸೆ ಇತ್ತು, ಏರ್ ಹೋಸ್ಟೆಸ್ ಆಗಬೇಕು ಅನ್ನೋದು. ಚಿಕ್ಕ ವಯಸ್ಸಿಂದ ನಮ್ಮ ದೊಡ್ಡಮ್ಮ ನನ್ನ ಚೆನ್ನೈಗೆ ಕರ್ಕೊಂಡು ಹೋಗೋರು. ಅವಾಗ ನಮ್ಮ ಅಕ್ಕ ಮದುವೆ ಆದಮೇಲೆ ಚೆನ್ನೈಗೆ ಫ್ಲೈಟಲ್ಲಿ ಹೋಗುವಾಗ ನನಗೆ ಫುಲ್ ನಾನು ಅವ್ರುಗಳನ್ನ ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾರೆ, ನಾನು ಆದರೆ ಇವ್ರುಗಳ ಥರ ಆಗಬೇಕು ಅಂತ ನನಗೆ ಮನಸ್ಸಲ್ಲಿ. ಸೊ ಆವಾಗ ನಾನು ಕಾಲೇಜ್ ಸೇರ್ಕೊಂಡ್ಮೇಲೆ ಐ ಜಾಯಿನ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ಸು ಎಲ್ಲ ಸೇರ್ಕೊಂಡಿದ್ದೆ. ನನಗೆ ಆ್ಯಕ್ಚುಲಿ ಏರ್ ಹೋಸ್ಟೆಸ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು, ಬಟ್ ಜೀವನ ಕರ್ಕೊಂಡು ಹೋಗಿದ್ದೆ ಬೇರೆ ಯಾವುದೋ ಹಾದಿನಲ್ಲಿ. ಅಂಡ್ ಫೈನಲಿ ದಿಸ್ ಬಿಗ್ ಥಿಂಗ್ ಹ್ಯಾಪೆಂಡ್. ನಿಮ್ಮ ಡೆಬ್ಯೂ ಎಸ್, ಹೃದಯ ಮುಖಾಂತರ, ಅದು ದೊಡ್ಡ ಮನೆಯಿಂದ. ಹೌದು. ಒಂದಂತೂ ಫಿಕ್ಸ್, ದೊಡ್ಡ ಮನೆಯಿಂದ ಯಾವ ಹೀರೋನ್ ಇಂಟ್ರೊಡ್ಯೂಸ್ ಆಗ್ತಾರಲ್ಲ, ನೆಕ್ಸ್ಟ್ ಇಂಡಸ್ಟ್ರಿನ ರೂಲ್ ಮಾಡೋದೇ ಅವರು. ಸ್ಟಾರ್ಟಿಂಗ್ ಫ್ರಮ್ ಸುಧಾರಾಣಿ ಅವರಿಂದ ಹೋಗುದು, ಮಾಲಾಶ್ರೀ ಅಂತ ಹೇಳುದು, ಎಸ್, ಶ್ರುತಿ ಅವರು, ಪ್ರೇಮ ಅವರು, ನೀವು, ಹೌದು. ಇವನ್ ರಮ್ಯಾ ರಕ್ಷಿತ್ ಅವರು ಕೂಡ Yes. ಎಲ್ಲ ಅಲ್ಲಿಂದ ಬಂದಿರ್ತಕ್ಕಂಥ. ಹೌದು. ಫಸ್ಟ್ ಟೈಮ್ ಸಿನಿಮಾ ಮೀಟಿಂಗ್ ಅಂತ ಹೋಗಿದ್ ನೆನಪಿದ್ಯಾ? ಖಂಡಿತ ನೆನಪಿದೆ. ಫೋನ್ ಬಂತು, ಅಮ್ಮ ನಮ್ಮ ಮನೆ, ನಾ ಹೇಳಿದ್ನಲ್ಲ ನಂದಿನಿ ಲೇಔಟ್ ಮನೆ ಕಟ್ಸಿದ್ರು ಅಪ್ಪ ಅಂತ. ಅಪಾರ್ಟ್ಮೆಂಟ್ ಮನೆ So, ಕಟ್ಸಿದ್ರ? ಮನೆ ಕಟ್ಸಿದ್ರಲ್ಲಿ ದೆನ್ ವಿ ಶಿಫ್ಟೆಡ್ ಅಪಾರ್ಟ್ಮೆಂಟ್ ಇಂದ ಅಲ್ಲಿಗೆ ಶಿಫ್ಟ್ ಆದ್ವಿ. ಹ್ಮ್. ಅಪ್ಪ ವಾಸ್ ಡ್ಯೂ ಟು ರಿಟೈರ್ ಅಂಡ್ ಆಲ್ ದಟ್. ಸೊ ಅಲ್ಲಿಗೆ ಶಿಫ್ಟ್ ಆದ್ವಿ. ಆವಾಗ ಗೃಹ ಪ್ರವೇಶದ ಫೋಟೋ ಆಲ್ಬಮ್ ಅಮ್ಮ ಬ್ಯಾಗಲ್ಲಿ ಇಟ್ಕೊಂಡಿದ್ದು. ಡಬ್ಬಿಂಗ್ ಹೋದಾಗ ಚಾಮುಂಡೇಶ್ವರಿ ಸ್ಟುಡಿಯೋಲಿ ಯಾರಿಗೋ ತೋರಿಸ್ತಾ ಇದ್ದಾಗ ನೋಡಿ, ಇಷ್ಟು ದೊಡ್ಡೋಳಾಗಿದ್ದಾಳ ಮಗಳು ಅಂತ. ಮಧುಸೂದನ್ ರೆಡ್ಡಿ ಅಂತ ಒಬ್ರು ಡಿಸ್ಟ್ರಿಬ್ಯೂಟರ್, ಫೈನಾನ್ಸರ್, ಪ್ರೊಡ್ಯೂಸರ್ ಇದ್ದಾರೆ. ಹ್ಮ್. ಅವ್ರು ನೋಡಿ ಆ ಫೋಟೋನ ನೋಡಿ, ಆಮೇಲೆ ಇಲ್ಲಿ ಹೃದಯ ಸಿನಿಮಾಗೆ ಹುಡುಕ್ತಾ ಇದ್ದಾರೆ, ಹೊಸ ಮುಖ ಬೇಕು ಅಂತ ಹುಡುಕ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅವರು ಗೀತಕ್ಕಂಗೆ ಹೇಳಿ, ಗೀತಕ್ಕ ಅಮ್ಮಗೆ, ಪಾರ್ವತಮ್ಮ ಅವ್ರಿಗೆ ಹೇಳಿ, ಅಲ್ಲಿಂದ ಫೋನ್ ಬಂತು ಮನೆಗೆ. ಅವಾಗೆಲ್ಲ ಲ್ಯಾಂಡ್ ಲೈನ್ಸ್. ಸೊ ಫೋನ್ ಬಂತು, ಅಮ್ಮ ಹೆದರ್ಕೊಂಡ್ಬಿಟ್ರು. ಅನೂನ್ ಎಲ್ಲಿ ನೋಡಿದ್ರು? ಇಲ್ಲ ಗಾಯತ್ರಿ, ಅಮ್ಮನೇ ಮಾತಾಡಿದ್ರು, ಪಾರ್ವತಮ್ಮನೇ ಮಾತಾಡಿದ್ರು. ಗಾಯತ್ರಿ ಬಾಮ್ಮ ಮನೆ ಕರ್ಕೊಂಬಾ ಮಗಳನ್ನ, ಶಿವಣ್ಣನ ಜೊತೆ ನೋಡ್ತಾ ಇದ್ದೀವಿ ಅಂತ. ಅಮ್ಮಂಗೆ ಫುಲ್ ತಲೆ ಕೆಟ್ಟೋಯ್ತು. ಎಲ್ಲಿಂದ ನೋಡಿದ್ರು ಅವರು, ಅನೂನ್ ಎಲ್ಲಿ ನೋಡಿದ್ರು ಅಂತ. ಆಮೇಲೆ ವಿಷಯ ಗೊತ್ತಾಯ್ತು, ಈ ಥರ ಮಧುಸೂದನ್ ರೆಡ್ಡಿ ಅವ್ರು ಹೇಳಿದ್ದಾರೆ. ಗೀತಕ್ಕಂಗೆ ಗೊತ್ತಾಗಿ ಗೀತಕ್ಕ ಅಮ್ಮಗೆ ಹೇಳಿ ಫೋನ್ ಮಾಡಿಸಿರೋದು ಅಂತ. ಆವತ್ತು ಆಕಸ್ಮಿಕವಾಗಿ ನಮ್ಮ ದೊಡ್ಡಮ್ಮ ಮನೇಲಿದ್ರು ರಾಜೇಶ್. ನಮ್ಮಮ್ಮ ಆಗಿದ್ದಿದ್ರೆ ಪ್ರಾಬಬ್ಲಿ ಇಲ್ಲ ಓದ್ತಿದ್ದಾಳೆ ಬೇಡ ಅಂತ ಅಂದ್ಬಿಡ್ತಿದ್ರೋ ಏನೋ. ಅವ್ರಿಗಷ್ಟು ನಾನು ಕಂಪ್ಲೀಟ್ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ನನ್ನ ತಾಯಿಗೆ. ಸೊ ನನ್ನ ದೊಡ್ಡಮ್ಮ ಅಂದರು, ಅಯ್ಯೋ ನೀತು ಮಾಡಿದ್ದು MS ರಾಜಶೇಖರ್ ಅಂತೆ ಡೈರೆಕ್ಟ್ರು, ನೀತು ಮಾಡಿದ್ಲಲ್ಲ, ಇವಾಗ ಇವಳಿಗೆ ಅವಕಾಶ ಬಂದಿದೆ, ಅವಳ ಹಣೆಯಲ್ಲಿ ಏನು ಬರ್ದಿದ್ಯೋ ಏನೋ, ಹೋಗು ಅಪ್ಪಾಜಿನ ಅವ್ರು ಮೀಟ್ ಮಾಡು ಅಮ್ಮನ್ನ, ನೋಡೋಣ ಏನಾಗುತ್ತೆ ಅಂತ ಹೇಳಿದ್ರು. ಹೇಳಿ ಅಮ್ಮ ಪಾರ್ವತಮ್ಮ ಕಾರ್ ಕಳ್ಸಿದ್ರು ಮನೆಗೆ ಇಮಿಡಿಯೇಟ್ ಆಗಿ. ಅಲ್ಲಿಂದ ಹೋದ್ವಿ. ಹೋಗಿದ ತಕ್ಷಣ ಅಪ್ಪಾಜಿ ಸ್ವೀಟ್ ತಿನ್ಸ್ಬಿಟ್ಟು, ಗಾಯತ್ರಿ ನಿಮ್ಮ ಮಗಳೇ ಹೀರೋಯಿನ್ನು ನಮ್ಮ Select. ಸಿನಿಮಾಗೆ ಅಷ್ಟೇ. ನೋ ಆಡಿಷನ್, ಸ್ಕ್ರೀನ್ ಟೆಸ್ಟ್ ಏನಿಲ್ಲ. ನಥಿಂಗ್. ಫೋಟೋಸ್ ಕೇಳಿದ್ರು, ಫೋಟೋಸ್ ಇದ್ರೆ ಕಳ್ಸ್ಕೊಡಿ ಅಂತ. ನನ್ನ ತಂದೆಗೆ ಹಾಬಿ ಫೋಟೋಗ್ರಫಿ, ಹಿ ಈಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಫೋಟೋಗ್ರಫಿ. ನೇಚರು, ಫ್ಲವರ್ಸ್ ಅದೆಲ್ಲ ಜಾಸ್ತಿ ಮಾಡೋರು. ಬಟ್ ನಂದು ಒಂದಷ್ಟು ಫೋಟೋಸ್ ತೆಗ್ದಿಟ್ಟಿದ್ರು, ಆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ಗೆ ಹೋಗ್ತಿದ್ನಲ್ಲ. ಸೊ ಹಾಗಾಗಿ ಒಂದಷ್ಟು ಫೋಟೋಸ್ ತೆಗ್ದಿದ್ರು. ನಾ ಹೇಳಿದೆ, ನಾನು 1-2-3 ಆ್ಯಡ್ ಮಾಡಿದ್ದೆ ಬಿಕಾಸ್ ಆಫ್ ಅಮ್ಮ. ಫಸ್ಟ್ PU ಇದ್ದಾಗ, ಸೆಕೆಂಡ್ PU ಇದ್ದಾಗ 1-2 ಆ್ಯಡ್, ಈ ಜ್ಯುವೆಲ್ರಿ ಯಾವುದೋ ಎಲ್ಲ 1-2 ಆ್ಯಡ್ ಮಾಡಿದೆ. ಅದೊಂದೆರಡು ಫೋಟೋಸ್ ಇತ್ತು.
ಅವನ್ ಕಳಿಸಿದ್ರು ಅಮ್ಮ. ಕಳಿಸಿ ಇಮಿಡಿಯೇಟಾಗಿ ಅವರು ಮನೆಗೆ ಕರ್ಸ್ಕೊಂಡು ಅಪ್ಪಾಜಿ ಸ್ವೀಟ್ ತಿನ್ಸಿದ್ರು. ಅದು ಜ್ಞಾಪಕ ಇದೆ. ಅವ್ರ ಮನೆ ಸದಾಶಿವನಗರ ಹಳೆ ಮನೆ, ಈಗ ರೆನೋವೇಟ್ ಆಗಿದೆ ಮನೆ. ಆ ಹಳೆ ಮನೆ ಎಂಟರ್ ಆದಾಗ ಲೆಫ್ಟಲ್ಲಿ ಒಂದು ಹಾಲ್ ಇತ್ತು, ದೊಡ್ಡ ಟಿವಿ ಇತ್ತು, ಅಲ್ಲಿ ಒಂದು ಹಾಲ್ ಇತ್ತು, ಒಂದು ರೂಮ್ ತರ. ಎಸ್ ಎಸ್. ಸೊ ಅಲ್ಲಿ ಅಪ್ಪಾಜಿ ಯಾವಾಗಲೂ ಅಲ್ಲೇ ಕೂತಿರ್ತಾ ಇದ್ರು. ಸೊ ಅಲ್ಲಿಗೆ ಹೋದ್ವಿ, ಸ್ವೀಟ್ ತಿನ್ಸಿದ್ರು. ರಾಜಶೇಖರ್ ಸರ್, MS ರಾಜಶೇಖರ್ ಸರ್ ಇದ್ರು, ಗೌರಿಶಂಕರ್ ಸರ್ ಕ್ಯಾಮ್ರಾಮನ್, ರಕ್ಷಿತಾ ಅವ್ರ ತಂದೆ. ಸೊ ಗೌರಿಶಂಕರ್ ಸರ್ ಎಲ್ಲರೂ ಇದ್ರು, ಮಾತಾಡ್ಸಿದ್ರು. ಅಮ್ಮ ಸ್ವೀಟ್ ತಿನ್ಸ್ಬಿಟ್ಟು ಗಾಯತ್ರಿ ಸಮ್ಮರ್ ಹಾಲಿಡೇಸ್ ಅಂದರೆ ನನಗೆ ಏಪ್ರಿಲಲ್ಲಿ ಯಾವಾಗಲೂ ಪೂಜೆ ಆಗಿತ್ತು ಸಿನಿಮಾ, April 2, April 3 ಏನೋ. ಆ 2 ತಿಂಗಳು ಶೂಟಿಂಗ್, ಏಪ್ರಿಲ್ ಆ್ಯಂಡ್ ಮೇ. ಸೊ ಸರಿ ಸಮ್ಮರ್ ಹಾಲಿಡೇಸ್ ಇದೆಲ್ಲ ಓಕೆ ಅಂದ್ಬಿಟ್ಟು ಅಮ್ಮ ಸರಿ ಓಕೆ ಮಾಡಲಿ ಅಂತ ಶಿ ವಾಸ್ ಓಕೆ ವಿತ್ ಇಟ್. ಅಪ್ಪಂಗೆ ಏನು ಅಂದರೆ ವಾಟ್ ಎವರ್ ಅವಳಿಗೆ ಏನು ಇಷ್ಟ ಇದೆಯೋ ಅದು ಅವಳು ಮಾಡಲಿ ಅನ್ನೋದೊಂದಿತ್ತು. ಆ ಸಿನಿಮಾ ಮುಗಿಯೋ ಅಷ್ಟರಲ್ಲಿ ನನಗೆ ಐ ಅಂಡರ್ಸ್ಟುಡ್ ದಟ್ ಐ ರಿಯಲಿ ಲವ್ ಆ್ಯಕ್ಟಿಂಗ್. ಅಲ್ಲಿವರೆಗೂ ಸುಮ್ಮನೆ ಓಕೆ ಎಲ್ಲ ಹೇಳಿದ್ರು ಮಾಡ್ತಾ ಇದ್ದೀನಿ ಅಂತ. ಶೂಟಿಂಗ್ ಸ್ಟಾರ್ಟ್ ಆದಾಗಲೂ ನನಗೇನು ಐ ಡಿಂಟ್ ನೋ ರಾಜೇಶ್, ಏನು ಗೊತ್ತಿರಲಿಲ್ಲ ಡೈರೆಕ್ಟ್ರ್ ಏನು ಹೇಳ್ತಿರೋ. ಇವಾಗ ಚೈಲ್ಡ್ ಆರ್ಟಿಸ್ಟಾಗಿ ಹೇಗೆ ಕೆಲಸ ಮಾಡ್ತಿದ್ನೋ ಅಷ್ಟೇ. ಹೋದಾಗ ಸೀನ್ ಹೇಳೋರು, ಇದು ಈ ಡೈಲಾಗ್ ಹೇಳಬೇಕು, ಇಲ್ಲಿ ಅಳಬೇಕು, ಇಲ್ಲಿ ನಗಬೇಕು, ಅಷ್ಟೇ. ಐ ಯೂಸ್ ಟು ಡೂ ದ್ಯಾಟ್. ಹೃದಯ ಸ್ಟಾರ್ಟ್ ಆದಾಗಲೂ ಹಾಗೆ ಸೀನ್ ಓದೋರು ಅಮ್ಮ ಇರೋರು. ಅಮ್ಮ ಯೂಸ್ ಟು ಬಿ 24/7 ಜೊತೆಲೇ ಇರೋರು, ಗೈಡ್ ಮಾಡೋರು, ಹೇಳ್ಕೊಡೋರು ಎಲ್ಲನೂ. ಸೊ ಕ್ಯಾಮ್ರಾ ಹಿಂದೆನೇ ಕೂತಿರೋರಮ್ಮ ಯಾವಾಗಲೂ. ಸೊ ಶಾರ್ಟ್ ಆಗಿದ ತಕ್ಷಣ ಡೈರೆಕ್ಟ್ರ್ ಕಡೆ ನೋಡೋದು. ಅವಾಗೇನು ಮಾನಿಟ್ರ್ ಎಲ್ಲ ಇಲ್ಲ. ಇವಾಗ ಶಾರ್ಟ್ ಆಗಿದ ತಕ್ಷಣ ರಿವೈಂಡ್ ಮಾಡಿ ನೀಟಾಗಿ ಮಾನಿಟ್ರಲ್ಲಿ ನೋಡ್ಬೋದು, ಸರ್ ಈಗ ಬಂದಿದೆಯಾ ಇಲ್ವಾ ಅಂತೆಲ್ಲ. ಅವಾಗೆಲ್ಲದೇನು ಮಾನಿಟರ್ಸ್ ಆನ್ ಸೆಟ್ ಏನೂ ಇಲ್ಲ. ಸೊ ಡೈರೆಕ್ಟ್ರು ಕ್ಯಾಮ್ರಾಮೆನ್ನು ಓಕೆ ಅಂತ ಥಮ್ಸ್ ಅಪ್ ಮಾಡಿದ್ರೆ ಅಪ್ಪ ಓಕೆ ಕರೆಕ್ಟಾಗಿ ಮಾಡಿದ್ದೀವಿ ಅಂತ. ಅದಾದಮೇಲೆ ಹಿಂಗೆ ಬೆಂಡ್ ಮಾಡಿಬಿಟ್ಟು ಅಮ್ಮನ ನೋಡ್ತಿದ್ದೆ ಹಂಗೆ ಸೈಡಿಂದ. ಅಮ್ಮ ಸೈಲೆಂಟಾಗಿ ಓಕೆ ಅಂದರೆ ಓಕೆ. ಅಮ್ಮ ಕಂಡುಬಿಟ್ರು ಅಂದರೆ ಏನೋ ತಪ್ಪು ಮಾಡ್ತಾ ಇದ್ದೀನಿ ಅಂತ ಒಂದ್ಸರಿ ಯಾವಾಗಲೂ ಅಮ್ಮನ ಕಡೆ ದೃಷ್ಟಿ. ಸೊ ದ ಇನಿಷಿಯಲ್ ಇಯರ್ಸ್ ಆಫ್ ಮೈ ಕರಿಯರ್ ಸ್ಟ್ರಾಂಗೆಸ್ಟ್ ಪಿಲ್ಲರ್ ಅಮ್ಮ ನನಗೆ. ಇವತ್ತೇನಾದರೂ ನನ್ನ ನಡವಳಿಕೆಗೆ ಇದಕ್ಕೆ ಏನಾದರೂ ಪ್ರಶಂಸೆ ಸಿಗತ್ತೆ ಅನ್ನೋದಿದ್ರೆ ಆ ಕ್ರೆಡಿಟ್ ಎಲ್ಲ ಅಮ್ಮಂಗೆ ಹೋಗಬೇಕು. ಅಂಡ್ ಆಫ್ ಕೋರ್ಸ್ ಅದೇ ಸಿನಿಮಾ ನೀವು ಶೇರ್ ಮಾಡೋದು ಶಿವಣ್ಣನ ಜೊತೆ ಸ್ಕ್ರೀನ್. ಎಕ್ಸಾಕ್ಟ್ಲಿ. ಎಷ್ಟು ಭಯ ಇತ್ತು ಡಾನ್ಸ್ ಮಾಡ್ಬೇಕಂದ್ರೆ, ಎಲ್ಲಾನು ಮಾಡ್ಬೇಕಂದ್ರೆ. ತುಂಬಾ ಐ ವಾಸ್ ವೆರಿ ನರ್ವಸ್. ಇನಿಷಿಯಲಿ ತುಂಬಾ ನರ್ವಸ್ನೆಸ್ ಇತ್ತು ರಾಜೇಶ್, ಬಿಕಾಸ್ ಶಿವಣ್ಣ ನಾನು ಮೀಟೇ ಮಾಡಿರಲಿಲ್ಲ. ಅಂದರೆ ಈ ಥರ ಅಕ್ಕ ಮದುವೆ ಆದಾಗ ಪ್ರಾಬ್ಲಿ ನೋಡಿದ್ದೆ, ಅವಾಗ ನನಗೆ 7-8 ವರ್ಷ. ಸೊ ಹೌ ವಿಲ್ ಐ ರಿಮೆಂಬರ್, ನನ್ನ ಹಪ್ಕ ಇಲ್ಲ. ಅಮ್ಮ ಏನಾದ್ರು ಡಬ್ಬಿಂಗು ಇದು ಅಂತಂದರೆ. ಸೊ ನಾನು ಶಿವಣ್ಣನ ಪರ್ಟಿಕ್ಯುಲರ್ ಆಗಿ ಮೀಟ್ ಮಾಡಿ ಸಿನಿಮಾ ಆದಮೇಲೆ ಒಪ್ಕೊಂಡ್ಮೇಲೆ ಅವ್ರನ್ನ ಮೀಟ್ ಮಾಡಿ ಇದು ಮಾಡಿ ಏನೂ ಇರಲ್ಲ. ಫಸ್ಟ್ ಡೇ ಮುಹೂರ್ತದ ದಿನವೇ ನಾನು ಶಿವಣ್ಣನ ನೋಡಿದ್ದು. ನೋಡಿ ಫಸ್ಟ್ ಡೇನೇ ಒಂದು ಇಂಟಿಮೇಟ್ ಸೀನು, ಅವ್ರನ್ನ ತಬ್ಕೊಂಡು ಮುತ್ಕೊಟ್ಟು ಎಲ್ಲ ಮಾಡಬೇಕು ಅನ್ನೋ ಸೀನು. ಐ ವಾಸ್ ಸೋ ನರ್ವಸ್. ಚಿತ್ರಾ ಶೆಣೈ ಅವರಿದ್ದರು ಅವತ್ತು. ಅವರು ಅತ್ತಿಗೆ ರೋಲ್ ಮಾಡ್ತಾರೆ, ಶಿವಣ್ಣನ ಅತ್ತಿಗೆ ರೋಲು, ಅವಿನಾಶ್ ಅವರು. ಆ್ಯಂಡ್ ಐ ಥಿಂಕ್ ವಿನಯ್ ರಾಜ್ಕುಮಾರ್ ಅವರು ಅದರಲ್ಲಿ ಅವಿನಾಶ್ ಮತ್ತು ಚಿತ್ರಾ ಶೆಣೈ ಅವರ ಮಗನ್ ರೋಲ್. ಸೊ ಹಿ ವಾಸ್ ಅಗೇನ್ ಸ್ಮಾಲ್ ಬಾಯ್, ಇಷ್ಟೇ ಆವಾಗ ವಿನಯ್. ಸೊ ಆ ಸೀನು ನನಗೇನು ಯಾರು ಪರಿಚಯ ಅಲ್ಲ, ಏನಿಲ್ಲ. ಫಸ್ಟ್ ಶಾರ್ಟೇ ಹಿಂಗೆ ಬಂದು ತಪ್ಕೊಂಡು, ಫಸ್ಟ್ ಶಾರ್ಟ್ ಅಲ್ಲೆಲ್ಲೋ ಮುಹೂರ್ತದ ಶಾರ್ಟ್ ಆಯಿತು, ಗಣೇಶ ದೇವಸ್ಥಾನ ಅಲ್ಲಿ ಸದಾಶಿವನಗರಲ್ಲಿದೆ. ಎಲ್ಲ ಅಪ್ಪಾಜಿದು ಅಮ್ಮದು ಸಿನಿಮಾ ಪೂಜೆಗಳೆಲ್ಲ ಅಲ್ಲೇ ಆಗ್ತಾಯಿದ್ದಿದ್ದು. ಅಲ್ಲಿ ಪೂಜೆ ಆಯಿತು, ಎಲ್ಲ ಆಯಿತು. ಅಲ್ಲಿಂದ ಶಿಫ್ಟ್ ಆದ್ವಿ ಇಲ್ಲಿಗೆ. ಇಲ್ಲಿ ಐ ಹ್ಯಾವ್ ದ ಸೀನ್. ನನಗೆ ಏನು ತುಂಬ ನರ್ವಸ್. ಐ ಡೋಂಟ್ ನೋ ವಾಟ್ ಟು ಡೂ. ಹೆಂಗೆ ಕಂಫರ್ಟಬಲ್ ಆಗಿ ನೀವು ಹಂಗೆ ಆ್ಯಕ್ಟ್ ಮಾಡ್ತೀರಾ, ಪರಿಚಯನೇ ಇಲ್ಲ ಒಬ್ಬರು ಅನ್ನೋವಾಗ ಅಂತ. ಯು ವಾಂಟ್ ಬಿಲೀವ್ 1 ಸೆಕೆಂಡಲ್ಲಿ ಶಿವಣ್ಣಂಗೆ ಗೊತ್ತಾಗ್ಬಿಡ್ತು ನಂಗೆ ನರ್ವಸ್ ಇದೆ ಅಂತ. ರಾಜು ಅಂದರು MS ರಾಜಶೇಖರ್ ಸರ್ಗೆ, ರಾಜು ಇದು ಬೇಡ ಇವಾಗ, ಇದು ಆಮೇಲೆ ಮಾಡೋಣ, ಬೇರೆ ಡೈಲಾಗ್ ಎಲ್ಲ ಇದೆಯಲ್ಲ ಅದು ತೊಗೊಂಬಿಡಿ ಅಂದರು. ಸೊ ದೇ ಇಮಿಡಿಯೇಟ್ಲಿ ಚೇಂಜ್ಡ್. ನಾನು ಚಿತ್ರಾ ಶೆಣೈ ಅವ್ರ ಹತ್ರ ಮಾತಾಡೋದು ಅದೆಲ್ಲ ಐ ಹ್ಯಾವ್ ಟು ಟೆಲ್. ನನ್ನ ಅಪ್ಪ ನಿನ್ನ ನೋಡಿದ್ರು, ಹಿ ಲೈಕ್ಸ್ ಯು, ನಿಮ್ಮ ಮನೆಗೆ ಬಾ, ನಿನ್ನ ಕರೀತಾ ಇದ್ದಾರೆ ಮೀಟ್ ಮಾಡೋಕ್ಕೆ ಅಂತ ನಾನು ಹೇಳಬೇಕು. ಅದಾದಮೇಲೆ ಅವರು ಅತ್ತಿಗೆ ಬರ್ತಾರೆ, ಇಂಟ್ರಡ್ಯೂಸ್ ಮಾಡ್ತಾರೆ. ಅತ್ತಿಗೆ ನಾನು ಹಾಲೇನೋ ತೊಗೊಂಬರ್ತೀನಮ್ಮ ಅಂತ ಹೋಗ್ತಾರೆ. ಅವಾಗ ನಾನು ಇವ್ರನ್ನ ತಬ್ಕೊಂಡು ಮುತ್ಕೊಟ್ಟು ಎಲ್ಲ ಮಾಡಿ. ಸೊ ಹಿ ಡಿಡ್ ಆಲ್ ದೋಸ್ ಡೈಲಾಗ್ಸ್, ಅದೆಲ್ಲ ಮಾಡಿದ್ವಿ. ಲಂಚ್ ಬ್ರೇಕ್ ಆಯಿತು. ದೆನ್ ಐ ಬಿಕೇಮ್ ಕಂಫರ್ಟಬಲ್. ಆ್ಯಕ್ಟಿಂಗ್ ಅಂದರೆ ಕ್ಯಾಮ್ರಾ ಮುಂದೆ ನನಗೆ ಕಂಫರ್ಟ್. ಯಾಕಂದರೆ ಸೆಟ್ಟಲ್ಲಿ ಎಷ್ಟು ಜನ ಇರ್ತಾರಲ್ಲ ರಾಜೇಶ್, ಇಟ್ಸ್ ನಾಟ್ ಜಸ್ಟ್ ಫ್ಯೂ ಪೀಪಲ್. ಬರೀ ಒಂದು ಸ್ಪಾಟಲ್ಲೇ ಒಂದು 20-25 ಜನ ಇರ್ತಾರೆ, ಲೈಟ್ ಬಾಯ್ಗಳು, ಅವರು ಇವರು ಎಲ್ಲ. ಸೊ ಸ್ಲೋ ಆಗಿ ಕಂಫರ್ಟಬಲ್ ಆಯಿತು. ಸಂಜೆ ಒಳಗೆ ಸೀನ್ ಮುಗೀತು. ಲಾಸ್ಟಲ್ಲಿ ಆ ಶಾರ್ಟ್ ಮಾಡಿಸಿದ್ರು ಶಿವಣ್ಣ. ಸೊ ಅವರು 50 ಸಿನಿಮಾಸ್ ಆಗಿದ್ರು ಅವರ ಸೆನ್ಸಿಟಿವಿಟಿ, ಹೊಸ ಹುಡುಗಿ ಅವಳಿಗೆ ಅನ್ಕಂಫರ್ಟಬಲ್ ಆಗ್ತದೆ ಅಂತ ಅವ್ರು ಅರ್ಥ ಮಾಡಿಕೊಂಡು ಅದನ್ನು ಸಟಲಾಗಿ, ಅದು ನನಗೆ ಫೀಲ್ ಆಗದೆ ಇದ್ದಂಗೆ ಸಟಲಾಗಿ ಅವರು ಡೈರೆಕ್ಟರ್ ಹತ್ರ ಹೇಳಿ ಚೇಂಜ್ ಮಾಡಿಸಿ
ನಾನು ನ್ಯೂ ಕಮರ್ ಆಗಿ ಶಿವಣ್ಣನ ಜೊತೆ ನಾನು ಕೆಲಸ ಮಾಡಿದ್ದು, ಆ್ಯಕ್ಟ್ ಮಾಡಿದ್ದು ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಶಾರ್ಟ್ ಸಾಂಗಲ್ಲಿ ನೀವು ಹೇಳ್ದಂಗೆ ವೆಂಕಟೇಶ ವೆಂಕಟೇಶ ಆ ಸಾಂಗಲ್ಲಿ ತುಂಬ ಡಾನ್ಸ್ ಇದೆ ಅದರಲ್ಲಿ. ಶಿವಣ್ಣ ಸೋ ಕಂಫರ್ಟಬಲ್, ಆರಾಮಾಗಿ ಹಿಂಗೆ ಅಂದಂಗೆ ಮಾಡಿಬಿಡ್ತಾರೆ. ನನಗೆ ಗೊತ್ತಿಲ್ಲ, ಐ ಮೀನ್ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ದೆ, ಡ್ಯಾನ್ಸ್ ಕಲ್ತಿದ್ದೆ ಎಲ್ಲನೂ. ಬಟ್ ಸಿನಿಮಾ ಸಾಂಗ್ ಶೂಟಿಂಗ್ ಡ್ಯಾನ್ಸ್ ಇಸ್ ವೆರಿ ಡಿಫ್ರೆಂಟ್. ಆ ಕ್ಷಣಕ್ಕೆ ಇದು ಶಾರ್ಟು ಅಂತ ಡಿಸೈಡ್ ಮಾಡ್ತಾರೆ. ಅದನ್ನು ನಾವು ಲಿರಿಕ್ಸ್ ಕಲ್ತ್ಕೋಬೇಕು, ಲಿಪ್ಸಿಂಕ್ ಮಾಡಬೇಕು, ಅದ್ರ ಜೊತೆ ಡ್ಯಾನ್ಸ್ ಕಲ್ತ್ಕೋಬೇಕು. ಆ ಸ್ಪಾಟಲ್ಲೇ ಕೊರಿಯೋಗ್ರಾಫ್ ಮಾಡ್ತಾರೆ, ಅಲ್ಲೇ ಕಲ್ತ್ಕೋಬೇಕು, ಅಲ್ಲೇ ಮಾಡಬೇಕು. ಇಟ್ಸ್ ನಾಟ್ ಈಸಿ. ಇವಾಗೆಲ್ಲ ಪ್ರಾಕ್ಟೀಸ್ಗಳು ಮಾಡ್ತಾರೆ, ಮುಂಚೆನೇ ಸ್ಟುಡಿಯೋಗೆ ಹೋಗಿ ಪ್ರಾಕ್ಟೀಸ್ಗಳು ಮಾಡಿರ್ತಾರೆ, ರಿಹರ್ಸಲ್ಸ್ ಮಾಡಿರ್ತಾರೆ. ಅವಾಗೆಲ್ಲ ಹಂಗೆಲ್ಲ ಇರಲೇ ಇರಲಿಲ್ಲ, ಸ್ಪಾಟಲ್ಲೇ ಎಲ್ಲನೂ. ಸೊ ಒಂದು ನರ್ವಸ್ನೆಸ್. ಆ್ಯಂಡ್ ಎಲ್ಲ ಸೀನಿಯರ್ ಕೊರಿಯೋಗ್ರಾಫರ್ಸ್ ಅದರಲ್ಲಿ. ಯಾರು ತಾರಾ ಮಾಸ್ಟರ್ ಅನಿಸುತ್ತೆ. ಸೊ ತಾರಾ ಮಾಸ್ಟ್ರು ಒಂದು ಸರಿ ರೇಗಿದ್ರು ಅಂದರೆ ಅಸಿಸ್ಟೆಂಟ್ ಮೇಲೆ ರೇಗಿದ್ರೆ ನಮ್ಮ ಮೇಲೆ ರೇಗ್ತಿದ್ದಾರೆ ಅಂತ ಗೊತ್ತು. ಸೊ ಅವರು ತೆಲುಗುನಲ್ಲೋ ತಮಿಳಲ್ಲೋ ಏಮ್ చేస్తా ఉంది అది చూడు ಅಂತ ಅಂದ್ಬಿಟ್ರೆ ಅಷ್ಟೇ ಕತೆ. ಫುಲ್ಲು ಅರ್ಧ ಕಲ್ತಿರೋದು ಮರ್ತೋಗ್ತಾ ಇತ್ತು. ಆವಾಗೆಲ್ಲ ಶಿವಣ್ಣ ವಾಸ್ ಸೋ ನೈಸ್. ಬರೋರು, ಏನು ಯಾಕೆ ಏನು ಟೆನ್ಷನ್, ಬಾ ಮಾನಿಟ್ರ್ ಮಾಡೋಣ, ಬಾ 5 ಮಾನಿಟ್ರು 6 ಮಾನಿಟ್ರು ಹಿ ಯೂಸ್ ಟು ಡೂ ವಿತ್ ಮೀ. ನನ್ನ ಜೊತೆ ಮಾಡಿ, ಡಾನ್ಸರ್ಸ್ ಜೊತೆ ಮಾಡಿ, ಹೇ ಒಣ್ಣುಲ್ಲ ಕற்றுಕೊಡು, ಒಣ್ಣುಲ್ಲ ಅವ ಪಣ್ಣವಾ, ಇಟ್ಸ್ ಓಕೆ ಅಂದ್ಬಿಟ್ಟು ತಮಿಳ್ ಡಾನ್ಸರ್ಸ್ ಎಲ್ಲ ಇದ್ದರೆ ನೀಟಾಗಿ ಅವ್ರು. ಹಿ ವಾಸ್ ಸೋ ನೈಸ್. ಐ ಕ್ಯಾನ್ ನೆವರ್ ಫೊಗೆಟ್ ದೋಸ್ ಥಿಂಗ್ಸ್. ಸಾಧ್ಯನೇ ಇಲ್ಲ ನಾನು ಮರೆಯೋಕ್ಕಾಗಲ್ಲ. ನನ್ನ ಲೈಫಲ್ಲಿ ನಾನು ಮತ್ತೆ ಯಾವ್ದಾದ್ರು ಇನ್ನೊಂದು ಜನ್ಮ ಅಂತಿದ್ರೆ ಈ ವ್ಯಕ್ತಿನ ಭೇಟಿ ಮಾಡಲೇಬೇಕು ಅಂತಕ್ಕಂಥ ವ್ಯಕ್ತಿ ಅಂದರೆ ಜಯಂತಿ ಅಮ್ಮ ಅವರು. ನೀವು ಅವ್ರನ್ನ ಹತ್ತಿರದಿಂದ ನೋಡಿದ್ರಿ. 10 years ಐ ಸ್ಪೆಂಟ್ ವಿತ್ ಹರ್. ಇಡೀ ದಿನದಲ್ಲಿ ತುಂಬ ಸಮಯ ಒಟ್ಟಿಗೆ ಕಳೀತಾ ಇದ್ವಿ. ತುಂಬ ಎನ್ಕರೇಜ್ ಮಾಡಿದ್ರು ನನ್ನನ್ನು. ನಾನು ರೆಡಿ ಆಗೊಂಡೆ, ಏನು ಹಿಂಗೆ ರೆಡಿ ಆಗಿದೆಯಾ ಅಂದ್ಬಿಟ್ಟು ಅವ್ರದ್ದೇ ಏನೋ ತೆಗೆದ್ಬಿಟ್ಟು ಹಾಕಿ. ನನ್ನ ಲೈಫಲ್ಲೇ ನಾನು ನಾನ್ ವೆಜ್ ಮಾಡಿರಲಿಲ್ಲ, ಅವ್ರಿಗೋಸ್ಕರ ನಾನು ನಾನ್ ವೆಜ್ ಅಡುಗೆ ಕಲ್ತ್ಕೊಂಡು, ನಾನು ಮಾಡಿದ ತಪ್ಪುಗಳು ನೀನು ಮಾಡಬೇಡ. ಏನೇನು ಇವತ್ತಿನ ದಿನದಲ್ಲಿ ತುಂಬ ಕಾಮನ್ ಡಿವೋರ್ಸ್ ಅಂತಕ್ಕಂಥದ್ದು. ಎಸ್, ನೀವು ಆ ಒಂದು ಡಿಸಿಷನ್ ತಗೊಂಡು ಹೊರಗೆ ಬರ್ಬೇಕಂದ್ರೆ ಅದು ಎಷ್ಟು ಟಫ್ ಆಗಿತ್ತು ಅದು. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದೊಂದ್ಸರಿ ನೋಡಿದಾಗ ತುಂಬಾ ಬೇಜಾರಾಗತ್ತೆ. ಓ ಇವ್ರೇನಪ್ಪ ಸೆಕೆಂಡ್ ಹ್ಯಾಂಡು, ಆ ವರ್ಡ್ಸ್ ಎಲ್ಲ ನೋಡ್ಬೇಕು ನೀವು. ಇವ್ರಿಗೆ ನಾನು ಯಾರು ಅನ್ನೋದೇ ಗೊತ್ತಿಲ್ವಲ್ಲ. ರಘು ಅವರು ನಾನು ಮದುವೆ ಆದಾಗ ಸುಮಾರು 98% ಒಳ್ಳೇದನ್ನೇ ಬಯಸಿದ್ರು ರಾಜೇಶ್. 2% ಇರ್ತಾರೆ. ಇವ್ರದ್ದು 2ನೇ ಮದುವೆ ಅಂತೆ, ಇವ್ರದ್ದು 3ನೇ ಮದುವೆ ಅಂತೆ. ಬಟ್ ನೋವು ತಿಂದಿರೋರಿಗೆ ಆ ನೋವು ಗೊತ್ತಲ್ವ. ಸೆಕೆಂಡ್ ಹ್ಯಾಂಡ್ ಅಂತ ಏನದು ಪದಗಳ ಯೂಸ್ ಮಾಡೋದು. ರಘು ಅವ್ರ ಬಗ್ಗೆ, ಓ ಇವ್ರದ್ದು 1ನೇ ಮದುವೆ ಇದಂತೆ, 2ನೇ ಮದುವೆ ಪರ್ಸ್ನಲ್. ಅದು ಅಲ್ಲಿ ಏನಾಗಿದೆ ಅಂತ ಯಾರಿಗಾರು ಗೊತ್ತಿದೆಯಾ? ಸೋ ಕಾಲ್ಡ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿದೆ 2 ಬಾರಿ ಮದುವೆ ಆಗಿರೋ ನಟಿಗಳು, ಅದೊಂದು ಡಿಸ್ಕಷನ್. ಅದರಲ್ಲಿ ಫೋಟೋ, ನನ್ನ ಫೋಟೋ,